ಪ್ರಶ್ನೆಯನ್ನು ಓದಿ ಹೇಳೋದಾದರೆ, ಶ್ವಾಸದ ಕುರಿತು ತಾವು ತಿಳಿಸಿದಂತೆ ಭೂಮಿ ಮನೆ ಖರೀದಿ ಮಾತುಕತೆಗೆ ಹೋಗುವಾಗ ಇಡಾನಾಡಿಯಲ್ಲಿ ಹೊರಟು, ವಾಮಶ್ವಾಸದಲ್ಲಿ ಹೊರಟು, ಪಿಂಗಲ ನಾಡಿಯಲ್ಲಿ ದಕ್ಷಿಣ ಶ್ವಾಸದಲ್ಲಿ ಪ್ರವೇಶ ಮಾಡಿ, ಆ ಸ್ಥಾನವನ್ನು ಪ್ರವೇಶ ಮಾಡಿ, ಮಾರಾಟಗಾರ ನಮ್ಮ ಎಡಕ್ಕಿದ್ದಾಗ, ಅಂದರೆ ಶ್ವಾಸ ಬಲಕ್ಕಿದ್ರೆ ಮಾರಾಟಗಾರ ಎಡಕ್ಕಿದ್ದಾಗ ಮಾತು ಪ್ರಾರಂಭಿಸಬೇಕು. ಇಲ್ಲಿ ದಂಪತಿಗಳು ಇಬ್ಬರೂ ಹೊರಟಿದ್ರೆ ಸತಿ ಶ್ವಾಸದ ಕಡೆ ನೋಡಿಕೊಂಡಿದ್ದರೂ ಕೂಡ ಪತಿ ಗಮನಿಸಿರೋದಿಲ್ಲ. ಏನು ಪತಿಯ ಅವಸ್ಥೆ ಪಾಪ ಇದು, ಪತಿ ಗಮನಿಸಿರ ಆಗೇನು ಪರಿಣಾಮ ಅಂತ. ಮತ್ತೆ ಅವರಿಬ್ಬರು ಶ್ವಾಸ ಏಕಕಾಲಕ್ಕೆ ಹಾಗೆ ಹೊಂದಾಣಿಕೆ ಆಗಬೇಕಲ್ಲ, ಇದು ಆಗಬಾರ್ದು. ಇದು ಗಂಡನ ಶ್ವಾಸ ಬೇರೆ, ಹೆಂಡತಿ ಶ್ವಾಸ ಬೇರೆ ಆದರೆ ಆ ಮನೆಗೆ ಶ್ವಾಸ ಇರೋದಿಲ್ಲ. ಕೊನೆಯಲ್ಲಿ ಆ ಸಂಸಾರಕ್ಕೆ ಶ್ವಾಸ ಅದು ನಿಶ್ವಾಸವೇ ಆಗಿಬಿಡ್ಬೋದು. ಅದು ಅಂದರೆ ಇದು ಭಾವದೃಷ್ಟಿಯಿಂದ ಹೇಳಿದ್ದು. ಶ್ವಾಸ ಆ ರೀತಿ ಒಂದೇ ಇರಬೇಕು ಅಂತಿಲ್ಲ ಏನು. ಸತಿ ಶ್ವಾಸದ ಅವರಿಬ್ಬರು ಶ್ವಾಸ ಏಕಕಾಲಕ್ಕೆ ಹಾಗೆ ಹೊಂದಾಣಿಕೆ ಆಗಬೇಕಲ್ಲ, ಯಾರ ಹೆಸರಲ್ಲಿ ಖರೀದಿ ಮಾಡಬೇಕೆನ್ನುವುದು ಮಾತುಕತೆ ನಂತರವೇ ನಿರ್ಧಾರ. ಹಾಗಿದ್ದಲ್ಲಿ ಶುಭವೇ ಆಗಲು ಏನು ಮಾಡಬೇಕು ಅಂತ ಇವ್ರು ಯಾರೋ ಕೂಡಲೇ ಪ್ರಯೋಗ ಮಾಡಿದ್ದಾರೆ ಇದನ್ನು. ಅಂದರೆ ನಾವು ಪ್ರವಚನದಲ್ಲಿ ಹೇಳಿದ್ದನ್ನು ವ್ಯವಹಾರದಲ್ಲಿ ಪ್ರಯೋಗ ತಂದಿದ್ದಾರೆ. ಆ ಕೂಡಲೇ ತಂದಾಗ ಒಂದು ಬಿಕ್ಕಟ್ಟು ಎದುರಾಗಿದೆ. ಒಬ್ಬರು ನೋಡ್ಕೊಂಡಿದ್ದಾರೆ, ಒಬ್ಬರು ನೋಡ್ಕೊಂಡಿಲ್ಲ. ಇದು ಪ್ರಾಕ್ಟಿಕಲ್ ಇದು, ಹಾಗೆಲ್ಲ ಆಗಿದೆ ಅದು. ಆಮೇಲೆ ಇನ್ನೂ ನಿರ್ಧಾರ ಆಗಿಲ್ಲ ಆಸ್ತಿ ಯಾರ ಹೆಸರಿಗೆ ಮಾಡೋದು ಅಂತ. ಹಾಗಾಗಿ ಯಾರ ಶ್ವಾಸ ಅಂತ ಈಗ ಯಾರ ಹೆಸರಿಗೆ ಮಾಡೋದಂತ ತೀರ್ಮಾನ ಆಗಿಬಿಟ್ಟಿದ್ರೆ ಅವ್ರ ಶ್ವಾಸ ನೋಡ್ಬೋದಾಗಿತ್ತು. ಅದು ತೀರ್ಮಾನ ಬೇರೆ ಆಗಿಲ್ವಂತೆ. ಅದು ಇನ್ನೂ ತೀರ್ಮಾನ ಆದಾಗಿಲ್ಲ. ಅದು ಈ ಪ್ರಶ್ನೆ ಬರುವವರೆಗೂ ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಇದಕ್ಕೊಂದು ಸಾಮಾನ್ಯವಾದ ಉತ್ತರವನ್ನು ಕೊಡ್ತೇವೆ. ಪ್ರಶ್ನೆ ಮಾರ್ಗದಲ್ಲಿ ಇದಕ್ಕೆ ಉತ್ತರವನ್ನು ಕೊಡಲಾಗಿದೆ. ಸಾಮ್ಯೇತು ಜಾತಿ ವಿದ್ಯಾ ವಯೋಧಿಕಂ. ಇಂಥ ಸಂದರ್ಭ ಬಂದಾಗ ಜಾತಿ ವಿದ್ಯೆ ವಯಸ್ಸಲ್ಲಿ ಯಾರಿಗೆ ಹಿರಿಮೆ ಇದೆಯೋ, ಹೆಚ್ಚುಗಾರಿಕೆ ಇದೆಯೋ ಅವರನ್ನು ಪರಿಗಣನೆ ಮಾಡಬೇಕಾಗತ್ತೆ ಅಂತ. ಜಾತಿ ವಿದ್ಯಾ ವಯೋಧಿಕಂ ಈ ಥರದ ಸಂದರ್ಭಗಳು ಬಂದಾಗ, ಈಗ ದಾರಿಲಿ ಒಬ್ಬನೇ ಹೋಗ್ತಾ ಇದ್ದಾನೆ, ಒಬ್ಬನೇ ಅವನು, ಇಬ್ಬರು ಒಟ್ಟಿಗೆ ಹೋಗ್ತಾ ಇದ್ದಾರೆ. ಹಿರಿಯರು ಯಾರೋ, ಜ್ಞಾನವೃದ್ಧರು ಯಾರೋ, ವಯೋವೃದ್ಧರು ಯಾರೋ, ಅದೆಲ್ಲ ಪರಿಗಣನೆಗೆ ಆಗ ಬರುವಂಥದ್ದು. ಅಥವಾ ಜ್ಞಾನವೃದ್ಧ ಅಂದರೆ ವಿದ್ಯೆಯಲ್ಲಿ ಯಾರು ಹೆಚ್ಚು ಅಂತ. ಒಂದು ರಾಜ್ಯ ಅಂತಂದ್ರೆ ರಾಜ ಬರ್ತಾನೆ ಆ ಸಮಯದಲ್ಲಿ. ಒಂದು ಊರು ಅಂದರೆ ಊರಿನ ಪ್ರಧಾನ ದೇವತೆ ಯಾವುದಿದೆಯೋ ಅದು ಬರ್ಬೋದು ಅಲ್ಲಿ. ಹೀಗೆ ಇಂಥ ಪರಿಸ್ಥಿತಿಗಳು ಬಂದಾಗ ಈ ವಿದ್ಯೆ ವಯಸ್ಸು ಎಲ್ಲ ಯಾರಿಗೂ ಅಧಿಕ ಅಂತ ನೋಡ್ಕೊಳ್ಳಿ. ಈಗಿನ ಕಾಲದಲ್ಲಿ ಯಾರಿಗೂ ಅಧಿಕ ಆಗ್ಬೋದು ಅಂಥ ಪರಿಸ್ಥಿತಿ ಇದೆ. ಮೊದಲಾದರೆ ಗಂಡನಿಗೆ ಅಂತಿತ್ತು, ಇರಬೇಕದು ಆ ರೀತಿಯಲ್ಲಿ. ಆ ಹಿರಿತನ ಯಾರಿಗಿದೆಯೋ, ಹೆಸರು ಯಾರ ಹೆಸರಲ್ಲಿ ಬೇಕಾದ್ರೂ ಆಗಲಿ ಆಸ್ತಿ, ಅದು ವಿಷಯ ಅಲ್ಲ. ಅದು ಮಾತುಕತೆ ಮಾಡುವಾಗ ಅಲ್ಲಿ ಹಿರಿತನ ಯಾರಿಗಿದೆಯೋ, ಮಾತುಕತೆ ಮಾಡುವವರು ಮುಖ್ಯವಾಗಿ ಅದರಲ್ಲಿ ಕೂಡ ಜಾತಿ ವಿದ್ಯಾ ವಯೋಧಿಕಂ ಎನ್ನುವಂಥವ್ರು ಮಾಡಬೇಕಾಗತ್ತೆ. ಅದನ್ನು ಅವರ ಶ್ವಾಸವನ್ನು ಪರಿಗಣನೆ ಮಾಡಬೇಕಾಗತ್ತೆ. ಅದು ಮುಂದಿನ ಸಾರಿ ಶ್ವಾಸ ಮೊದಲು ನೋಡ್ಕೊಳ್ಳಿ ಅಂತ. ಅದಕ್ಕೂ ನಾವು ಉತ್ತರ ಹೇಳೋದಾಗೆ, ನೀವು ಶ್ವಾಸ ನೋಡ್ಕೊಳ್ಳೋದಿದ್ರೆ ನೀವೇ ಜವಾಬ್ದಾರಿ ಅದಕ್ಕೆ. ಶ್ವಾಸ ನೋಡ್ಕೊಂಡ್ಮೇಲೆ ಒಂದು ಪ್ರಶ್ನೆ ಕೇಳೋಕ್ಕೆ ಶುರು ಮಾಡಿ, ಆ ಶ್ವಾಸಕ್ಕೆ ಏನು ಅಂತ ನಾವು ಉತ್ತರ ಹೇಳ್ಬೋದು ಅಂತ. ಇನ್ನು ಅಷ್ಟಮಂಗಲದ ಕುರಿತು ನಾವು ಹೇಳ್ತಾ ಇದ್ವು. ಇದನ್ನು ಇವತ್ತು ಪೂರ್ತಿ ಮಾಡಬೇಕಾದ ಒಂದು ಜವಾಬ್ದಾರಿ ಇದೆ, ದೇವರೇ ಗತಿ. ಅದು ಪೂರ್ತಿ ಆಗಬೇಕು ಅಂದರೆ ಪೃಚ್ಛಾ ಮಂದಿರ ಬರುತ್ತಲ್ಲೋ ಶ್ಲೋಕ, ಹೇಳ್ತೀರಾ? ಪೃಚ್ಛಾ ಮಂದಿರ ಮಾರ್ಗ ಮಂದಿರ ಗತಿ, ಜೋರಾಗಿ ಹೇಳಿ. ನೋಡ್ಕೊಂಡು ಹೇಳಿ, ಪರವಾಗಿಲ್ಲ. ಅದರ ಬಾಯಿಗೆ ಬರ್ಬೇಕು ನಿಮಗೆ. ಅದು ಇವತ್ತಿನ ಮಟ್ಟಿಗೆ ಅದು ಪರ್ಮಿಷನ್ ನಿಮಗೆ, ಅದು ಬಾಯಿಗೆ ಬರ್ಬೇಕದು. ಪೃಚ್ಛಾ ಮಂದಿರ ಮಾರ್ಗ ಮಂದಿರ ಗತಿ. ಇದು ಒಂದನೇ ಶ್ಲೋಕ. ನಾವೆಲ್ಲಿತ್ತು ಅಂದರೆ ದೈವಜ್ಞೇನ ಸಮಾಹಿತೇನ ಸಮಯೋ ದೇಶ ಸ್ವವಾಯು ದಶ ಪ್ರಷ್ಟುಸ್ಪರ್ಶನಂ ಆಶ್ರಿತರಕ್ಷ ಹರಿತವು ಪ್ರಶ್ನಾಕ್ಷರಾಣಿ ಸ್ಥಿತಿ ಚೇಷ್ಟಾಭಾವ ವಿಲೋಕನೆ ಚ ವಸನಾದ್ಯನ್ಯಚ್ಚ ತತ್ಕಾಲಜಂ ತುಚ್ಛಾಯಾ ಸಮಯೇ ತದೇತದಖಿಲಂ ಜ್ಞೇಯಂ ಹಿ ವಕ್ತುಂ ಫಲಂ.
ಅಷ್ಟಮಂಗಲಕ್ಕೆ ಅನೇಕ ಅಂಗಗಳಿದೆ. ಮೊದಲನೇ ಅಂಗ ಪೃಚ್ಛ. ಪೃಚ್ಛ ಅಂದರೆ ಪ್ರಥಮ ನಿವೇದನ. ಆ ಪ್ರಥಮ ನಿವೇದನೆಯಾದ ಕಾಲ, ದೇಶ ಎಲ್ಲವನ್ನು ಕೂಡ ಗುರುತಿಸಿ ಇಟ್ಕೊಳ್ಬೇಕು ಅನ್ನೋದನ್ನು ಹೇಳ್ತಾ ಇದ್ವು. ಅಲ್ಲಿ ಕಾಲದ ಬಗ್ಗೆ ಆಯಿತು, ದೇಶದ ಬಗ್ಗೆ ಆಯಿತು, ಶ್ವಾಸದ ಬಗ್ಗೆ ಆಯಿತು. ದಶ ಅಂತ ಮುಂದಕ್ಕೆ ಬರೋವಂಥದ್ದು. ದಶ ಅಂದರೆ ತನ್ನ ಸ್ಥಿತಿ ಏನಿದೆಯೋ ದೈವಜ್ಞನದ್ದು, ಅದೇ ಸ್ಥಿತಿಯನ್ನು ಪೃಚ್ಛಕನಿಗೆ ಅನ್ವಯ ಮಾಡಬೇಕು. ಸ್ನಾನ ಭೋಜನ ನಿದ್ರಾದಿ ನಿಜ ಕರ್ಮಸು ಯಾದೃಶಃ ಆತ್ಮನೋನುಭವ ತೇಷು ತಾದೃಶ ಪ್ರಷ್ಟುರುಚ್ಯತ. ತನ್ನ ಸ್ನಾನ, ಊಟ, ನಿದ್ದೆ ಮೊದಲಾದ ನಿತ್ಯ ಕರ್ಮಗಳಲ್ಲಿ ಏನೇನಾಗಿದೆಯೋ ಆ ದಿನ ಅದನ್ನು ಅವನ ಜೀವನಕ್ಕೆ ಅನ್ವಯ ಮಾಡಬೇಕು. ಇದರಿರುವವನ ಜೀವನಕ್ಕೆ, ಪೃಚ್ಛಕನ ಜೀವನಕ್ಕೆ ಅನ್ವಯ ಮಾಡಿ ಹೇಳಬೇಕು. ಹುಷಾರಿರಲಿಲ್ಲ ಅವತ್ತು ಅಂದರೆ ಪೃಚ್ಛಕನ ಮನೆಯಲ್ಲಿ ಅನಾರೋಗ್ಯ ಇದೆ ಅನ್ನೋದನ್ನು ಹೇಳಬೇಕು, ಅಥವಾ ಪೃಚ್ಛಕನಿಗೆ ಅನಾರೋಗ್ಯ ಇದೆ ಅಂತ ಹೇಳಬೇಕು. ಅವತ್ತು ಏನೋ ಹೆಂಡತಿ ಜೊತೆ ಸ್ವಲ್ಪ ಜಗಳ ಆಯಿತು ಅಂದರೆ ದೈವಜ್ಞರಿಗೆ ಹೇಳ್ತಾ ಇರುವಂಥದ್ದು ನಾವು, ಅದು ಪೃಚ್ಛಕನ ಮನೆಯಲ್ಲಿ ಕಲಹ ಇದೆ ಅಂತ ಹೇಳಬೇಕು. ಅಂದರೆ ಯಾಕೆ ಇದನ್ನು ಈ ಥರ ಹೇಳಿದ್ದಾರೆ ಅಂದರೆ, ಈಗ ಒಬ್ಬನಿಗೆ ಶುಭವನ್ನು ಮಾಡಬೇಕು ಅನ್ನೋ ಸಂಕಲ್ಪ ಬಂದಾಗ, ಅದು ಪೃಚ್ಛಕ ಅಂತ ಅಂದ್ಕೊಳ್ಳಿ, ಅವನ ಶುಭಾಶುಭಗಳನ್ನು ನಿರೂಪಣೆ ಮಾಡಬೇಕು, ಅವನ ಜೀವನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಸಂಕಲ್ಪ ಬರ್ತಿದ್ದಂತೆಯೇ ಕಾಲ ಇಲ್ಲಿಯೇ ತೋರ್ಸೋಕ್ಕೆ ಶುರು ಮಾಡುತ್ತೆ ಅಂತ, ಇಲ್ಲಿಯೇ ಲಕ್ಷಣಗಳನ್ನು ಕೊಟ್ಬಿಡುತ್ತೆ. ಅಷ್ಟೆಲ್ಲ ವ್ಯವಸ್ಥೆಗಳಿದೆ ಈ ಸೃಷ್ಟಿಯಲ್ಲಿ ಅಂತ, ಅಷ್ಟೆಲ್ಲ ವ್ಯವಸ್ಥೆಗಳಿದೆ. ಒಂದು ಆತ್ಮೈಕ್ಯ ಬರಬೇಕು ದೈವಜ್ಞನಿಗೂ ಪೃಚ್ಛಕನಿಗೂ, ಒಂದು ಭಾವಬಂಧ ಬರಬೇಕು. ಅವನ ಮೇಲೆ ಒಂದು ಕನಿಕರ, ಒಂದು ಆರ್ದ್ರತೆ, ಪಾಪ ಅವನಿಗೆ ಒಳ್ಳೇದಾಗಬೇಕು ಅನ್ನೋ ಭಾವ. ಈ ಹೃದಯ ಬಂಧ ಬರ್ತಿದ್ದಂತೆ ಇಲ್ಲಿ ಸೂಚನೆಗಳು ಪ್ರಾರಂಭ ಆಗ್ತವೆ ಅಂತ. ಅವನಿಗೆ ಏನಾಗ್ತಾ ಇದೆ, ಮುಂದೆ ಏನಾಗಬೇಕು ಅನ್ನೋ ಸೂಚನೆಗಳು ಸುತ್ತಮುತ್ತ ಮಾತ್ರ ಅಲ್ಲ, ಗ್ರಹಗಳಲ್ಲಿ ಹೇಗೂ ಆಯಿತು, ಈ ದೇಹದಲ್ಲೇ ಸಿಗ್ತದೆ ನಮಗೆ, ಅದನ್ನು ಹೇಳಬೇಕು ನಾವು ಎನ್ನುವಂಥದ್ದು. ಹಾಗಾಗಿ ಆತ್ಮನೋನುಭವ ತಾದೃಶ ಪ್ರಷ್ಟು, ತನಗೇನಾಯಿತೋ ಅದನ್ನು ಪೃಚ್ಛಕನಿಗೆ ಹೇಳಬೇಕು ಎಂಬುದಾಗಿ ಅದ್ಭುತವಾಗಿರ್ತಕ್ಕಂಥ ಒಂದು ಸಂಗತಿಯನ್ನು ಶಾಸ್ತ್ರ ನಿರೂಪಣೆ ಮಾಡಿದೆ. ಇದು ದಶ ಅಂತ ಇದನ್ನು ಕರೆಯುವಂಥದ್ದು. ಇದರಿಂದ ತುಂಬ ಹೇಳ್ತಾರೆ. ಇನ್ನು ದಶ ಆದ ನಂತರ ಯಾವುದು ಸುರೇಶ? ಅದು ಸ್ಪೃಷ್ಟಾಂಗ ಅಲ್ವಾ? ಗೊತ್ತಿದೆ ನಮಗೆ, ಸ್ಪೃಷ್ಟಾಂಗದ ಬಗ್ಗೆ ಹೇಳಿದ್ದೇವೆ. ನಿನ್ನೆ ಒಂದು ವಿಶೇಷ ಘಟನೆ ಆಯಿತು, ಇನ್ನೊಮ್ಮೆ ಹೇಳ್ತೇನೆ ನಿಮಗೆ ಅದನ್ನು. ಆತ ಪಾಪ ಅತ್ಯಂತ ಕಷ್ಟದಲ್ಲಿದ್ದಾನೆ, ಮನಸ್ಸು ತುಂಬ ಗೊಂದಲದಲ್ಲಿದೆ ನನಗೆ. ಅಷ್ಟಾದರೂ ಕೂಡ ಈ ಪಾಠ ಎಲ್ಲ ನೆನಪಿದೆ ನನಗೆ. ಜಗತ್ತೇ ಮರೆತು ಈ ವಿಭ್ರಮ ಅನ್ನುವಂಥ ಸಂದರ್ಭ ಇದ್ದರೂ ಕೂಡ ಇಲ್ಲಿ ಮುಟ್ಟಿದ್ರೆ ಮೇಷ, ಇಲ್ಲಿ ಮುಟ್ಟಿದ್ರೆ ವೃಷಭ ಅಂತ ಹೇಳುವಂಥ ಒಂದು ಸಂದರ್ಭ ನಿನ್ನೆ ನಾವು ನೋಡಿದ್ವು. ಅಂತ ಈ ಪಾಠ ಎಲ್ಲೆಲ್ಲಿ ಹೋಗಿ ಏನೇನೋ ಪರಿಣಾಮಗಳನ್ನು ಬೀರ್ತಾ ಇದೆ ನಮ್ಗೆ ಗೊತ್ತಾಗ್ತಾ ಇತ್ತು ಅಂತ. ಅದು ಏನು ಅಂತ ಪೂರ್ತಿ ಇವತ್ತು ವಿವರಿಸೋದಿಲ್ಲ, ಮುಂದಕ್ಕೆ ಹೇಳ್ತೀವಿ. ಅದನ್ನು ನಿಮಗೆ ಆಶ್ಚರ್ಯ ಆಗ್ಬೋದು ಅದನ್ನು ಹೇಳಿದರೆ, ಯಾರು ಅದನ್ನು ಹೇಳಿದ್ದು ಅಂತ ಕೇಳಿದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ಹಾಗೆ ಇನ್ನೊಂದು ಘಟನೆ ಕೂಡ ಕೇಳಿದ್ವಿ. ನಮ್ಮ ವಿನಾಯಕ ಶಾಸ್ತ್ರಿಗಳು ಇತ್ತೀಚೆಗೆ ಎಲ್ಲೋ ಓಡಾಟ ಮಾಡ್ತಾ ಇದ್ದಾಗ ಒಬ್ಬರು ತಾಂಬೂಲ ಪ್ರಿಯರು, ತಾಂಬೂಲ ಚರ್ವಣ ಅಭ್ಯಾಸ ಇರ್ತಕ್ಕಂಥವ್ರು, ಅವ್ರ ಹತ್ರ ಹೋಗಿ ನಿಮ್ಗೊಂದು ಪ್ರವಚನ ಗುರುಗಳದ್ದು ಯಾವುದಂತ ಹೇಳಲಿಲ್ಲ, ಪ್ರವಚನ ಕೇಳಿಸ್ಬೇಕಾಗಿತ್ತು ತಾಂಬೂಲದ ಬಗ್ಗೆ ಅಂತ ಹೇಳ್ತಿದ್ದಾಗೇನೆ, ಅದು ಗುರುಗಳು ಮೊನ್ನೆ ಮಾಡಿದ ತಾಂಬೂಲದ ಪ್ರವಚನ ಅಲ್ವಾ, ಅದು ಪೂರ್ತಿ ಕೇಳಿಯಾಗಿದೆ ನನಗೆ. ಮರುದಿನ ಮುಂದುವರಿಸಿದ್ದಾರೆ ಅದೇ ವಿಷಯನ, ಮತ್ತು ಕೆಲವು ವಿಷಯ ಹೇಳಿದ್ದಾರೆ, ಗೊತ್ತಿದೆ ನಿಮಗೆ ಅಂತ ಕೇಳಿದ್ರೆ ಅಂತವರು. ಹಾಗಾಗಿ ಇದು ಎಲ್ಲೆಲ್ಲೋ ಹೋಗಿ ತಲುಪ್ತಾ ಇದೆ, ಏನೇನೋ ಪರಿಣಾಮಗಳನ್ನು ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಅಂತ. ಇದು ಹಿಂದೆ ಯಾರೋ ಇರ್ತಾರಲ್ಲ ಅವ್ರು ಮಾಡಿಸ್ತಾರೆ ಅದನ್ನೆಲ್ಲ. ಸ್ಪೃಷ್ಟಾಂಗ ನಿಮಗೆ ಗೊತ್ತು, ಪೃಚ್ಛಕ ಮುಟ್ಟಿದ ಅಂಗವೋ ಆರೂಢವಾಗಿ ಬಂದು ಫಲ ನಿರೂಪಣೆ ಮಾಡುವಂಥದ್ದು. ಪೃಚ್ಛಕ ನಿಂತ ರಾಶಿ, ಅದನ್ನು ಆಶ್ರಿತ ವೃಕ್ಷ ಅಂತ ಹೇಳ್ತಾರೆ, ಅದನ್ನು ಸ್ಥಿತ್ಯಾರೂಢ ಅಂತ ಹೇಳ್ತಾರೆ. ಅದನ್ನು ನೋಡಬೇಕು ದೈವಜ್ಞಾನ. ಅದನ್ನು ಪೃಚ್ಛಕನಿಂದ ದಿಕ್ಕೋ ವಿದುಕ್ಕೋ ಅಂತ, ದಿಕ್ಕಾದರೆ ಒಂದು ಫಲ ಇದೆ, ವಿದಿಕ್ಕಾದರೆ ಮತ್ತೊಂದು ಫಲ ಇದೆ, ಅದನ್ನು ಕೂಡ ನೋಡ್ಕೊಳ್ಬೇಕು ದೈವಜ್ಞ. ಪ್ರಶ್ನಾಕ್ಷರಗಳು, ಮೊದಲನೇ ಅಕ್ಷರ ಯಾವುದು, ಮೊದಲ 3 ಅಕ್ಷರ ಯಾವುದು, ಒಟ್ಟೆಷ್ಟು ಅಕ್ಷರಗಳು, ಅದರಿಂದ ಹೇಳಬಹುದಾದ ಫಲಗಳು ಮತ್ತು ಪರಿಹಾರಗಳು, ಇದನ್ನು ಕೂಡ ನೀವು ಕೇಳಿದ್ದೀರಿ ಈಗಾಗಲೇ. ಇನ್ನು ಸ್ಥಿತಿ ಬಗ್ಗೆ ನಮಗೆ ಕೆಲವು ಮಾತುಗಳನ್ನ ಹೇಳಬೇಕು. ಸ್ಥಿತಿ ಅಂದರೆ ಪ್ರಶ್ನೆ ಕೇಳುವಾಗ ಪೃಚ್ಛಕ ಹೇಗಿದ್ದ ಅಂತ, ಅದರಿಂದ ಕೆಲವು ವಿಷಯಗಳು ಗೊತ್ತಾಗತ್ತೆ. ಸಾಮಾನ್ಯವಾಗಿ ಬಲಗಾಲ ಮುಂದಿರಬೇಕು. ಯಾವುದೇ ಶುಭ ಕಾರ್ಯಕ್ಕೆ ನಾವು ಹೋಗುವಾಗ ಬಲಗಾಲ ಮುಂದೆ ಎಡಗಾಲ ಹಿಂದೆ ಅಲ್ವಾ. ಒಂದು ದೇವಸ್ಥಾನಕ್ಕೆ ಹೋಗ್ತೀರಿ, ಒಂದು ಗೃಹ ಪ್ರವೇಶ ಮಾಡ್ತೀರಿ, ಎಲ್ಲಿಗೋ
ಹೆಜ್ಜೆ ಎತ್ತಿಡಬೇಕಾದ್ರೆ ಅಂತ ಒಳ್ಳೆ ಕೆಲಸಕ್ಕೆ ಹೊರಟ್ರೆ ಬಲಗಾಲ ಮೊದಲು ಒಂದು ಮಿತ್ರನ ಮನೆ ಪ್ರವೇಶ ಮಾಡ್ತೀರಿ, ಒಂದು ಬಂಧುವಿನ ಮನೆ ಪ್ರವೇಶ ಮಾಡ್ತೀರಿ, ಬಲಗಾಲ ಮುಂದಕ್ಕೆ ಇರಬೇಕು ಅಂತ. ಅಂದರೆ ಎಡಗಾಲಿಗೂ ಜಾಗ ಇದೆ. ಯಾರು ಹೇಳಿದ ಮಾತು ಕೇಳಿದ್ವಿ, ಬಲಗಾಲಿಗೂ ಎಡಗಾಲಿಗೂ ಜಗಳ ಆಯ್ತಂತೆ ಅನ್ಸುತ್ತೆ. ಎಡಗಾಲು ಈ ಬಲಗಾಲಿಗೆ ಜೋರು ಮಾಡ್ತಂತೆ, ಏನು ಎಲ್ಲದಕ್ಕೂ ನೀನೇ ಮುಂದೆ, ನೀನು ಶುಭ ನಾನು ಅಶುಭ ಅಂದರೆ ಏನು, ನಾನೇನು ಕಡಿಮೆ, ಆಯಿತು ಒಂದು ಕೆಲಸ ಮಾಡೋಣ, ನೀನು ಹೋಗು, ಒಬ್ಬನೇ ಹೋಗು, ನೀನು ನಾನು ಬರೋದೇ ಇಲ್ಲ, ಹೇಗೆ ಹೋಗ್ತೀಯ ನೋಡೋಣ ಅಂತ. ಎಡಗಾಲು ಹಠ ಮಾಡ್ತಂತ ಅಲ್ವಾ, ಹೋಗೋಕ್ಕಾಗತ್ತಾ? ಬಲಗಾಲು ಒಂದೇ ಹೋಗೋಕ್ಕಾಗತ್ತಾ? ಆದರೆ ಎಡಗಾಲಿಗೂ ಜಾಗ ಇದೆ. ಈ ಹನುಮಂತ ಲಂಕಾನಗರ ಪ್ರವೇಶ ಮಾಡ್ತಾನಲ್ವಾ, ದೊಡ್ಡ ಮಹಾದ್ವಾರ ಇದೆ, 4 ಮಹಾದ್ವಾರಗಳಿದ್ವಂತೆ ಲಂಕೆಗೆ. ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣಕ್ಕೆ 4 ದೊಡ್ಡ ದೊಡ್ಡ ದ್ವಾರಗಳಿದ್ವಂತೆ. ದ್ವಾರದ ಮುಂದೆ ನಿಂತಿದ್ದಾನೆ ಇವನು. ಅಲ್ಲೇ ಲಂಕಾದಿ ದೇವತೆಯನ್ನು ಮಣಿಸಿದ್ದಾನೆ. ಆಕೆ ಒಪ್ಪಿಗೆ ಕೂಡ ಕೊಟ್ಟಿದ್ದಾಳೆ, ನೀನು ಎಲ್ಲಿ ಬೇಕೋ ಹೋಗು, ಏನು ಬೇಕೋ ಮಾಡು ಅಂತ ಲಂಕಾದಿ ದೇವತೆ ಒಪ್ಪಿಗೆ ಕೊಟ್ಟಾಗಿದೆ ಹನುಮಂತನಿಗೆ. ಇಷ್ಟಾದ ಮೇಲೆ ಅವನು ಕೋಟೆ ಹಾರಿ ಒಳಗೆ ಹೋದನಂತೆ. ಬಾಗಿಲು ಮಹಾದ್ವಾರ ಇದ್ದರೂ ಕೂಡ ಹೋಗಲಿಕ್ಕೆ ಅವನಿಗೇನು ಅಡ್ಡಿ ಆತಂಕ ಏನೂ ಇಲ್ಲ, ನಗರಿಗೆ ಅನುಮತಿ ಕೊಟ್ಟಿದೆ. ಕೋಟೆ ಹಾರಿ ಅದ್ವಾರೇಣ ಮಹಾಬಾಹು ಪ್ರಾಕಾರ ಅಭಿಪುಪ್ಲುವೆ. ಅದ್ವಾರೇಣ, ದ್ವಾರ ಅಲ್ಲ ಅದು, ಮಹಾಬಾಹು ಪ್ರಾಕಾರಂ ಅಭಿಪುಪ್ಲುವೆ ಅಂತ. ಪ್ರಾಕಾರವನ್ನು, ಕೋಟೆಯನ್ನು ಹಾರಿ ಒಳಗೆ ಪ್ರವೇಶ ಮಾಡಿದ. ಯಾಕೆಂದರೆ ದ್ವಾರದಲ್ಲಿ ಹೋಗೋದು ಮಿತ್ರನ ಮನೆಗೆ, ಇದರಿನ ಬಾಗಿಲಿಂದ ಹೋಗುವಂಥದ್ದು ಇದೆಲ್ಲ ಎಲ್ಲಿ ಅಂದರೆ, ನಾವು ಯಾರಿಗೆ ಹಿತೈಷಿಯೋ, ನಮಗೆ ಯಾರು ಹಿತೈಷಿಗಳು ಅವ್ರ ಮನೆ ಪ್ರವೇಶ ಮಾಡುವಾಗ ಆ ನಿಯಮ. ಶತ್ರುವಿನ ಮನೆಯನ್ನು ಯಾವತ್ತೂ ಎದುರುಗಡೆ ಬಾಗಿಲಿಂದ ಪ್ರವೇಶ ಮಾಡಬಾರ್ದಂತೆ, ಹಿಂದಿನ ಬಾಗಿಲಿಂದ ಪ್ರವೇಶ ಮಾಡಬೇಕಂತೆ, ಅಡ್ಡ ಬಾಗಿಲಿಂದ ಅಥವಾ ಗೋಡೆ ಹಾರಿ ಹೀಗೆ ಒಳಗೆ ಹೋಗೋದಂತೆ. ಅದ್ವಾರೇಣ ಮಹಾಬಾಹು ಪ್ರಾಕಾರ ಅಭಿಪುಪ್ಲುವೆ. ಈ ಜರಾಸಂಧನ ಇದನ್ನು ಪ್ರವೇಶ ಮಾಡಬೇಕಾದ್ರೆ, ಏನು ನಗರವನ್ನು ಅರಮನೆ ಪ್ರವೇಶ ಮಾಡಬೇಕಾದ್ರೆ ಕೃಷ್ಣ ಭೀಮ ಅರ್ಜುನರು ಅವರು ದ್ವಾರದಲ್ಲಿ ಹೋಗೋದಿಲ್ಲ, ಸರಿಯಾದ ದ್ವಾರದಲ್ಲಿ ಪ್ರವೇಶ ಮಾಡೋದಿಲ್ಲ, ಯಾಕೆಂದರೆ ಶತ್ರು ಅವನು ಅಂತ. ಆಯಿತು, ಅದಾದಮೇಲೆ ಯಾವ ಕಾಲ ಮೊದಲಿಟ್ಟ ಲಂಕೆಯಲ್ಲಿ ಅಂದರೆ ಎಡಗಾಲು ಅಂತ, ಯಾಕೆಂದರೆ ಶತ್ರು ಅವನು. ಎಡಗಾಲ ಮೊದಲಿಟ್ಟ. ಅವನು ಭಾವ ಹೇಗಿತ್ತಂದರೆ, ಆ ನೆಲ ಇದೆಯಲ್ಲ ಅದನ್ನೇ ರಾವಣನ ತಲೆ ಅಂತ ಭಾವಿಸಿ ಕಾಲಿಟ್ಟ ಅಂತ ಹನುಮಂತ. ಲಂಕೆಯಲ್ಲಿ ಶತ್ರುಗಳ ತಲೆ ಎಂಬಂತೆ ಭಾವಿಸಿ ಎಡಗಾಲನ್ನಿಟ್ಟು ಅವನು ಲಂಕಾನಗರದಲ್ಲಿ ಪಾದಸ್ಪರ್ಶ ಆಗೋದು ಹಾಗೆ ಹನುಮಂತನದ್ದು. ಮುಂದೇನಾಯ್ತು, ಮುಂದಾಗಿದ್ದೇನೋ ಅದರಲ್ಲಿ ಎಡಗಾಲಿಟ್ಟಿದ್ರೆ ಫಲ ಅಂತ, ಮುಂದೆ ನಡೆಯುವಂಥದ್ದು, ಅಲ್ಲಿಗೆ ನಡೆಯುವಂಥದ್ದು ಅಂತ. ಹಾಗೆ ಯುದ್ಧ ಸಂದರ್ಭದಲ್ಲಿ ಶತ್ರುವಿನ ಮನೆಗೆ ಪ್ರವೇಶ ಮಾಡುವಾಗ ಇಂಥ ಸಂದರ್ಭದಲ್ಲಿ ಎಡಗಾಲು ಹಿಡಿದೆಯಲ್ಲ, ಅದೇ ತರಹ ಪ್ರಶ್ನೆ ಸಮಯದಲ್ಲಿ ಕೂಡ ಪೃಚ್ಛಕ ಅವನು ಎಡಗಾಲು ಮುಂದಿದ್ರೆ ಶುಭವಂತ, ಬಲಗಾಲಲ್ಲ. ನೆನ್ಪಿಟ್ಕೊಳ್ಳಿ, ವಾಮಾಂಗ್ರಿ ರಗ್ರೇ ನಿಹಿತ ಶುಭ ಸ್ಯಾತ್, ಎಡಗಾಲು ಮುಂದಿದ್ರೆ ಶುಭ. ದೂತಸ್ಯ ದೋಷಾಯ ಚ ದಕ್ಷಿಣಾಂಗ್ರಿ, ಬಲಗಾಲು ಮುಂದಿಟ್ರೆ ದೋಷ. ಇದು ಒಂದು. ಇನ್ನೊಂದು, ಆ ಕಾಲು ಅಲ್ಲಾಡ್ತಾ ಇರಬಾರ್ದಂತೆ, ದೋಷ. ಅದು ಸ್ಥಿರವಾಗಿರಬೇಕು, ಸ್ಥಿತಿ ಸ್ಥಿರವಾಗಿರಬೇಕು. ದೋಷಾಯ ಚ ಅಂಘ್ರೇಶ್ಚಲನಂ. ಕೆಲವರಿಗೆ ಅಭ್ಯಾಸ ಇರುತ್ತಲ್ಲ, ಅಲ್ಲಾಡ್ತಾ ಇರ್ತಾರೆ ಕಾಲನ್ನೆಲ್ಲ, ದೋಷ ಅದು. ಸ್ಥಿತಿ ಸ್ಥಿರ ತಸ್ಯ ಶುಭಪ್ರದ ಸ್ಯಾತ್. ಸ್ಥಿತಿ ಸ್ಥಿರವಾಗಿರಬೇಕು, ಅಲ್ಲಾಡಬಾರ್ದು ಅಂತ. ಬೇಗ ಬೇಗ ಮುಂದೋಗೋಣ. ಆಮೇಲೆ ಪ್ರಶ್ನೆ ಮಾಡೋ ಸಮಯದಲ್ಲಿ ಸುಖಾಸೀನನಾಗಿರ್ಬೇಕು ಪೃಚ್ಛಕ ಅಂತ, ಆರಾಮಾಗಿ ಕೂತಿರ್ಬೇಕು, ಶುಭ. ರುಜ್ವಂಗ ಅಂದರೆ ನೆಟ್ಟಗೆ ಕುಳಿತಿರ್ಬೇಕು ಅವನು. ನೆನಪಾಯ್ತು ನಿಮಗೆ? ನಾವು ಎಷ್ಟು ಸಾರಿ ಹೇಳಿದ್ದೇವೆ ನಿಮಗೆ, ನೇರವಾಗಿ ಕೂತ್ಕೊಳ್ಳಿ, ನೇರವಾಗಿ ಕೂತ್ಕೊಳ್ಳಿ ಅಂತ ಹೇಳಿಲ್ವಾ? ತುಂಬ ಸರ್ತಿ ಸುಮಾರು ಕೂತಿದ್ದೀರಿ ಹಾಗೆ. ಅದು ಕೆಲವರು ಇದು ಕೇಳ್ತಿರಾಗ ನೆಟ್ಟಗೆ ಕೂತ್ಕೊಂಡ್ರೆ, ಇಲ್ಲಿ ನೆಟ್ಟಗೆ ಕೂತ್ಕೊಳ್ತೀರಿ ಏನಾಗತ್ತೆ? ಪೃಚ್ಛಕರ ನೀವಾಗಿದ್ರೆ ಅದಷ್ಟರಿಂದಲೇ ನಿಮ್ಗೆ ಅಶುಭ ಫಲ ಹೇಳಬೇಕು ಅಂತ. ನೆಟ್ಟಗೆ ಕೂರ್ದೇ ಇರೋದಿದೆಯಲ್ಲ, ಬೆನ್ನು ಡೊಂಕಾಗಿರೋದ್ರ ಫಲವಾಗಿ ಜೀವನ ಡೊಂಕು ನಿಂದು ಅಂತ ಹೇಳಬೇಕಾಗತ್ತೆ ಅಂತ, ದೈವಜ್ಞ ಫಲವನ್ನು ಅಂತ. ಹಾಗಾಗಿ ರುಜ್ವಂಗ ಅಂತ, ನೇರವಾಗಿ ಕೂತ್ಕೋ ಅಂತ. ಮತ್ತು ನೆಲಕ್ಕೆ ಕೂತ್ಕೋಬಾರ್ದು ಅವನು ಪೃಚ್ಛಕನಾದವನು. ಸ್ವಲ್ಪ ಎತ್ತರದಲ್ಲಿ ಅಥವಾ ಆಸನದ ಮೇಲೆ ಕೂತಿರ್ಬೇಕು ಅವನು. ತುಂಗದೇಶೆ ಅಂತ. ತುಂಗದೇಶೆ ಶುಭಾಸನೆ, ಕೂತ ಆಸನವೂ ಕೂಡ ಶುಭಕರವಾಗಿರಬೇಕು.
ಹೀಗೆಲ್ಲ ಇದ್ದಾಗ ಆ ಪ್ರಶ್ನೆಗೆ ಪೃಚ್ಛಿಗೆ ಶುಭ ಫಲ ಅಂತ. ಪ್ರಶ್ನೆಯಲ್ಲಿ ಮಾತ್ರ ಅಲ್ಲ, ಇದು ಇಡೀ ಜೀವನಕ್ಕೆ ಅನ್ವಯ ಆಗುವಂಥದ್ದು. ಇದು ಒಳ್ಳೆ ಸ್ಥಳ, ಒಳ್ಳೆ ಆಸನ, ಒಳ್ಳೆ ದಿಕ್ಕು ಮತ್ತು ನೆಟ್ಟಗೆ ಸುಖವಾಗಿ ಕೂತ್ಕೊಳ್ಳುವಂಥದ್ದು ಜೀವನಕ್ಕೆ ಬೇಕಾದ ಅಭ್ಯಾಸ. ಇದು ಇದ್ದರೆ ನಿಮ್ಗಲ್ಲೂ ಬರುತ್ತೆ, ಅದು ಇದಿದ್ರು ಬರೋದಿಲ್ಲ ಅಂತ. ಇದು ಸರಿ ಇಲ್ಲದೆ ಇದ್ದರೆ ಜೀವನ ಸರಿ ಇರೋದಿಲ್ಲ. ಅವನು ಕೂತ್ಕೊಳ್ಳೋ ಭಂಗಿ ಇದೆಯಲ್ಲ, ಆ ಭಂಗಿ ಸರಿ ಇಲ್ಲದೆ ಇದ್ದರೆ ಅದರ ಪರಿಣಾಮಗಳು ಜೀವನದ ಮೇಲೆ ಇರುತ್ತೆ ಅಂತ. ಹಾಗಾಗಿ ಬೆನ್ನು ನೆಟ್ಟಗಿದ್ದರೆ ಜೀವನ ನೆಟ್ಟಗಿರುತ್ತೆ ಅಂತ ನೆನ್ಪಿಟ್ಕೊಳ್ಳಿದ್ನ. ನಿಮ್ಮ ಬೆನ್ನು ನೇರ ಇದ್ದರೆ ಜೀವನ ನೇರ ಇರುತ್ತೆ, ಬೆನ್ನು ಡೊಂಕಾದರೆ ಜೀವನ ಡೊಂಕಾಗತ್ತೆ, ಮನಸ್ಸು ಕೂಡ ಡೊಂಕಾಗ್ಬೋದು ಅಂತ. ಹಾಗಾಗಿ ರುಜ್ವಂಗ ನೇರವಾಗಿ ಕೂತ್ಕೋಬೇಕು. ಶುಭಂಯಾತಿ ಅನ್ಯಥಾ ಅಶುಭಂ, ಹೀಗಿಲ್ಲದೆ ಇದ್ದರೆ ಅಶುಭ ಫಲವನ್ನು ಚಿಂತನೆ ಮಾಡು, ಅಶುಭ ಫಲವನ್ನು ಹೇಳು ಅನ್ನೋದಾಗಿ ಹೇಳಿಬಿಟ್ಟಿದ್ದಾರೆ ಅಂತ. ಮತ್ತು ಇನ್ನೊಂದು ಸೂಚನೆ ಕೊಡ್ತಾರೆ. ಒಂದು ಪ್ರಶ್ನೆ ಕೇಳ್ತಾನಲ್ಲ, ಅವನು ನಿಂತ್ಕೊಂಡಿರ್ತಾನೆ, ಪ್ರಶ್ನೆ ಕೇಳ್ತಾ ಕೇಳ್ತಾ ಕೂತ್ಕೊಂಡ್ಬಿಡ್ತಾನೆ, ಅಥವಾ ಕೂತ್ಕೊಂಡಿರ್ತಾನೆ, ಪ್ರಶ್ನೆ ಕೇಳಿದ್ಮೇಲೆ ನಿಂತ್ಕೊತಾನೆ. ಇದೆರಡು ಶುಭವೇ. ಉತ್ತಿಷ್ಠತೆ ಯದಿ ಪ್ರಶ್ನಂ ಕುರುವನ್ ಆಸೀನ ಆಸನಾತ್, ಆಸನದಲ್ಲಿ ಆಸೀನನಾಗಿದ್ದವನು ಪ್ರಶ್ನಂ ಕುರುವನ್, ಪ್ರಶ್ನೆ ಮಾಡ್ತಾ ಮಾಡ್ತಾನೆ ತನ್ನ ಮಧ್ಯದಲ್ಲಿ ಉತ್ತಿಷ್ಠತಿ ಯದಿ ಉತ್ತಿಷ್ಠತಿ, ಎದ್ದು ನಿಂತು ಬಿಟ್ರೆ ಆ ಕಾರ್ಯವು ಎದ್ದು ನಿಲ್ಲುತ್ತೆ ಅಂತ ಅರ್ಥ ಅದಕ್ಕೆ ಅಂತ, ಏಳ್ಗೆ ಬರುತ್ತೆ ಅಂತ ಅರ್ಥ ಅಂತ ಅದಕ್ಕೆ ಅಂತ. ಹಾಗೆ ಕೇಳ್ತಾ ಕೇಳ್ತಾ ಕೂತ್ಕೋತಾನೆ ಅಂತ. ಆ ಪ್ರಶ್ನೆ ಮಧ್ಯದಲ್ಲೇ ಕೂತ್ಕೊಂಡ್ಬಿಡ್ತಾನೆ. ಕೆಲವರು ಹಾಗೆ ಮಾಡ್ತಾರೆ, ಗಡಿಬಿಡಿಯಲ್ಲಿ ಹಾಗೆ ಮಾಡೋದು ಉಂಟು ಅಂತ. ಹಾಗೆ ಮಾಡಿದ್ರು ಶುಭವೇ. ಯಾಕೆಂದರೆ ಒಂದು ಸ್ಥಿರವಾದ ಸ್ಥಿತಿ ಬಂತು, ಒಂದು ಆಸನ ಸಿಕ್ತು, ನೆಲೆ ಬಂತು, ನೆಲೆ ಸಿಕ್ತು, ಆಗಲೂ ಕೂಡ ಶುಭವನ್ನು ಹೇಳಬೇಕು ಅಂತ. ಇದೊಂದು. ಇನ್ನೊಂದು ಬಹಳ ಸ್ವಾರಸ್ಯಕರವಾಗಿದೆ. ಈ ದೈವಜ್ಞ ಕೂತಿರ್ತಾನೆ, ಪೃಚ್ಛಕ ಪ್ರವೇಶ ಆಗ್ತಾನೆ, ಒಂದು ಕಣ್ಣಿಗೆ ಕಾಣುವ ಜಾಗಕ್ಕೆ ಬರ್ತಾನೆ ಪೃಚ್ಛಕ ಅಂತ. ದೃಷ್ಟಿಪಥ ಅಂತ ಕರಿತೇವೆ ನಾವು ಅದನ್ನು. ಅವನ ಕಣ್ಣಿನ ವ್ಯಾಪ್ತಿ ಇದೆಯಲ್ಲ, ದೈವಜ್ಞನ ದೃಷ್ಟಿ ವ್ಯಾಪ್ತಿ ಇದೆಯಲ್ಲ, ಅದ್ರ ಒಳಗೆ ಪೃಚ್ಛಕ ಬಂದ ಮೇಲೆ ದೈವಜ್ಞನಿಗೆ ಬರಬೇಕಲ್ವಾ, ಮಧ್ಯೆ ಮಧ್ಯೆ ನಿಂತು ನಿಂತು ಬರ್ತಾನೆ ಅಂತ ಅಂದ್ಕೊಳ್ಳಿ ನೀವು. ಏನೋ ಕಾರಣದಿಂದ ನೇರವಾಗಿ ಬರೋದಿಲ್ಲ, ಅಲ್ಲೇ ನಿಂತು ಬರ್ತಾನೆ. ಅಷ್ಟು ದಿನಗಳು ಕಳೆದ ಮೇಲೆ ಕಾರ್ಯ ಆಗತ್ತೆ ಅಂತ ಹೇಳಬೇಕು. ಒಂದು ಎಷ್ಟು ಬಾರಿ ನಿಂತನೋ ಅತೀತ್ಯ ಸ್ಥಿತಿ ಸಂಖ್ಯಾಹಾನಿ, ಎಷ್ಟು ಬಾರಿ ನಡುವೆ ನಿಂತನೋ ಅಷ್ಟು ದಿನಗಳು ಕಳೆದ ಬಳಿಕ ಕಾರ್ಯ ಆಗುವಂಥದ್ದು ಅಂತ. ಆನಂತರ ಆಗತ್ತೆ ಕಾರ್ಯ, ಆದರೆ ಕಾರ್ಯ ಆಗತ್ತೆ ಅಂತ ಹಾಗೆ ಹೇಳಬೇಕು ಅಂತ. ಇದೊಂದು ಹೇಳಿದ್ದಾರೆ. ಇನ್ನೊಂದು ಹೇಳ್ತಾರೆ, ದೈವಜ್ಞ ದೂತರ ಮಧ್ಯೆ ಯಾರು ಹೋಗಬಾರ್ದು. ಹೋದರೆ ಆ ಪೃಚ್ಛಕನಿಗೆ ಅವನ ಕಾರ್ಯಕ್ಕೆ ಸಹಾಯ ಸಿಗೋದಿಲ್ಲ, ನಿರೀಕ್ಷೆ ಮಾಡಿದ ಸಹಾಯ ಬರೋದಿಲ್ಲ. ಗಂಡ ಹೆಂಡತಿ ಮಧ್ಯೆ ಹೋಗಬಾರ್ದು, ಗುರು ಶಿಷ್ಯರ ಮಧ್ಯೆ ಹೋಗಬಾರ್ದು, ಇಬ್ಬರು ಮಾತಾಡ್ತಾ ಇದ್ರೆ ಮಧ್ಯೆ ಹೋಗಬಾರ್ದು, ಅಲ್ಲಿ ನಿಯಮಗಳು ಇವೆಲ್ಲ. ಹಾಗೆ ದೈವಜ್ಞ ದೂತರ ಅಥವಾ ಪೂಜೆ ಮಾಡ್ತಾ ಇದ್ರೆ ದೇವರು ಮತ್ತು ಪೂಜಕನ ಮಧ್ಯೆ ಹೋಗ್ಬಿಡೋದು ಮಾಡಬಾರ್ದು. ಹೋಮ ಮಾಡ್ತಾ ಇದ್ರೆ ಅಗ್ನಿ ಮತ್ತು ಆ ಯಾಜಕನ ಮಧ್ಯೆ ಹೋಗ್ಬಿಡೋದು, ಇವೆಲ್ಲ ನಿಷಿದ್ಧ ಅಂತ. ಹಾಗೆ ದೈವಜ್ಞ ಮತ್ತು ಪೃಚ್ಛಕನ ಮಧ್ಯೆ ಯಾರಾದರೂ ದಾಟಿ ಹೋದರೆ ಹೋಗ್ತಾನೆ ಇರ್ತಾರೆ, ಮಾಡಬಾರ್ದು. ಅದನ್ನು ಮಾಡಿದರೆ ಬರಬೇಕಾದ ಸಹಾಯ ಬರೋದಿಲ್ಲ. ಇಷ್ಟು ಸ್ಥಿತಿ ಬಗ್ಗೆ. ಇನ್ನೂ ಇದೆ, ತುಂಬ ಇದೆ ಸ್ಥಿತಿ ಬಗ್ಗೆ. ಪ್ರಶ್ನೆ ಕೇಳ್ತಾ ಅವನು ನಿದ್ದೆ ತೂಗಿದ್ರೆ, ಪ್ರಶ್ನೆ ಕೇಳ್ತಾ ಕೇಳ್ತಾನೆ ಅಶುಭ ಅಂತ. ಕೂದಲು ಬಿಚ್ಚಿ ಹರಡಿದ್ರೆ ಅಶುಭ ಅಂತ. ಕೂದಲಿಗೆ ಎರಡೇ ಗತಿ ಇರುವಂಥದ್ದು, ಒಂದು ತೆಗಿಬೇಕು, ಇಲ್ಲ ಕಟ್ಟಬೇಕು ಅಂತ. ಮೂರನೇದಿಲ್ಲ, ಶಾಸ್ತ್ರದಲ್ಲಿ ಇಲ್ಲ ಮೂರನೇದು. ಕೂದಲನ್ನು ಕಟ್ಟಬೇಕು ಅಥವಾ ತೆಗಿಬೇಕು ಅಂತ. ಮುಂಡನ ಇದೆ, ಎಲ್ಲರಿಗೂ ಇಲ್ಲ. ಸನ್ಯಾಸ ಮತ್ತು ಸನ್ಯಾಸ ಸದೃಶವಾದ ಅವಸ್ಥೆಗಳಲ್ಲಿದೆ, ಅದು ವಿಧವೆ ಕೂದಲು ತೆಗೆಯೋದುಂಟು, ಸನ್ಯಾಸ ಸದೃಶವಾಗಿರ್ತಕ್ಕಂಥ ಅವಸ್ಥೆ ಅದು ಅಂತ. ಅಂಥಲ್ಲಿ ಉಂಟು, ಎಲ್ಲರೂ ಮಾಡೋದಲ್ಲ ಇದು. ಉಳಿದವರು ಸ್ವಲ್ಪ ಆದರೂ ಬಿಡಬೇಕಾಗತ್ತೆ, ಅದನ್ನು ಬಿಟ್ಟಿದ್ದನ್ನು ಕಟ್ಟಬೇಕು. ಇಡೀ ಬಿಡ್ಬೋದು ಅಥವಾ ಕೆಲವು ಅಂಶ ಬಿಡ್ಬೋದು, ಬಿಟ್ಟಿದ್ದನ್ನು ಕಟ್ಟಬೇಕು ಅಂತ. ಈ ಜಡೆ ಎನ್ನುವಂಥದ್ದು ಬರೀ ಸ್ತ್ರೀಯರಿಗೆ ಅಂತ ಯಾರಿಗೆ ಹೇಳಿದ್ದು? ಇದು ಪುರುಷರಿಗೂ ಇದೆ, ಅದು ಅಷ್ಟೇ ಕಟ್ಟುನಿಟ್ಟಾಗಿದೆ ಪುರುಷರಿಗೂ ಕೂಡ. ಸ್ತ್ರೀಯರಿಗೆ ಎಷ್ಟು ಕಟ್ಟುನಿಟ್ಟಾಗಿದೆಯೋ ಅಷ್ಟೇ ಕಟ್ಟುನಿಟ್ಟಾಗಿ ಪುರುಷರಿಗೂ ಇದೆ. ಸ್ತ್ರೀಯರಿಗೆ ಕೂದಲು ತೆಗೆಯೋ ವಿಷಯ ಇಲ್ಲ, ಆದರೆ ಪುರುಷರಿಗೆ ಕೆಲವು ಭಾಗ ತೆಗಿಬೋದು, ತೆಗೆದನೂ ಇರ್ಬೋದು, ಅವಕಾಶ ಇದೆ ಪುರುಷರಿಗೆ. ಆದರೆ ಕಟ್ಟಬೇಕು ಅವರು ಅದನ್ನು ಅಂತ. ಯಾಕೆಂದರೆ
ಚಿತ್ತ ವೃತ್ತಿಗಳು ಅದು. ಒಂದೊಂದು ಕೂದಲು ಕೂಡ ಒಂದೊಂದು ನಾಡಿಗೆ ಸಂಬದ್ಧವಾಗಿರ್ತಕ್ಕಂಥದ್ದು, ಚಿತ್ತ ವೃತ್ತಿಗಳಿಗೆ ಸಂಬದ್ಧವಾಗಿರ್ತಕ್ಕಂಥದ್ದು. ಅದು ಚದುರಿ ಹಾರಾಡಿದರೆ ಮನಸ್ಸು ಕೂಡ ಚದುರಿ ಹಾರಾಡುತ್ತೆ, ಮನಸ್ಸಿನಲ್ಲಿ ರಜೋಗುಣದ ಪ್ರವೇಶ ಆಗುತ್ತೆ, ಚಿತ್ತ ಚಾಂಚಲ್ಯ ಬರುತ್ತೆ ಅಂತ. ಹಾಗಾಗಿ ಕೂದಲನ್ನು ಯಾವುದೋ ಒಂದು ಕಡೆಯಲ್ಲಿ ಕಟ್ಟಬೇಕು, ಕಟ್ಟುವಷ್ಟು ಉದ್ದ ಇಟ್ಕೊಳ್ಬೇಕು ಅಂತ ನಿಯಮ ಅದು ಅಂತ. ಕಟ್ಟದಿದ್ರೆ ಅವನಿಗೆ ಯಾವ ಕರ್ಮಕ್ಕೂ ಅರ್ಹತೆ ಬರೋದಿಲ್ಲ, ಯಾವ ಕರ್ಮಕ್ಕೂ ಅರ್ಹತೆ ಬರೋದಿಲ್ಲ ಅವನಿಗೆ. ವಿಶಿಖ ಅನುಪವೀತಿ ಚ. ಇನ್ನೊಂದು ಕಡೆಗೆ ಇದೆ ನೇಮ ಇದು. ಶಿಖಾಬಂಧ ಮಾಡದೇ ಇದ್ರೆ, ಮೊದಲು ಮಾಡಬೇಕಾದ ಕೆಲಸವೇ ಇದು, ಶಿಖಾಬಂಧ ಮಾಡ್ಕೊಂಡು ಮುಂದುವರಿಬೇಕು ಅಂತ ಮಾಡದೇ ಇದ್ರೆ ಅವನಿಗೆ ಯಾವ ಕರ್ಮಕ್ಕೂ ಕೂಡ ಅರ್ಹತೆ ಬರೋದಿಲ್ಲ, ಮಾಡಿದ ಕಾರ್ಯಗಳಿಗೆ ಫಲ ಬರೋದಿಲ್ಲ ಅಂತ. ವಿದೇಶದವರು ಹಾಗೆ ಮಾಡಿದ್ದಾರೆ ಅಂತ ನಾವು ಮಾಡಿದರೆ ಅರ್ಥ ಇಲ್ಲ ಅಂತ. ಅದಕ್ಕೆ ಮೂಢನಂಬಿಕೆ ಅಂತ ಹೆಸರು, ಅಂಧಾನುಕರಣೆ ಅಂತ ಹೆಸರು. ನಾವು ಯಾವಾಗ ಶುರು ಮಾಡಿದ್ದು, ಇಂಗ್ಲೆಂಡ್ನವರು ಅಮೇರಿಕದವರು ಕೂದಲು ಹೇಗೆ ಇಟ್ಕೊಳ್ತಾರೋ ನಾವು ಹಾಗೆ ಇಟ್ಕೊಳ್ಳೋದು ಕೂದಲನ್ನ ಅಂತ. ಹಾಗೆ ಬಂದಿತ್ತಾನೆ ಇದು. ಈ ಕ್ರಾಪ್ ಕತ್ತರಿಸೋದು ಅಥವಾ ಬಾಬ್ ಕ್ರಾಪ್, ಆ ಹೆಸರೇ ಹೇಳುತ್ತೆ ಅದು ಎಲ್ಲಿಂದ ಬಂದಿದ್ದು ಅಂತ, ಇಲ್ಲಿದಲ್ಲ ಅದು ಅಂತ. ನಾವು ಕೇಳೋದು ಏನಾದ್ರು ವೈಜ್ಞಾನಿಕ ಕಾರಣ ಇದೆಯಾ? ನೀವು ಅವರು ಅನುಸರಣೆ ಮಾಡಿದ್ರಲ್ಲ, ಅನುಕರಣೆ ಮಾಡಿದ್ರಲ್ಲ, ವೈಜ್ಞಾನಿಕ ಕಾರಣ ಇದೆಯಾ? ಕೊಟ್ಟರ ವೈಜ್ಞಾನಿಕ ಕಾರಣವನ್ನು ಅವರು? ಕೂದಲು ಉದ್ದ ಬಿಟ್ಟು ಕಟ್ಟಿದ್ರಿಂದ ಇಂತಿಂಥ ಕಾಯಿಲೆಗಳು ಬರ್ತವೆ, ತೊಂದರೆಗಳಾಗ್ತವೆ, ನೀವು ಕತ್ತರಿಸಿ ಹಾರಾಡಿಸ್ತಾ ಇದ್ರೆ ಅನುಕೂಲ ಆಗುತ್ತೆ ಅಂತ ಯಾವುದು ಏನಾದರೂ ವಿಜ್ಞಾನ ಇದೆಯಾ ಅದಕ್ಕೆ? ಇಲ್ಲ ಅಲ್ವಾ? ಅಂಧಾನುಕರಣೆ ಅದು ಅಂತ. ನಾವು ನಮ್ಮ ಪದ್ಧತಿ ಬಿಟ್ಟು ತಪ್ಪು ಮಾಡಿದ್ವು ಅಂತ. ಹಾಗಾಗಿ ನಿಮ್ಮ ಚಿತ್ತ ಸ್ಥಿರವಾಗಿರಬೇಕು, ನಿಮಗೆ ಏಕಾಗ್ರತೆ ಬೇಕು ಅಂದರೆ ಒಂದು ಕೂದಲನ್ನು ಕಟ್ಟಬೇಕು ಅಥವಾ ತೆಗಿಬೇಕು, ಎರಡರಲ್ಲಿ ಒಂದು ದಾರಿ ಇರ್ತಕ್ಕಂಥದ್ದು. ಹಾಗಾಗಿ ಕೂದಲು ಬಿಟ್ಟುಕೊಂಡು ಪ್ರಶ್ನೆ ಕೇಳಿದರೆ ಆ ಪ್ರಶ್ನೆಗೆ ಅಶುಭ ಫಲ ಹೇಳಬೇಕು. ಅಶುಚಿಯಾಗಿದ್ದರೆ ಅಶುಭ ಫಲ ಹೇಳಬೇಕು. ಅಳ್ತಾ ಇದ್ದರೆ ಕಷ್ಟ ಇರುತ್ತಲ್ವಾ, ಅವ್ನು ಪ್ರಶ್ನೆ ಕೇಳ್ತಾ ಅಳ್ತಾ ಪ್ರಶ್ನೆ ಕೇಳ್ತಾನೆ, ಅವನು ಅಶುಭ ಫಲ ಹೇಳಬೇಕು. ಅದಕ್ಕೆ ಕಣ್ಣು ತಿಕ್ತಾ ಇದ್ದರೆ ಹೀಗೆ ಎಲ್ಲ ಕಣ್ಣು ತೆಗ್ತಾ ಇದ್ರೆ ಅಶುಭ ಫಲ ಹೇಳಬೇಕು. ಕೆಲವರಿಗೆ ಅವರ ಉಗುರೇ ಲೇಖನಿಯಾಗಿ ಬರಿತಾ ಇರ್ತಾರೆ, ಏನಾದರೂ ಕಾಲಲ್ಲಿ ಕೈಲಿ ಬರಿತಾ ಇರ್ತಾರೆ, ನಖೈರ್ ವಿಲಿಖತಿ ಅಂತ ಅಶುಭ ಫಲ ಹೇಳಬೇಕು. ಈಗ ಇನ್ನೂ ಅನೇಕ ಇದೆ ಇಂಥದ್ದು. ಈ ಸ್ಥಿತಿ ಮತ್ತು ಚೇಷ್ಟೆ ಅಂತ ಕರೀತಾರೆ ಅದನ್ನು. ಅವನು ಹೇಗಿದ್ದಾನೆ, ಏನು ಮಾಡ್ತಾ ಇದ್ದಾನೆ ಅಂತ ಅದ್ರ ಮೇಲೆ ತುಂಬ ಫಲಗಳಿದೆ. ಹಸ್ತವು ಧೂನ್ವನ್, ಕೈ ಕೊಡುತ್ತಾ ಇರ್ತಾರೆ ಕೆಲವರು, ಅಶುಭ ಫಲ ಹೇಳಬೇಕು. ವಿಮೃದ್ನನ್, ಕೆಲವರು ಹೀಗೆ ಕೈಯನ್ನು ಅವ್ರ ಕೈಗೆ ಅವರಿಗೆ ಶಿಕ್ಷೆ ಕೊಟ್ಕೊತಾ ಇರ್ತಾರೆ, ಏನೋ ಸ್ವಲ್ಪ ಟೆನ್ಷನ್ ಆಗಿದೆ ಅಂತ ಅರ್ಥ, ಅದಕ್ಕೆ ಅಶುಭ ಫಲ ಹೇಳಬೇಕು. ಅದಕ್ಕೆ ತಿರಶ್ಚೇನ ಮುಖ, ಅಡ್ಡ ಮುಖ ಹಾಕಿ ಪ್ರಶ್ನೆ ಕೇಳ್ತಾ ಇರ್ತಾರೆ, ಮುಖ ಅಶುಭ ಫಲ ಹೇಳಬೇಕು. ಅದಕ್ಕೆ ಇನ್ನೊಂದಿದೆ, ಈ ಕಡ್ಡಿಯೋ ಹಗ್ಗವೋ ಅಂತ ಏನಾದ್ರು ಮುರಿಯೋದು, ಅದನ್ನು ತಿರುಪೋದು ಮುರಿಯೋದು ಅಶುಭ ಫಲ ಹೇಳಬೇಕು. ಅದಕ್ಕೆ ಕಾಷ್ಠ ತೃಣಾದಿಗಳ ಮರ್ದನ ಅಂತ, ಈ ಕಡ್ಡಿ ಅಥವಾ ಹುಲ್ಲು ಇದನ್ನು ಮುರಿಯೋದು ಅದ್ರ ಪಾಡೆ ಗೊತ್ತಿದೆ ಪಾಪ, ಇವರು ತಗೊಂಡು ಮುರಿಯೋದು ತಿಕ್ಕೋದು ಏನೋ ಮಾಡ್ತಾರೆ, ಅದಕ್ಕೆಲ್ಲ ಅಶುಭ ಫಲ ಹೇಳಬೇಕು ಅಂತ. ಇದು ನೀವು ಬೇರೆ ಸಮಯಕ್ಕೂ ಅನ್ವಯ ಆಗುತ್ತೆ. ಇದು ಇಲ್ಲಿ ಇನ್ನೂ ಇದೆ ಪಟ್ಟಿ. ಅದು ಇದನ್ನು ಯಾವಾಗಲೂ ಯಾರೂ ಮಾಡತಕ್ಕದ್ದಲ್ಲ. ಇದು ಪ್ರಶ್ನೆ ಸಮಯದಲ್ಲಿ ಇವೆಲ್ಲ ಅಶುಭ ಪರಿಗಣನೆ ಆಗ್ತವೆ ಅನ್ನೋದು ಒಂದು ವಿಶೇಷ ಸಂದರ್ಭ ಮಾತ್ರ ಅದು ಅಂತ. ಇನ್ನೊಂದೇನು ಹೇಳಿದ್ದಾರೆ ಅಂದರೆ, ಅವನು ಬಂದು ನಿಂತ್ಕೊಂಡ, ದೈವಜ್ಞನ ಬಂದು ನಿಂತ್ಕೊಂಡ, ಪ್ರಶ್ನೆಯೇ ಮರ್ತೋಯ್ತು, ಸಂಪೂರ್ಣ ಅಶುಭ ಫಲ ಹೇಳಬೇಕು. ವಿಸ್ಮೃತ ಸ್ವಾರ್ಥ ಅಂತ, ಯಾಕೆ ಬಂದೆ ಅಂತಲೇ ಮರ್ತೋಯ್ತು. ಅವನಿಗೆ ಒಳ್ಳೇದಾಗಕ್ಕಿದೆಯಾ? ಬಂದ ವಿಷಯವೇ ಮರ್ತೋಗಿದೆ ಅಂತ, ಪ್ರಶ್ನೆಯೇ ಶೂನ್ಯ ಅಂತ, ಮತ್ತು ಉತ್ತರ ಶುಭ ಆಗೋದು ಎಲ್ಲಿಂದ ಅಂತ. ಹಾಗಾಗಿ ಇದೆಲ್ಲ ಅವನ ಸ್ಥಿತಿ ಮತ್ತು ಚೇಷ್ಟೆಗಳ ವಿಷಯ ಇರ್ತಕ್ಕಂಥದ್ದು. ಇನ್ನು ಭಾವ, ಚೇಷ್ಟ ಭಾವ ವಿಲೋಕನೆ, ಪೃಚ್ಛಕನ ಸ್ಥಿತಿ ನೋಡಿ, ಶ್ವಾಸ, ದಶೆ, ಸ್ಪೃಷ್ಟಾಂಗ, ನಿಂತ ರಾಶಿ, ನಿಂತ ದಿಕ್ಕು, ಪ್ರಶ್ನಾಕ್ಷರಗಳು, ಸ್ಥಿತಿ, ಚೇಷ್ಟೆ, ಭಾವ. ಪೃಚ್ಛಕನ ಭಾವ ಹೇಗಿದೆ ಅಂತ ಅದನ್ನು ಕೂಡ ಗಮನಿಸಬೇಕು. ಅದ್ಯಾಕೆ ಗೊತ್ತಾಗತ್ತೆ ಭಾವ ಹೇಗಿದೆ ಅನ್ನೋದು? ಒಂದು ಮುಖದಲ್ಲಿ ಕಾಣಿಸುತ್ತೆ ಅಂತ. ದೌರ್ಮುಖ್ಯಂ ವದನಾರೂಢ ಶೋಕ ಕೋಪ ಶ್ರಮಾದಿಭಿ. ಒಳಗೆ ಶೋಕ ಇದೆ, ಕೋಪ ಇದೆ, ಆಯಾಸ ಇದೆ, ಅದು ಮುಖದಲ್ಲಿ ತೋರ್ತಾ ಇದ್ರೆ ಅಶುಭ. ದೌರ್ಮುಖ್ಯಂ, ಮುಖ ಕೆಟ್ಟಿದೆ ಅದರಿಂದಾಗಿ ಅಂತ, ಬಾಡಿದೆ ಮುಖ, ಬಸ ಉಳಿದಿದೆ, ಅಶುಭ ಅಂತ. ವೈಮನಸ್ಸಿಂಚ ದೂತಸ್ಯ, ದೂತ ಸಮಾಧಾನದಲ್ಲಿಲ್ಲ, ಪೃಚ್ಛಕ ಸಮಾಧಾನದಲ್ಲಿಲ್ಲ ಅವನು.
ಅವನು ಗೊಂದಲದಲ್ಲಿದ್ದಾನೆ, ಅಶುಭ. ತೂತ ಸುಂದರನಾಗಿದ್ದರೆ, ಕುಲೀನನಾಗಿದ್ದರೆ, ವಿನಯವಂತನಾಗಿದ್ದರೆ, ಆರೋಗ್ಯವಂತನಾಗಿದ್ದರೆ, ಸುಪ್ರಸನ್ನನಾಗಿದ್ದರೆ ಶುಭ ಅಂತ. ಇನ್ನು ನೋಟ, ಚೇಷ್ಟಾಭಾವ ವಿಲೋಕನೆ ಅಂತ. ಆ ಪೃಚ್ಛಕನ ನೋಟ ಹೇಗಿರಬೇಕು ಅನ್ನೋದನ್ನು ಕೂಡ ಹೇಳಿದೆ. ಚೆನ್ನಾಗಿದೆ ಆ ಶ್ಲೋಕವು ಕೂಡ. ಉನ್ಮಿಷದಂಬಕ ಯುಗಲೋ, ಚೆನ್ನಾಗಿದೆ, ರಿದಮ್ ಇದೆ ನೋಡಿ ಇದಕ್ಕಂತ. ಉನ್ಮಿಷದಂಬಕ ಯುಗಲೋ ಮಂಗಲ ಪದಾರ್ಥ ದೃಢತರ ನಿಹಿತೇಕ್ಷ ಅಧ ಊರ್ಧ್ವೇಕ್ಷಣ ರಹಿತೋ ಲಭತೆ ಅಭೀಷ್ಟಂ ಪ್ರತೀಪದೃಕ್ ದುಃಖಂ. ಉನ್ಮಿಷದಂಬಕ ಯುಗಲ. ಅಂಬಕ ಅಂದರೆ ಪಕ್ಕದ ಮನೆಯವಳು, ಅಂಬಕ್ಕ ಅವಳಲ್ಲ. ಅಂಬಕ ಅಂದರೆ ಕಣ್ಣು. ತ್ರ್ಯಂಬಕ ಅಂತ ಕೇಳಿದ್ರು ನೀವು, 3 ಕಣ್ಣು ಅವನು ಅಂತ. ಅಂಬಕ ಅಂದರೆ ಕಣ್ಣು. ಅಂಬಕ ಯುಗಲ ಜೋಡಿ ಕಣ್ಣುಗಳು ಅಂತ. ಅದು ತೆರೆದಿರಬೇಕು ಅಂತ. ಉನ್ಮೇಷದ ಅಂಬಕ ಯುಗಲ ಅಂದರೆ ಉನ್ಮೇಷ ನಿಮೇಷ ಅಂತ 2 ಅವಸ್ಥೆ ಇದೆ ಕಣ್ಣಿಗೆ. ನಿಮೇಷ ಮುಚ್ಚಿರೋದು, ಉನ್ಮೇಷ ತೆರೆದಿರೋದು. ಒಂದು ಕಣ್ಣು ತೆರೆದಿರಬೇಕು ಅಂತ. ಅದು ಕೆಲವರಿಗೆ ಅಭ್ಯಾಸ ಇರುತ್ತೆ. ಅದೇನೆಂದರೆ ಅವರು ಕಣ್ಣು ತೆರೆದೇ ಇರ್ತಾರೆ, ಮಾತಾಡೋಕೆ ಶುರು ಮಾಡಿದ್ಕೊಂಡು ಕಣ್ಣು ಮುಚ್ಕೊಂಡು ಮಾತಾಡೋಕೆ ಶುರು ಮಾಡ್ತಾರೆ. ನೀವು ಬೇಕಾದ್ರೆ ಗಮನಿಸಿ ಅಂತ. ಯಾವ್ದಾದ್ರು ಗಂಭೀರ ವಿಷಯ ಬಂತು ಅಂದ್ರೆ ಕಣ್ಣು ಮುಚ್ಚಿದ್ರು ಅಂತ ಲೆಕ್ಕ, ಮಾತಾಡ್ತಾ ಇರ್ತಾರೆ ಹಾಗಂತ, ಕಣ್ಣು ಮುಚ್ಚಿರ್ತಾರೆ. ಇನ್ನು ಕೆಲವರು ಭಕ್ತಿ ಭಾವದಿಂದ ಪ್ರಶ್ನೆ ಮಾಡುವಾಗ ಏನೋ ಶ್ರದ್ಧೆ ಕಾರಣಕ್ಕೂ ಹಾಗಾಗ್ಬೋದು. ಅದು ಕಣ್ಣು ಮುಚ್ಕೊಂಡು ಕೇಳೋಕೆ ಶುರು ಮಾಡ್ತಾರೆ ಪ್ರಶ್ನೆಯನ್ನು. ಅದು ಕಣ್ಣು ಮುಚ್ಚಿ ಪಾಪ ಒಂದು ಭಕ್ತಿ ಭಾವ ಎಲ್ಲ ಒಳ್ಳೆಯದೇ, ಆದರೆ ದೈವಜ್ಞನ ದೃಷ್ಟಿಯಿಂದ ಏನಾಗುತ್ತೆ ಅಂದರೆ ಮುಚ್ಚಿದ ಕಣ್ಣು ಅಶುಭವನ್ನು ಸೂಚನೆ ಮಾಡುತ್ತೆ, ಅಂಧಕಾರವನ್ನು ಸೂಚನೆ ಮಾಡುತ್ತೆ. ಹಾಗಾಗಿ ಉನ್ಮಿಷದಂಬಕ ಯುಗಲಹ, ಕಣ್ಣು ತೆರೆದಿರಬೇಕು. ನೀವು ಬೇರೆಯವ್ರ ಜೊತೆ ಮಾತಾಡಬೇಕಿದ್ರು ಹಾಗೆ ಕಣ್ಣಿಗೆ ಕಣ್ಣು ಕೊಡಬೇಕು. ಕೆಲವರು ಮಾತಾಡ್ಬೇಕಾದ್ರೆ ಹೀಗೆ ನೋಡೋದು, ಹೀಗೆ ನೋಡೋದು, ಆ ಕಡೆ ನೋಡೋದು, ಅಡ್ಡಮುಖ ಹಾಕ್ಕೊಂಡು ಮಾತಾಡೋದು. ಅದು ಶಬ್ದಕ್ಕಿಂತ ಹೆಚ್ಚು ವಿಷಯಗಳನ್ನು ದೃಷ್ಟಿಯೇ ಕನ್ವೆ ಮಾಡಿಬಿಡತ್ತೆ. ಶಬ್ದಗಳು ಎಲ್ಲವನ್ನೂ ಕನ್ವೆ ಮಾಡೋದಿಲ್ಲ, ಭಾವಗಳು ಉಳಿದ ಸಂಗತಿಗಳು ಕನ್ವೆ ಮಾಡೋಂಥದ್ದು ಇರುತ್ತೆ ಅಂತ. ದೃಷ್ಟಿ ತುಂಬ ಕನ್ವೆ ಮಾಡುತ್ತೆ. ಹಾಗಾಗಿ ಆ ದೃಷ್ಟಿ ಸಮಾಗಮನೂ ತುಂಬ ಮುಖ್ಯ ಆಗತ್ತೆ ಅಂತ. ನಾವು ಕಳ್ಳ ಅಲ್ಲದೆ ಇದ್ದರೆ ನಾವು ನೇರ ಕಣ್ಣಿಟ್ಟು ನೋಡ್ತೀವಿ. ಕಳ್ಳ ಆದರೆ ಏನೋ ಖುಷಿ ಖುಷಿ ಆಗುತ್ತೆ ನಮಗೆ ಅಂತ. ಆ ಕಡೆ ನೋಡ್ತೀವಿ, ಈ ಕಡೆ ನೋಡ್ತೀವಿ, ಕಣ್ಣು ಮುಚ್ತೀವಿ ಒಂದ್ಸರ್ತಿ, ಎಲ್ಲ ಆಗತ್ತೆ ಅಲ್ವಾ. ಅದು ಏನೋ ಒಳಗಡೆ ಕಳ್ಳ ಇದ್ದಾನೆ ಅಂತ ಅರ್ಥ ಅದಕ್ಕೆ ಅಂತ. ಹಾಗಾಗಿ ಉನ್ಮಿಷದ ಅಂಬಕ ಯುಗಲಹ. ಇನ್ನೊಂದು ಲಕ್ಷಣ ಹೇಳಿದ್ದಾರೆ, ಮಂಗಲ ಪದಾರ್ಥ ದೃಢತರ ನಿಹಿತೇಕ್ಷ. ಅವನ ಕೈಯಲ್ಲಿ ಹರಿವಾಣ ಇದೆ ಅಲ್ವಾ, ದೈವಜ್ಞನಿಗೆ ಕೊಡ್ಬೇಕಲ್ವಾ, ಅವನು ತಾಂಬೂಲ ಕೊಡ್ಬೇಕಲ್ವಾ, ಹರಿವಾಣ ಇದೆ, ತಾಂಬೂಲದ ಹರಿವಾಣ ಇದೆ. ಆ ಹರಿವಾಣದಲ್ಲಿ ಮಂಗಲ ವಸ್ತುಗಳು ಇರಬೇಕು. ಹಣ್ಣು, ಹೂವು ಅಥವಾ ವಸ್ತ್ರ, ತಾಂಬೂಲ, ಅದು ಎಲೆಯೂ ಮಂಗಲವೇ, ಅಡಿಕೆಯೂ ಕೂಡ ಮಂಗಲವೇ. ನಾನು ನಿಮ್ಗೆ ಹೇಳ್ತೀವಿ ಮೊದಲೇ, ಅದನ್ನ 2 ಮಂಗಲ ವಸ್ತುಗಳು ಅಂತ. ಹಾಗಾಗಿ ಈ ಮಂಗಲ ವಸ್ತುಗಳು ಹರಿವಾಣದಲ್ಲಿರಬೇಕು, ಅದನ್ನು ನೋಡ್ತಾ ಇರಬೇಕು, ಇದ್ದರೆ ಶುಭ ಅಂತ. ಮಂಗಲ ಪದಾರ್ಥ ದೃಢತರ ನಿಹಿತೇಕ್ಷ. ಅಲ್ಲಿ ಆ ಕಡೆ ಈ ಕಡೆ ಆಗ್ತಾ ಇರಬಾರ್ದು ಕಣ್ಣು. ಒಂದ್ಸರಿ ಎಲೆ ನೋಡಿದ, ಒಂದ್ಸರಿ ಅಡಿಕೆ ನೋಡಿದ, ಒಂದ್ಸರಿ ಕಾಯಿ ನೋಡಿದ, ಅಲ್ಲ, ಯಾವುದೋ ಒಂದು ಮಂಗಲ ವಸ್ತುವಿನ ಮೇಲೆ ದೃಷ್ಟಿ ಸ್ಥಿರ ಆಗಿರಬೇಕು. ಆಗಿದ್ರೆ ತುಂಬ ಶುಭ ಅಂತ. ಮಂಗಲ ಪದಾರ್ಥ ದೃಢತರ ನಿಹಿತೇಕ್ಷ ಅಂತ. ಹಾಗೆ ಇರಬೇಕು ಅಂತ ನಿಯಮ ಇಲ್ಲ, ಹಾಗಿದ್ದರೆ ಶುಭ ಅಂತ. ಏನಿರಬಾರ್ದು ಅಂದರೆ ಅಧ ಊರ್ಧ್ವೇಕ್ಷಣ ರಹಿತ. ಗೊತ್ತಾಗತ್ತಲ್ವ ನಿಮ್ಗದು? ಅಧ ಊರ್ಧ್ವೇಕ್ಷಣ ರಹಿತ. ದೈವಜ್ಞ ಹೇಗಿದ್ದಾನೆ, ಅವನು ಹೀಗೆ ನೋಡ್ತಾನೆ ಮೇಲೆ, ಅಥವಾ ಹೀಗೆ ನೋಡ್ತಾನೆ ಕೆಳಗೆ, 2 ದೋಷ. ಅಧ ಊರ್ಧ್ವೇಕ್ಷಣ ರಹಿತ ಅಂತ ಅಲ್ಲಿಗೇನರ್ಥ, ನೇರವಾಗಿ ನೋಡ್ತಾ ಇರ್ಬೇಕು ಅವನು ಅಂತ. ಇಂಥವನು ಲಭತೆ ಅಭೀಷ್ಟಂ, ಕಾರ್ಯಸಿದ್ಧಿ ಆಗುತ್ತೆ ಅವನದ್ದು ಅಂತ. ಪ್ರತೀಪದೃಕ್, ಇದಕ್ಕೆ ವ್ಯತ್ಯಾಸವಾಗಿ ದೃಷ್ಟಿ ಇದ್ರೆ ಕೆಳಗೆ ಮೇಲೆ, ಆ ಕಡೆಗೆ ಈ ಕಡೆಗೆ ಮುಚ್ಚಿದ್ದು, ಲಭತೆ ದುಃಖಂ, ದುಃಖ ಬರ್ಬೋದು ಅವನಿಗೆ ಅಂತ. ಆಮೇಲೆ ಅವನು ಬಟ್ಟೆ ಹೇಗಿದೆ ಪೃಚ್ಛಕನದ್ದು, ಅದಕ್ಕೆ ಉಂಟಾಗತ್ತೆ, ಅದು ಗಣ್ಣಗೆ ಬರುತ್ತೆ. ಎಂಥ ಬಟ್ಟೆ ಅಶುಭ ಫಲ ಸೂಚನೆ ಮಾಡುತ್ತೆ ಅಂದರೆ, ಒಂದು ಒದ್ದೆ ಬಟ್ಟೆ, ಮುಂದಕ್ಕೆ ವಸನ ಅಂತಿದೆ, ಸುರೇಶ್ ತೋರಿಸೋದನ್ನ ಚಾರ್ಟ್ ತೋರಿಸು, ಎಲ್ಲಿ ಬಂದೊಂದು ಗೊತ್ತಾಗಲಿ ಅವರಿಗೆ ಅಂತ. ತೋಯಾರ್ದ್ರ, ಪೃಚ್ಛಕ ಒದ್ದೆ ಬಟ್ಟೆಯಲ್ಲಿದ್ದರೆ ಅಶುಭ ಅಂತ, ಅಶುಭ ಫಲವನ್ನು ಹೇಳಬೇಕು ಅವನಿಗೆ ಅಂತ. ತೋಯಾರ್ದ್ರ ಭಿನ್ನ, ಬಟ್ಟೆ ಹರಿದಿದ್ರೆ
ಮಲಿನ ಕೊಳೆಯಾಗಿದ್ರೆ, ಅರುಣ ಕೆಂಪು ಬಟ್ಟೆಯಾಗಿದ್ರೆ, ನೀಲ ಕಪ್ಪು ಬಟ್ಟೆಯಾಗಿದ್ರೆ ಅಶುಭ. ಕೆಂಪು ಹೂವನ್ನು ಮುಡಿದಿದ್ರೆ ಆಗಲೂ ಅಶುಭ. ರಕ್ತಪ್ರಸೂನ ಬಲಿ ಕೊಡಬೇಕಾದ್ರೆ ಕೆಂಪು ಹೂವಿನ ಮಾಲೆ ಹಾಕ್ತಾರೆ ಅಥವಾ ಕೆಂಪು ಹೂವಿನ ಅಲಂಕಾರ ಮಾಡ್ತಾರೆ. ಹಾಗಾಗಿ ಅದು ಬಲಿಗೆ ತಯಾರಾಗಿದೆ ಅಂತ ಅರ್ಥ. ಅದಕ್ಕೆ ಅವನು ಕೆಂಪು ಹೂ ಮುಡ್ಕೊಂಡು ಬಂದರೆ ಅವನು ಬಲಿಯಾಗತ್ತೆ ಅಂತ ಹೇಳುವಂಥ ಪರಿಸ್ಥಿತಿ ಇದೆ ಅಂತ. ಹಾಗಾಗಿ ಅದು ಕೂಡ ಸಲ್ಲ. ನೋಡಿ, ಇಲ್ಲಿ ನೋಟ ಆದಮೇಲೆ ವಸ್ತ್ರ ಅಂತಂದ್ರೆ ನೋಡಿ, ವಸ್ತ್ರ ಇತ್ಯಾದಿ ಅಂತ ಅಲ್ಲಿದ್ದೆ ನಾವೀಗ. ಆ ಶ್ಲೋಕ ತೋರಿಸು. ತೋಯಾರ್ದ್ರ ಭಿನ್ನ ಮಲಿನ ಅರುಣ ನೀಲವಾಸಾಹ. ಕೆಂಪು ರಜೋಗುಣ, ಕಪ್ಪು ತಮೋಗುಣ. ಹಾಗಾಗಿ ಆ ಬಟ್ಟೆಗಳನ್ನು ನಿಷೇಧ ಮಾಡಿದ್ದು ಅಂತ. ನಿಷೇಧ ಮಾಡಲಿಲ್ಲ, ಅದು ಉಟ್ಕೊಂಡು ಬಂದರೆ ಕೆಟ್ಟ ಫಲ ಹೇಳಿ ಅಂತ. ಕೆಂಪು ಬಟ್ಟೆ ಉಟ್ಕೊಂಡು ಬಂದರೆ ಕೆಟ್ಟ ಫಲ ಹೇಳಿ, ಅಥವಾ ಕಪ್ಪು ಬಟ್ಟೆ ಉಟ್ಕೊಂಡು ಬಂದರೂ ಕೂಡ, ಕಪ್ಪು ನೀಲಿ ಹಸಿರು ಕೂಡ ಅಲ್ಲೇ ಬಂತು. ಆ ಕಪ್ಪಿನದ ಪ್ರಭೇದಗಳು ಅವೆಲ್ಲವೂ ಕೂಡ, ನೀಲಿ ಹಸಿರು ಎಲ್ಲ ಅದರಿಂದ ಪ್ರಭೇದಗಳು ಅಂತ. ಹಾಗಾಗಿ ನೀವು ಬೇರೆ ದಿವಸ ಉಟ್ಕೊಳ್ಳಿ, ತೊಂದರೆ ಇಲ್ಲ. ನಾಳೆಯಿಂದ ನೀವು ಹಸಿರು ಕಪ್ಪು ನೀಲಿ ಬಟ್ಟೆ ಎಲ್ಲ ಅದನ್ನು ಒಗೆದು ಬಿಡಬೇಡಿ, ಒಗೆದು ಒಣಗಿಸಿ ಉಟ್ಕೊಳ್ಳಿ. ಅದನ್ನು ಒಗೆದೊಂದು ಹಾಗೆ ಒಗೆಯೋದು ಬೇಡ, ಹೀಗೆ ಒಗಿತಾರಲ್ಲ ಹಾಗೆಲ್ಲ ಒಗೆಯೋರು ಯಾರು ಇಲ್ಲ ಕಾಣುತ್ತೆ ಬಹುಶಃ. ಅದೀಗ ಅದನ್ನು ಮಷಿನ್ನಿಗೆ ಹಾಕಿದರೆ ಅಲ್ಲೇ ಪ್ರದಕ್ಷಿಣೆ ಮಾಡಿ 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 ಅದು ಶುದ್ಧಾಗಿ ತಾನೇ ಮಾಡಗಿ ಹೊರಗೆ ಬರುತ್ತೆ ಅಂತ ಕಾಣುತ್ತೆ ಇವತ್ತು. ಅದು ಇರಲಿ. ರಜೋಗುಣ ಸೂಚಿಸ್ತಕ್ಕಂಥ, ತಮೋಗುಣ ಸೂಚಿಸ್ತಕ್ಕಂಥ ಕೆಂಪು ಕಪ್ಪು ಬಟ್ಟೆಗಳು ಅಶುಭ ಅಂತ. ಮತ್ತು ಹರಿದಿದ್ದು, ಒದ್ದೆ, ಇಂಥದ್ದೆಲ್ಲ, ಕೊಳಕು, ಇದೆಲ್ಲ. ಹಾಗಾದರೆ ಶುಭ ಯಾವುದು ಅಂದರೆ ಬಿಳಿ ಬಟ್ಟೆ. ವಾಸಸ್ಥಿತಂ, ಬಿಳಿ ಬಟ್ಟೆ ಶುಭ. ಆಮೇಲೆ ಸುರಭಿ ಅಂತ ಪರಿಮಳ ಬರ್ತಾ ಇದ್ರೆ ಬಟ್ಟೆಯಿಂದ. ಪರಿಮಳ ಅಂದ್ರೆ ಏನು? ಸೆಂಟ್ ಅದಲ್ಲ, ಅದರಿಂದ ಕೆಮಿಕಲ್ ಇದೆ ನೋಡಿ ಅಂತ. ಅದು ನಮಗೆ ಅಭ್ಯಾಸ ಆಗಿ ಅದೇ ಸುಗಂಧ ಅಂತ ಶುರು ಆಗಿಬಿಟ್ಟಿದೆ ಇವತ್ತು ಅಂತ. ತೀಕ್ಷ್ಣತೆ ಇದೆಯಲ್ಲ, ಈ ಸೆಂಟ್ಗಳ ತೀಕ್ಷ್ಣತೆ ಮನಸ್ಸನ್ನು ಕಲ್ಕತ್ತೆ ಎಷ್ಟೋ ಬಾರಿ ಅಂತ. ಕೆಲವ್ರಿಗೆ ತಲೆನೋವು ಬರುತ್ತೆ, ಮನಸ್ಸನ್ನು ಕಲ್ಕಂಥದ್ದು, ಚಿತ್ತವನ್ನು ಉದ್ರೇಕಗೊಳಿಸೋಂಥದ್ದು ಅಂತ. ಹಾಗಲ್ಲ ಅಂತ, ಚಿತ್ತಕ್ಕೆ ಸಮಾಧಾನ ಕೊಡಬೇಕದು ಅಂತ. ಧೂಪ ಹಾಕಿದರೆ ಬರೋ ಪರಿಮಳ ಇದೆಯಲ್ಲ, ಸಮಾಧಾನ ಕೊಡುವಂಥದ್ದು ಅಂತ. ಅಥವಾ ಶ್ರೀಗಂಧದ ಪರಿಮಳವೋ, ಕೆಲವು ಮಲ್ಲಿಗೆ ಹೂವು ಅಂತ ಪರಿಮಳವೋ. ಆಚೆದನ್ನು ಅಭ್ಯಾಸ ಮಾಡಿಕೊಂಡ್ರೆ ಇದು ಗೊತ್ತಾಗೋದೇ ಇಲ್ಲ. ಒಂದು ರಾಮಕೃಷ್ಣ ಪರಮಹಂಸರ ಕಥೆ ಒಂದು ನೆನಪು ಮಾಡ್ಕೊಳ್ತಾ ಇರ್ತೇವೆ ನಾವು ಯಾವಾಗಲೂ ಅಂತ. ಮೀನು ಮಾರೋಳು ಮತ್ತು ಹೂವು ಮಾರೋಳು ಇಬ್ಬರು ಫ್ರೆಂಡ್ಸ್ ಅಂತ, ಇಬ್ಬರು ಆತ್ಮೀಯ ಸ್ನೇಹಿತೆಯರು ಇಬ್ಬರು ಕೂಡ ಅಂತ. ಆಕಸ್ಮಿಕವಾಗಿ ಮೀನು ಮಾರೋಳು ಹೂ ಮಾರೋಳು ಮನೆಗೆ ಬಂದುಬಿಟ್ಟಿದ್ದಾಳೆ. ರಾತ್ರಿ ಉಳಿಯೋ ಸಂದರ್ಭ ಬಂತು. ಅಲ್ಲೇ ರಾತ್ರಿ ಇಡೀ ನಿದ್ದೆ ಬರಲಿಲ್ಲ, ತಲೆನೋವು ಮೀನು ಮಾರೋಳಿಗೆ. ಯಾಕೆಂದರೆ ಮಲ್ಲಿಗೆ ದುರ್ಗಂಧ, ಹೂವಿನ ದುರ್ಗಂಧ ಬರ್ತಾ ಇದೆ, ತಲೆನೋವು ಬರ್ತಾ ಇದೆ ಅಂತ. ಕೊನೆಗೆ ಸಮಾಧಾನ ಯಾವಾಗ ಆಯ್ತು ಅಂತಂದರೆ ಮೀನು ಬುಟ್ಟಿ ಮುಖಕ್ಕೆ ಕೌಚ್ ಹಾಕ್ಕೊಂಡು ಮಲ್ಕೊಂಡ್ಮೇಲೆ, ನಿಮಗೆ ಸಿಸಿ ಅದು, ಅವಳಿಗೇನು ಹಾಗಿಲ್ಲ, ಅದು ಮುಖಕ್ಕೆ ಹಾಕ್ಕೊಂಡು ಮಲಗಿದಾಗ ಸಮಾಧಾನವಾಗಿ ಸುಗಂಧ ಬಂದು ಪರಿಮಳ ಬಂದು ನಿದ್ದೆ ಬಂತಂತ ಚೆನ್ನಾಗಿ ಅಂತ. ಅಂದರೆ ಅಭ್ಯಾಸ ಮಾಡ್ಕೊಂಡ್ಮೇಲೆ ಆಗೋದು ಬೇರೆ, ಅದಲ್ಲ ಅಂತ. ಸಹಜ ಸುಗಂಧ, ಸೃಷ್ಟಿ ಸಹಜ ಸುಗಂಧಗಳು ಅಂತ ಹಾಕಿ ತಗೊಳ್ಳಿ ಅಂತ. ಫ್ಯಾಕ್ಟ್ರಿ ಸುಗಂಧಗಳಲ್ಲ, ಸೃಷ್ಟಿ ಸುಗಂಧಗಳು ಅಂತ ತಗೊಳ್ಳಿ ಅಂತ. ಹಾಗಾಗಿ ಈ ವ್ಯತ್ಯಾಸ ಗೊತ್ತಿರಬೇಕು ನಿಮಗೆ ಅಂತ. ವಾಸಸ್ಥಿತಂ, ಸುರಭಿ, ಪರಿಮಳ, ಗೌರಸುಮ, ಬಿಳಿ ಹೂವು ಏನಾದ್ರು ಮುಡ್ಕೊಂಡಿದ್ರೆ, ಅಥವಾ ಈಗ ಗಂಡ ಹೆಂಡತಿ ಪ್ರಶ್ನೆ ಕೇಳೋಕೆ ಹೋಗಿರ್ತಾರೆ, ಅಥವಾ ಹೆಂಡತಿ ಸ್ತ್ರೀಯೇ ಹೋಗಿರ್ತಾಳೆ ಪ್ರಶ್ನೆ ಕೇಳೋದಕ್ಕೆ, ಮಲ್ಲಿಗೆ ಮಾಲೆ ಮುಡ್ಕೊಂಡಿರ್ತಾಳೆ ಅಂತ, ಶುಭ ಅಂತ. ಗೌರಸೋಮ, ಅನುಲೇಪ, ಶುಭವಾದ ಅನುಲೇಪನಗಳು ಮೇಗೆ ಹಚ್ಚುವಂಥದ್ದು, ಶಾಸ್ತ್ರೀಯವಾಗಿರುವಂಥದ್ದು, ಹಚ್ಕೊಂಡಿದ್ರೆ ಶುಭ ಅಂತ. ಇದನ್ನು ಹೇಳಬೇಕಾಗುತ್ತೆ ಪಕ್ಕದಲ್ಲಿ ಅಂತ. ಅನುಲೇಪನಗಳು ಅಂತಲೇ ಇದೆ, ಯಾವ್ಯಾವುದನ್ನು ಅನುಲೇಪನ ಮಾಡ್ಕೋಬೇಕು ಅಂತ. ಅಂಥದ್ದನ್ನು ಅನುಲೇಪನ ಮಾಡಿಕೊಂಡ್ರೆ ಶುಭಫಲ. ಆಭರಣಗಳು ಅದು ಕೂಡ ಶುಭಫಲ ಅಂತ. ಇಷ್ಟು. ಇದಾದ ಮೇಲೆ ತಾಂಬೂಲ ಕೊಟ್ಟಿರ್ತಾನು. ತಾಂಬೂಲದ ಮೇಲೆ, ತಾಂಬೂಲದ ಸಂಖ್ಯೆ ಮೇಲೆ ಆರೂಢ ತೆಗೆದು ಹೇಳುವಂಥದ್ದು, ಅದು ತಾಂಬೂಲ ಒಂದೊಂದು ಕೂಡ ಹೇಗಿದೆ ನೋಡಿ ಫಲ ಹೇಳುವಂಥದ್ದು, ಅದು ಕೂಡ ಇದೆ. ಇದಾದ ಮೇಲೆ ಆ ಸಮಯದಲ್ಲಿ ಏನೇನು ಅನುಭವಕ್ಕೆ ಬರುತ್ತೋ ಅದೆಲ್ಲವನ್ನೂ ಬಳಸ್ಬೋದು. ಹೆಚ್ಚ ಶ್ರೂಯತೆ, ಹೆಚ್ಚ ದೃಶ್ಯತೆ. ಪ್ರಶ್ನೆ ಯದ್ ಉಚ್ಯತೆ, ಹೆಚ್ಚ ಶ್ರೂಯತೆ, ಹೆಚ್ಚ ದೃಶ್ಯತೆ. ಏನು ನಾಡ್ತಾರೋ, ಏನು ಕೇಳಿ ಬರುತ್ತೋ, ಏನು ಕಂಡು ಬರುತ್ತೋ ಅದೆಲ್ಲವೂ ನಿಮಿತ್ತ. ಅದೆಲ್ಲವೂ ಬಳಸಿ ನಾವು ಪ್ರಚಕನ ಭವಿಷ್ಯವನ್ನು ಹೇಳ್ಬೋದು ಅಂತ. ಇದಿಷ್ಟು ಏನಂದರೆ ಪ್ರಥಮ ನಿವೇದನೆಯಲ್ಲಿ ಇದೆಲ್ಲವನ್ನು ಗುರುತಿಟ್ಕೊಂಡ್ರೆ ದೈವಜ್ಞ
ಬಹುಪಾಲು ಕೆಲಸ ಇಲ್ಲೇ ಆಯಿತು ಅಂತ ಲೆಕ್ಕ ಅಂತ. ಇನ್ನು ಅವರು ಮನೆಗೆ ಹೋಗಿ ಅಷ್ಟಮಂಗಲದ ಪ್ರಶ್ನೆ ಇಡೋದಿದೆ. ಕರೆಯೋಕ್ಕೆ ಬಂದಾಗಲೇ ಇಷ್ಟು ಕೆಲಸ ಆಯಿತು ಅಂತ. ಅವನು ಕರೆಯೋಕ್ಕೆ ಬಂದಿರ್ತಾನಲ್ಲ, ವಿಷಯ ಪ್ರಸ್ತಾಪ ಆಗೋಕ್ಕೆ ಬಂದಿರ್ತಾನಲ್ಲ. ಈ ದೈವಜ್ಞರ ಸಹವಾಸ ಎಷ್ಟು ಕಷ್ಟ ಅಂದರೆ, ಹೋಗಿ ಒಂದು ಪ್ರಸ್ತಾಪ ಮಾಡಿದ್ದಕ್ಕೆ, ಬರ್ತೀರಾ ಅಷ್ಟಮಂಗಲದ ಪ್ರಶ್ನೆಗೆ ಅಂತ ಕೇಳಿದ್ದಕ್ಕೆ ಇಷ್ಟು ಪುರಾಣ ಬಂದ್ಬಿಡ್ತು ಅಲ್ಲೇ ಅಂತ. ಮನೆಗೆ ಹೋಗೋ ಕಾರ್ಯಕ್ರಮ ಇನ್ನು ಮುಂದಿದೆ, ಅದು ಬರುತ್ತೆ ಇನ್ನು ಮುಂದೆ. ಹಾಗೆ ದೈವಜ್ಞ ಒಪ್ಕೊಳ್ತಾನೆ. ಆಯಿತು, ನಿಮ್ಮ ಮನೆಗೆ ಬರ್ತೇನೆ, ಅಷ್ಟಮಂಗಲದ ಪ್ರಶ್ನೆ ಇಟ್ಕೊಡ್ತೇನೆ ಅಂತ ಒಪ್ಕೊಳ್ತಾನೆ. ಒಪ್ಕೊಂಡ್ಮೇಲೆ ಅವನು ಅಷ್ಟಮಂಗಲದ ಪ್ರಶ್ನೆಯ ಸಲುವಾಗಿ ಮನೆಯಿಂದ ಹೊರಡ್ತಾನೆ. ನಿರ್ಗಮ ಅಂತ. ಯಾವ ನಾಡಿಯಲ್ಲಿ ಹೊರಡ್ಬೇಕು ಅವನು? ಎಡಾ ನಾಡಿಯಲ್ಲಿ. ಶ್ವಾಸ ಎಡಕ್ಕಿರುವಾಗ ದೈವಜ್ಞ ಮನೆಯಿಂದ ಹೊರಡಬೇಕು. ತನ್ನ ಮಗುವಿನಲ್ಲಿ ಪೃಚ್ಛಕನಿಗೆ ಫೋನ್ ಮಾಡಿ ಕೇಳೋದಲ್ಲ, ಎಲ್ಲಿದೆ ಶ್ವಾಸ ನಿಂತಂದು ಕೇಳೋದಲ್ಲ. ದೈವಜ್ಞ ತನ್ನ ಮೂಗಿನಲ್ಲಿ ಶ್ವಾಸ ಎಡಕ್ಕಿದ್ದಾಗ, ವಾಮನಾಡಿ ಆಡ್ತಾ ಇದ್ದಾಗ ಮನೆಯಿಂದ ಅವನು ಹೊರಡ್ತಾನೆ. ಹೊರಡಬೇಕು ದೈವಜ್ಞ ಅಂತ. ಶುಭ ಕಾರ್ಯಕ್ಕೆ ಹೊರಡ್ತಾ ಇದ್ದಾನಲ್ವಾ. ನಿರ್ಗಮ ಅಂದರೆ ಹಾಗೆ ಅಂತ. ಮತ್ತು ಎಷ್ಟೊತ್ತಿಗೆ ಹೊರಡಬೇಕು ಅವನು ಅಂದರೆ, ಗುರು ಕಾಲಹೋರೆಯಲ್ಲಿ ಹೊರಡಬೇಕು. ಗುರು ಮೊದಲಾದ ಶುಭಗ್ರಹಗಳ ಕಾಲಹೋರೆಯಲ್ಲಿ ಹೊರಡಬೇಕು. ಕಾಲಹೋರೆ ಈ ಶಬ್ದ ಕೇಳಿದ್ದೀರಾ? ಗೊತ್ತಾ ಈ ಶಬ್ದ? ಇದು ಕಾಲಹೋರೆ ಶಬ್ದ ಕೇಳಿದ್ದೀರಾ? ಇವತ್ತು ಯಾವ ವಾರ? ಮಂಗಳವಾರವಾ? ಇವತ್ತು ಮಂಗಳವಾರ. ಯಾಕೆ ಅಂದರೆ ಇವತ್ತಿನ ಮೊದಲನೇ ಕಾಲಹೋರೆ ಇದೆಯಲ್ಲ, ಅದರ ಅಧಿಪತಿ ಮಂಗಳ ಅಂತ. ನಾಳೆ ಮೊದಲನೇ ಕಾಲಹೋರೆ ಯಾವುದು ಬರುತ್ತೋ ಅದರ ಅಧಿಪತಿ ಬುಧ ಅಂತ. ಹಾಗಾಗಿ ಬುಧವಾರ ಅಂತ. ಈ ವಾರ ಹೇಗೆ ನಿರ್ಣಯ ಆಗುತ್ತೆ ಅಂದರೆ, ಆ ಮೊದಲನೇ ಕಾಲಹೋರೆ ಇದೆಯಲ್ಲ ಅದರ ಅಧಿಪತಿಯಿಂದ. ಹಾಗಾದ್ರೆ ಮತ್ತೆಷ್ಟು ಕಾಲಹೋರೆ ಇದೆ ಅಂದರೆ, ಹಗಲು 12 ಕಾಲಹೋರೆಗಳಿದ್ದಾವೆ, ರಾತ್ರಿ ಕೂಡ 12 ಕಾಲಹೋರೆಗಳಿದ್ದಾವೆ. ಒಟ್ಟು 24. ಸೂರ್ಯೋದಯಕ್ಕೆ 24 ಕಾಲಹೋರೆಗಳಿದ್ದಾವೆ. ಸುಮಾರು ಒಂದೊಂದು ಗಂಟೆಗೆ ಒಂದೊಂದು ಕಾಲಹೋರೆ ಅಂತ. ಒಂದೊಂದು ಗಂಟೆಗೆ ಒಬ್ಬೊಬ್ಬ ಅಧಿಪತಿ ಬೇರೆ ಆಗ್ತಾನೆ. ಬೆಳಗ್ಗೆ ಕುಜಲಿಂದ ಪ್ರಾರಂಭ ಆದರೆ ಬದಲಾಗ್ತಾ ಹೋಗುತ್ತೆ. ಒಂದೊಂದು ಗಂಟೆಗೆ ಬೇರೆ ಬೇರೆ ಗ್ರಹಗಳು ಅಧಿಪತಿಗಳಾಗ್ತಾರೆ ಅಂತ. ಅವರ ಕಾಲಹೋರೆ ಇರುತ್ತೆ ಅಂತ. ಒಂದೊಂದು ಗಂಟೆ ಆಳ್ತಾರೆ ಅವರು ಅಂತ. ಅದು ಹೇಗಿದೆ ಲೆಕ್ಕಾಚಾರ ಅಂದರೆ, ಮರುದಿನ ಬೆಳಗ್ಗೆ ಸರಿಯಾಗಿ ಬುಧನ ಕಾಲಹೋರೆ ಬರುತ್ತೆ ಸೂರ್ಯೋದಯಕ್ಕೆ ಅಂತ. ಅದರ ಮಧ್ಯೆ ಸರಿಯಾಗಿ ಗುರುವಿನದ್ದು ಬರುತ್ತೆ. ಕಾಲಹೋರೆಗಳು ತುಂಬ ಮುಖ್ಯ. ನೀವು ಕುಜನ ಕಾಲಹೋರೆಯಲ್ಲಿ ಹೊರಟ್ರೆ ಅಪಘಾತ ಆಗ್ಬೋದು, ತಡೆ ಬರ್ಬೋದು, ಪ್ರಯಾಣ ಪೂರ್ತಿ ಆಗದೆ ಇರ್ಬೋದು. ಕುಜನಿಗೆ ಏನೇನು ಹೇಳಿದೆ ಹೇಳಿ? ಅಂಥದ್ದೆಲ್ಲ ಆಗ್ಬೋದು ಅಂತ. ಶನಿ ಕಾಲಹೋರೆಯಲ್ಲಿ ಹೊರಟ್ರೆ ತಡ ಆಗ್ಬೋದು ತುಂಬ. ಇನ್ನೂ ಏನೇನಾಗ್ಬೋದು? ಶನಿಗೆ ಹೇಳಿದ್ದೆಲ್ಲ ಆಗ್ಬೋದು. ಶನಿಗೆ ತುಂಬ ಇದೆ ಹೇಳಿರುವಂಥದ್ದು. ಗುರುವಿನ ಕಾಲಹೋರೆಯಲ್ಲಿ ಹೊರಟ್ರೆ ಒಳ್ಳೇದಾಗ್ಬೋದು, ಬುಧನ ಕಾಲಹೋರೆಯಲ್ಲಿ ಹೊರಟ್ರೆ ಒಳ್ಳೇದಾಗ್ಬೋದು. ನೀವು ರಾಹುಕಾಲ ಗುಳಿಕೆ ಕಾಲ ನೋಡೋದಕ್ಕಿಂತ ಇದನ್ನು ನೋಡಬೇಕಾಗಿರೋಂಥ ಸೂಕ್ತ ಅಂತ. ಇದು ಶಾಸ್ತ್ರೀಯವಾಗಿರ್ತಕ್ಕಂಥದ್ದು, ಅದಕ್ಕೆ ಅಪ್ಪ ಅಮ್ಮ ಇಲ್ಲ. ಹಾಗಾಗಿ ಈ ಕಾಲಹೋರೆಗಳು ಗಂಟೆ ಬದಲಾಗ್ತಾ ಇರುತ್ತಲ್ಲ, ಅದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಅಂತ. ನಿಮಗೆ ಬೇಗ ಇದನ್ನು ಹೇಳಿ ಮುಂದಕ್ಕೆ ಹೋಗ್ತೀವಿ. ದಿನ ದ್ವಾದಶಾಂಶೋ ಮತ್ತು ಕಾಲಹೋರ, ಹಗಲಿನ 12ನೇ ಒಂದು ಭಾಗ, ಅದಕ್ಕೆ ಕಾಲಹೋರೆ ಅಂತ ಹೆಸರು. ಸುಮಾರು 1 ಗಂಟೆ. ಪತಿಸ್ತಸ್ಯ ಪೂರ್ವಸ್ಯ ವಾರಾಧಿನಾಥಃ, ಆ ಮೊದಲನೇ ಕಾಲಹೋರೆಯ ಅಧಿಪತಿ ಅವನದೇ ವಾರ ಅದು ಅಂತ. ಆ ದಿನ ಅವನದ್ದೇ ಆಗಿರುತ್ತೆ ಅಂತ. ಆಯ್ತಾ? ಇದಕ್ಕೊಂದು ಚಿಕ್ಕ ಸೂತ್ರ ಕೊಡ್ತೀವಿ ನಿಮಗೆ. ಮುಂದಿನ ಕಾಲಹೋರೆಗಳು 6ನೇ ಗ್ರಹಗಳದ್ದು ಅಂತ. 2ನೇ ಕಾಲಹೋರೆ ಯಾರದ್ದು ಅಂದರೆ, ಈಗ ರವಿವಾರ ಅಂತ ಅಂದ್ಕೊಳ್ಳಿ, ಮೊದಲನೇ ಕಾಲಹೋರೆ ರವಿಯದ್ದು. ಮುಂದಿನ 1 ಗಂಟೆ ಯಾರ ಅಧಿಪತಿಗೆ ಒಳಪಡುತ್ತೆ? 6ನೇ ಗ್ರಹ ಅಲ್ಲಿಂದ ಅಂತ. 6ನೇ ಗ್ರಹ ಯಾರು? ಶುಕ್ರ ಅಂತ. ಮುಂದಿನ ಕಾಲಹೋರೆ ಅಲ್ಲಿಂದ 6ನೇ ಗ್ರಹ ಅಂತ. ಅದರ ಮುಂದಿನ ಕಾಲಹೋರೆ ಅಲ್ಲಿಂದ 6ನೇ ಗ್ರಹ ಅಂತ. ಹೀಗೆ ತಿರುಗಿ ಇದು ಮರುದಿನ ಬೆಳಗಾಗುವಾಗ ಸೂರ್ಯೋದಯಕ್ಕೆ ಸರಿಯಾಗಿ ಚಂದ್ರ ಬಂದು ಕೂತಿರ್ತಾನೆ ಅಲ್ಲಿ ಅಂತ. ಹೀಗೆ ಹೋಗ್ತಾ ಇದ್ರೆ, ನೀವು 6 ಅಂತ ಹೋಗ್ತಾ ಇದ್ರೆ, 6ನೇ ಗ್ರಹ ಅಂತ ಹೋಗ್ತಾ ಇದ್ರೆ, ಮರುದಿನ ಸೂರ್ಯೋದಯಕ್ಕೆ ಸರಿಯಾಗಿ ಆ ಮುಂದಿನ ವಾರ ಯಾರದ್ದಿರುತ್ತೆ, ಮೊದಲನೇ ಕಾಲಹೋರೆ ಅಧಿಪತಿಯಾಗಿ ಅವನು ಬರ್ತಾನೆ ಸಹಜವಾಗಿ ಅಂತ.
ಅದಕ್ಕೊಂದು ಶ್ಲೋಕ ಇದೆ, ಒಂದು ಸುಲಭ ಆಗತ್ತೆ ಶ್ಲೋಕ ಇದು. ಅರ್ಘ ಶುಕ್ರ ಬುಧಾಶ್ಚಂದ್ರ ಮಂದ ಜೀವಧರಾಸುತಾ ಅಂತ ಸಾಲಾಗಿ ಇವರು ಬರ್ತಾರೆ ಕಾಲಹೋರಿಗಳಲ್ಲಿ. ಸೂರ್ಯನ ವಾರ ಆಗಿದ್ರೆ ಸೂರ್ಯ, ಆಮೇಲೆ ಶುಕ್ರ, ಆಮೇಲೆ ಬುಧ, ಆಮೇಲೆ ಚಂದ್ರ, ಆಮೇಲೆ ಶನಿ, ಆಮೇಲೆ ಗುರು, ಆಮೇಲೆ ಕುಜ ಅಂತ. ಶುಕ್ರ ಆದ್ರೆ ಅಲ್ಲಿಂದ ಶುರು ಮಾಡಿ ಅಷ್ಟೇ, ಇದೇ ಶ್ಲೋಕವೇ. ಶುಕ್ರ ಆದ್ರೆ ಅಲ್ಲಿಂದ ಶುರು ಮಾಡಿ, ಸೂರ್ಯನಿಗೆ ಮುಕ್ತಾಯ ಮಾಡಿ, ಬುಧ ಆದರೆ ಬುಧನಿಂದ ಶುರು ಮಾಡಿ. ಆರ್ಡರ್ ಇದು ಅಂತ. ಆರಾಧನೆ ಗ್ರಹಗಳು ಹೀಗೆ ಬರ್ತವೆ ಅವು ಅಂತ, ಆರಾಧನೆ ಗ್ರಹಗಳು ಅಂತ. ಅದು ಆರಾಧನೆ ಗ್ರಹಗಳೇ ಅದು ಈಗಿರುವಂಥದ್ದು ಅಂತ. ಗೊತ್ತಾಯ್ತಾ? ಇದು 3 ಬಾರಿ 3 ಆವರ್ತ ಬರುತ್ತೆ. ಈಗ ಇವತ್ತು ಮಂಗಳವಾರ ಅಂದರೆ ಈ ಕುಜನಿಂದ ಶುರು ಮಾಡಿ ಈಗ ಗುರುವಿನವರೆಗೆ ಇದೆ ಅಲ್ವಾ ಇದು 3 ಬಾರಿ ಇಡೀ ಬರುತ್ತೆ. ಇದು ಒಂದು ದಿವಸದಲ್ಲಿ 3 ಸರಿ ಸಿಗುತ್ತೆ ಇವರಿಗೆಲ್ಲ ಅವಕಾಶಗಳು ಆಧಿಪತ್ಯದ್ದು. ಆಮೇಲೆ 3 ಬಂದು 4ನೇದು ನಾಳೆ ಬೆಳಗಾಯ್ತು, ಬುಧ ಬಂದ ಅಂತ. ಯಾಕೆಂದ್ರೆ 7 ಅಲ್ವಾ ಒಟ್ಟಿರೋದು, ಇದು ಲೆಕ್ಕ ಹಾಕಿ. ಅರ್ಕ ಶುಕ್ರ ಬುಧ ಚಂದ್ರ ಮಂದ ಜೀವ ಧರಾಸುತ ಇಟ್ಟಾಯ್ತು. ಮತ್ತೆ ರಾಹುವಾರ ಕೇತುವಾರ ಅಂತೆಲ್ಲ ಇಲ್ಲ, ಇಷ್ಟೇ ಇರೋದು. ಮಾಂದಿವಾರ ಅಂತೆಲ್ಲ ಶುರು ಮಾಡಿಬಿಡಿ ನಾಳೆಯಿಂದ. 7 ಪ್ರಧಾನ ಗ್ರಹಗಳಿರ್ತಕ್ಕಂಥದ್ದು, ಅವು ಪೂರಕವಾಗಿರ್ತವೆ, ಇವಕ್ಕೆ ಪ್ರಾಧಾನ್ಯ ಇರ್ತಕ್ಕಂಥದ್ದು. ಹಾಗಾಗಿ 7 3 ಎಷ್ಟು? 21. ಮತ್ತೆ 3 ಎಷ್ಟಾಯ್ತು? ಮುಗಿದೋಯ್ತು. 25 ಮರುದಿನ ಬಂತು, ಸೂರ್ಯೋದಯ ಆಯಿತು ಮರುದಿವಸ. 25ನೇ ಕಾಲಹೋರೆ ಅಂದರೆ ಅದು ಇವತ್ತಿಂದಲ್ಲ, ಅದು ನಾಳೆ ಇರೋದು ಅಂತ. ನಾಳೆ ಮೊದಲನೇ ಕಾಲಹೋರೆ ಸರಿಯಾಗಿ ಆ ಗ್ರಹ ಬರುತ್ತೆ ಅಲ್ಲಿ, ಆ ಮುಂದಿನ ವಾರಕ್ಕೆ ಸಂಬಂಧಪಟ್ಟಂಥ ಗ್ರಹ ಬರುತ್ತೆ. ಈ ಗುರುವಿನ ಕಾಲಹೋರೆಯಲ್ಲಿ ಹೊರಡಬೇಕು ಅವನು, ದೈವಜ್ಞ ಅನ್ನೋದು ಇಲ್ಲಿ ವಿಷಯಗಳು. ಹೊರಡುವಾಗ ಶಕುನಗಳನ್ನು ಗಮನಿಸ್ಕೋಬೇಕು ಅಂತ. ಹೊರಡುವಾಗ, ತನ್ನ ಮನೆಯಿಂದ ಹೊರಡುವಾಗ ಶಕುನಗಳನ್ನು ಗಮನಿಸ್ಕೋಬೇಕು. ದಾರಿಯಲ್ಲೂ ಕೂಡ ಶಕುನಗಳನ್ನು ಗಮನಿಸ್ಕೋಬೇಕು. ಮಾರ್ಗ ಅಂತ ಮುಂದಿಂದು. ಈಗ ನಮ್ಮದು ಇದು ಪೃಚ್ಛ ಮುಗೀತು. ಪೃಚ್ಛ, ನಿರ್ಗಮ, ಮಾರ್ಗ, ಮಂದಿರಗತಿ. ಅವ್ರ ಮನೆಗೆ ಹೋಗ್ತಾನೆ. ನಿರ್ಗಮ, ಮಾರ್ಗ, ಮಂದಿರಗತಿ. ನಿರ್ಗಮ ತನ್ನ ಮನೆಯಿಂದ ಹೊರಡ್ತಾನೆ, ಮಾರ್ಗ ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ಮಂದಿರಗತಿ ಅವ್ರ ಮನೆಯನ್ನು ಪ್ರವೇಶ ಮಾಡ್ತಾನೆ. 3 ಕೂಡ ಶಕುನಗಳನ್ನು ಗಮನಿಸ್ಕೋಬೇಕು ಅಂತ. ತನ್ನ ಮನೆಯಿಂದ 100 ಬಿಲ್ವರೆಗೆ ಶಕುನಗಳು ಮುಖ್ಯವಾಗಿರ್ತಕ್ಕಂಥದ್ದು. ಆಮೇಲೆ ಮಾರ್ಗ, ಆಮೇಲೆ ಅವ್ರ ಮನೆ, ಪೃಚ್ಛಕನ ಮನೆ ಇದೆಯಲ್ಲ, 100 ಬಿಲ್ ಮೊದಲೇ 100 ಬಿಲ್ ದೂರ ಇರುವಂತೆ, 100 ಬಿಲ್ ಅಳತೆ ಅಂತ. ಅಷ್ಟು ದೂರ ಇರುವಾಗ ಅದನ್ನ ಅಲ್ಲಿ ಶಕುನಗಳು ಅಂತ, ಮಂದಿರಗತಿಯ ಶಕುನಗಳು ಅಂತ, ಇದನ್ನೆಲ್ಲ ಗುರುತಿಸ್ಕೊಳ್ಬೇಕು. ಈ ಶಕುನಗಳೆಲ್ಲವೂ ಇಡೀ ಕಥೆನ ಹೇಳಿಬಿಡ್ತೇವೆ ಅಂತ. ಇಷ್ಟ ಆಯ್ತಾ? ಮನೆಗೆ ಹೋಗ್ತಾನಲ್ವಾ, ಮಂದಿರಗತಿ ಅಂದರೆ ಉದಾಹರಣೆಗೆ ಹೇಳ್ತಾ ಇರೋದು, ಈಗ ದೈವಜ್ಞ ಮನೆಗೆ ಬಂದಾಗ ಕಾಲು ತೊಳೆದು ಒಳಗಡೆ ಕರ್ಕೊಂಡು ಹೋಗಬೇಕು, ಆಸನ ಕೊಡಬೇಕು, ಅವನಿಗೆ ಬಾಯಾರಿಕೆ ಮತ್ತೊಂದು ಕೊಡಬೇಕು, ಅದನ್ನೆಲ್ಲ ಕೊಡಬೇಕು, ಗೌರವ ಕೊಡಬೇಕು. ಕೊಟ್ಟಿಲ್ಲ ಅಂದರೆ ಪ್ರಶ್ನೆನೇ ಬರುತ್ತೆ. ಅದೆಲ್ಲ ರಿವೆಂಜ್ ತಗೋತಾನೆ ದೈವಜ್ಞ ಅಂತ ಅನ್ಕೋಬೇಡಿ, ಹಾಗಲ್ಲ, ಹಾಗಿರುತ್ತೆ ಅಂತ. ದೇವಸ್ಥಾನದ ಪ್ರಶ್ನೆ ಅಂತ ಅನ್ಕೊಳ್ಳಿ ನೀವು. ದೈವಜ್ಞನ ಕಾಲು ತೊಳಿಲಿಲ್ಲ, ಬಿಟ್ಟೋಯ್ತು ಕಾಲು ತೊಳೆಯೋಕ್ಕೆ. ಏನರ್ಥ ಅದಕ್ಕೆ? ನೀರಿನ ಕ್ರಿಯೆಗಳು ಸರಿ ಆಗ್ತಾ ಇಲ್ಲ ಅಲ್ಲಿ ಅಂತ, ಅಭಿಷೇಕ ಸರಿಯಾಗಿ ನಡೀತಾ ಇಲ್ಲ ಅಂತ. ಒಂದು ಮನೆಯಾದರೂ ಕೂಡ ನೀರಿನ ಕ್ರಿಯೆಗಳುಂಟು. ಮನೆ ದೇವ್ರ ಪೂಜೆ ಮಾಡ್ಬೇಕಲ್ವಾ, ಅಲ್ಲಿ ಅಭಿಷೇಕ ಅಲ್ಲೂ ಕೂಡ ಇದೆ. ಪಿತೃತರ್ಪಣ ಇದೆ ಉದಾಹರಣೆಗೆ. ತರ್ಪಣ ಇಲ್ಲದೆ ಇರ್ಬೋದು, ಸರಿಯಾಗಿ ನಡೀದೇ ಇರ್ಬೋದು. ಅದನ್ನು ತೋರಿಸುತ್ತೆ ಅದು. ಒಂದು ದೈವಜ್ಞನಿಗೆ ಮನೆ ಕೊಟ್ಟಿಲ್ಲ ಅಂದರೆ ದೇವರಿಗೆ ಸ್ಥಾನ ಕೊಟ್ಟಿಲ್ಲ ಮನೆಯಲ್ಲಿ ಅಂತ. ದೇವರ ಸ್ಥಾನ ವ್ಯತ್ಯಾಸ ಆಗಿದೆ ಅಂತ, ಸ್ಥಾನ ಭ್ರಂಶ ಆಗಿರ್ಬೋದು ದೇವರಿಗೆ ಅಂತ. ಈ ತರಹ ಅದರ ಫಲಗಳು ಹೋಗುತ್ತೆ ಅನ್ನೋದಕ್ಕೆ ನಿಮಗೊಂದು ದಿಕ್ಕು ತೋರಿಸ್ತಾ ಇರುವಂಥದ್ದು ಅಷ್ಟೇ. ತುಂಬ ವಿಷಯಗಳಿದೆ ಇಲ್ಲಿ, ದಿಕ್ಕು ನಿಮಗೆ ತೋರಿಸ್ತಾ ಇರುವಂಥದ್ದು ಅಂತ. ಮನೆ ಒಳಗೆ ಬಂದ ಮೇಲೆ ಇನ್ನು ಪ್ರಶ್ನೆ ಆಗಬೇಕಲ್ವಾ. ಪ್ರಶ್ನೆ ಮಾಡೋಕ್ಕೊಂದು ಜಾಗ ಇರುತ್ತೆ, ಒಂದು ಅಂಗಳನೋ ಏನೋ ಒಂದಿರುತ್ತೆ. ಯಾಕೆಂದರೆ ದೊಡ್ಡ ಈ ಗ್ರಹಚಕ್ರ ಬರೀಬೇಕಾಗತ್ತೆ, ಅಲ್ಲಿ ಗ್ರಹ ಕುಂಡ್ಲಿ ಬರೆದು ಪೂಜೆ ಮಾಡಬೇಕಾಗತ್ತೆ. ಹಾಗಾಗಿ ಒಂದು ದೊಡ್ಡ ಅಂಗಳನೋ ಒಂದು ದೊಡ್ಡ ಒಂದು ಹಾಲೋ ಅಂಥದ್ದು ಏನೋ ಒಂದು ಸ್ಥಳ ಇಟ್ಟಿರ್ತಾರೆ. ಅಲ್ಲಿ ಹೋಗಿ ದೇವಜ್ಞ ಕೂತಿರ್ತಾನಲ್ವ, ಅಲ್ಲಿಗೆ ಸಾಮಗ್ರಿಗಳನ್ನೆಲ್ಲ ತಂದುಕೊಡ್ಬೇಕಲ್ವ ಮನೆಯವರು. ಪ್ರಶ್ನೆಗೆ ಏನೇನು ಬೇಕು, ಪೂಜೆ ಆಗಬೇಕು, ಅದಕ್ಕೊಂದು ಪೂಜೆ ಇದೆ ಅಲ್ಲೊಂದು. ಆ ಪೂಜೆಗೆ ಬೇಕಾಗೋದೆಲ್ಲ ಸಾಮಗ್ರಿ, ಹೂ ಇರ್ಬೋದು, ಹಣ್ಣು ಇರ್ಬೋದು, ದೀಪ ಇರ್ಬೋದು, ಇದೆಲ್ಲ ತಂದುಕೊಡ್ಬೇಕಲ್ವಾ.
ತಂದು ಕೊಡುವಾಗ ಮೊಟ್ಟ ಮೊದಲು ಏನನ್ನು ತಂದಿಟ್ರು ಅನ್ನೋದು ತುಂಬ ಮುಖ್ಯ ಆಗತ್ತೆ. ಈಗ ಮೊಟ್ಟ ಮೊದಲು ಭಸ್ಮ ತಂದಿಟ್ರೆ ಭಸ್ಮನೂ ಬೇಕಾಗತ್ತೆ. ಈಗ ಕೆಲವರು ಕೇರಳದಲ್ಲಿ ಭಸ್ಮದಲ್ಲಿಯೇ ಅವರು ಹಾಕೋದುಂಟು ಅಂತ, ಗ್ರಹ ಚಕ್ರವನ್ನು ಅಂತ. ರಂಗವಲ್ಲಿಯಲ್ಲೂ ಹಾಕ್ತಾರೆ, ಭಸ್ಮದಲ್ಲಿ ಕೂಡ ಹಾಕ್ತಾರೆ. ಭಸ್ಮವನ್ನೇ ಮೊದಲು ತಂದಿಟ್ರೆ ಎಲ್ಲ ಭಸ್ಮ ಆಗುತ್ತೆ ಅಂತ ಇರ್ತದೆ, ಅದಕ್ಕೆ ಏನು ಉಳಿಯೋದಿಲ್ಲ ಅಲ್ಲಿ ಅಂತ. ದೀಪ ಮೊದಲು ತಂದಿಟ್ರೆ ಬೆಳಗತ್ತೆ ಅಂತ, ಒಂದು ಒಳ್ಳೇದಾಗತ್ತೆ ಅಂತ. ಉದಾಹರಣೆ ಕೊಡ್ತಾ ಇರೋದು ನಿಮಗೆ, ಪ್ರಥಮಾನೀತ ಅಂತ ಹೇಳ್ತಾರೆ. ಅದಕ್ಕೆ ಮೊಟ್ಟ ಮೊದಲು ಏನು ತಂದಿಟ್ರು, ತುಂಬ ವಿಷಯಗಳನ್ನ ಅದು ಹೇಳುತ್ತೆ ಅಂತ. ಮೊದಲು ತಂದಿಟ್ಟು ವಸ್ತು ಹೇಳುತ್ತೆ ಅಂತ. ಆಯ್ತಾ? ಪ್ರಶ್ನಕ್ರಿಯಾ ಸಂಭವ ಅಂತ ಆ ಘಟ್ಟದಲ್ಲಿ ನಾವಿದ್ದೇವೆ. ಈಗ ಈ ನಮ್ಮ ಪೃಚ್ಛ ನಿರ್ಗಮ ಮಾರ್ಗ ಮಂದಿರಗತಿಯಲ್ಲಿ ಪ್ರಶ್ನಕ್ರಿಯಾ ಸಂಭವ ಅನ್ನೋ ಘಟ್ಟದಲ್ಲಿ ನಾವಿದ್ದೇವೆ. ಪ್ರಶ್ನಕ್ರಿಯೆ ನಡಿಬೇಕಲ್ವಾ ಅದು. ಆಮೇಲೆ ದೀಪ ಹಚ್ಚಬೇಕು, ಸಾಕ್ಷಿ ದೀಪ ಅಂತ ಕರೀತಾರೆ ಅದನ್ನು. ಒಂದು ದೀಪ ಮೊದಲು ಹಚ್ಚಬೇಕು ಅವರು ಅಲ್ಲಿ. ಆ ದೀಪ ತುಂಬ ಕತೆ ಹೇಳ್ಬಿಡುತ್ತೆ ಅಂತ, ಇಡೀ ಚರಿತ್ರೆನೇ ಹೇಳ್ಬಿಡುತ್ತೆ ದೀಪ ಅಂತ. ಶ್ವಾಸದಷ್ಟು ಉದ್ದ ಮಾಡೋದಿಲ್ಲ ದೀಪವನ್ನು, ನೀವು ಯೋಚನೆ ಮಾಡಿಬಿಡಿ. ಶ್ವಾಸ ಉದ್ದ ಬೇಕು ಅಲ್ವಾ? ಶ್ವಾಸ ಉದ್ದ ಆದರೆ ಯಾವ ಭೂತದ ಬುದ್ಧಿ ಆಗತ್ತೆ? ಪೃಥ್ವಿ. ಒಳ್ಳೆದು ಕೆಟ್ಟದ್ದು? ಹಾಗೆ ಅಂತ. ದೀಪ ಚೆನ್ನಾಗಿದ್ರೆ ಆ ಮನೆ ಚೆನ್ನಾಗಿದೆ ಅಂತ. ದೀಪ ಚೆನ್ನಾಗಿಲ್ಲದೆ ಇದ್ದರೆ ಆ ಮನೆಗೆ ತೊಂದರೆ ಇದೆ, ಮನೆ ಬೆಳಗೋದಕ್ಕೆ ತೊಂದರೆ ಇದೆ ಅಂದಾಗ ಅಷ್ಟು ಫಲಗಳನ್ನು ದೀಪ ಹೇಳುತ್ತೆ ಅಂತ. ದೀಪ ಚೆನ್ನಾಗಿರಬೇಕು ಅಂತ. ನಿಮಗೆ ಒಂದು ಸುರೇಶ ಮೈಂಡ್ ಮ್ಯಾಪ್ ತೋರಿಸೋದನ್ನು ಬೇಗ ಹೇಳೋದಕ್ಕೆ ಸುಲಭ ಆಗುತ್ತೆ ನಮ್ಗೆ. ಅದನ್ನು ದೀಪದಲ್ಲಿ ಏನೇನು ಇರುತ್ತೆ ಅದು ಯಾವುದಕ್ಕೆ ಪ್ರತೀಕ ಆಗತ್ತೆ ಅಂತ, ಯಾವುದನ್ನು ಹೇಳುತ್ತೆ ಅನ್ನೋದನ್ನು ನಿಮಗೆ ಈ ಒಂದು ಮೈಂಡ್ ಮ್ಯಾಪ್ ತೋರಿಸ್ಕೊಡುತ್ತೆ ಅಂತ. ನಿಮ್ಗೆ ಎಷ್ಟು ಕಾಣ್ತಾ ಇದೆಯಲ್ಲೋ ಗೊತ್ತಿಲ್ಲ ಪಾಪ ನಿಮಗೆ. ದೀಪವನ್ನು ತೋರಿಸಿದೆ ನೋಡಿ ಅಲ್ಲೊಂದು. ದೀಪದಲ್ಲಿ ಏನೆಲ್ಲ ಇದೆ ಅಂದರೆ ಪಾತ್ರೆ ಇದೆ ಅಲ್ವಾ? ಪಾತ್ರೆ ಅಂದ್ರೆ ಏನು? ಎಣ್ಣೆ ಹಾಕೋ ಪಾತ್ರೆ ಅಲ್ಲ. ನೀವು ಎಣ್ಣೆ ಯಾವುದ್ರಲ್ಲಿ ಹಾಕ್ತೀರೋ, ಅಂದರೆ ಎಣ್ಣೆ ಬತ್ತಿ ಜ್ವಾಲೆ ಎಲ್ಲ ಯಾವುದ್ರಲ್ಲಿದೆ, ಆಧಾರವಾಗಿರೋದು ಯಾವುದು, ಅದನ್ನು ಪಾತ್ರ ಅಂತ ಕರೀತಾರೆ ಅಂತ. ಪಾತ್ರೆ ಇದೆ, ಎಣ್ಣೆನ ತುಪ್ಪನೂ ಹಾಕಿದೆ ಅದಕ್ಕೆ, ಬತ್ತಿ ಇದೆ, ಜ್ವಾಲೆ ಇದೆ, ಇದೆಲ್ಲ ಇದೆ ಅಲ್ವಾ? ಇದೆಲ್ಲ ನಮ್ಮ ಬದುಕನ್ನು ಪ್ರತಿನಿಧಿಸುತ್ತೆ ಅಂತ. ಏನು ಪ್ರತಿನಿಧಿಸುತ್ತೆ ಅಂದರೆ ಪಾತ್ರ ಆ ಮನೆಯ ಪ್ರತೀಕ ಅಂತ. ಆ ಗೃಹ, ದೇವಸ್ಥಾನ ಆದರೆ ದೇವಸ್ಥಾನದ ಕಟ್ಟಡ ಅಂತ, ಅದನ್ನು ತೋರಿಸುವಂಥದ್ದು ಅಂತ. ಹಾಗಾಗಿ ಪಾತ್ರ ಅನ್ನೋದು ಗೃಹ, ಎಣ್ಣೆ ತುಪ್ಪ ಶರೀರ ಅಂತ, ದೇಹವನ್ನು ಸೂಚನೆ ಮಾಡುತ್ತೆ. ಹಾಗಾಗಿ ಆ ದೀಪ ಮುರಿದು ಹೋಗಿದ್ರೆ ಕಟ್ಟಡವು ಹಾಗಾಗಿದೆ ಅಂತ ಹೇಳಬೇಕು ಅಂತ. ದೀಪ ಲಕ್ಷಣವತ್ತಾಗಿಲ್ಲದೆ ಇದ್ರೆ ಆ ಮನೆ ಲಕ್ಷಣವತ್ತಾಗಿಲ್ಲ ಅಂತ ಹೇಳಬೇಕು ಅಂತ. ಕಟ್ಟಡ ಲಕ್ಷಣವತ್ತಾಗಿಲ್ಲ, ಅದ್ರ ಜೊತೆಗೆ ಸಮನ್ವಯ ಆಗುತ್ತೆ ಅದು ಅಂತ. ಹಾಗೆ ಎಣ್ಣೆ ತುಪ್ಪ ಶುದ್ಧ ತುಪ್ಪ ಆಗಬೇಕು, ಗೋವಿನ ತುಪ್ಪ ಆಗಬೇಕು, ಎಮ್ಮೆ ತುಪ್ಪ ಅಲ್ಲ, ಶುದ್ಧ ಗೋವಿನ ತುಪ್ಪ ಆಗಬೇಕು. ತುಪ್ಪವು ಶುದ್ಧ, ಗೋವು ಶುದ್ಧ, ಶುದ್ಧ ಗೋವಿನ ಶುದ್ಧ ತುಪ್ಪ ಅಂತ ಹಾಗಿರ್ಬೇಕದು. ಮತ್ತು ಎಣ್ಣೆ ಆದರೆ ಎಳ್ಳೆಣ್ಣೆ ಆಗಬೇಕದು, ಯಾವುದೋ ಎಣ್ಣೆ ಅಲ್ಲ, ಎಳ್ಳು ನೈ ಆಗಬೇಕದು ಅಂತ. ಇದಲ್ಲದೆ ಇದ್ದರೆ ಅದು ಅದಲ್ಲ ಅಂತ ಅರ್ಥ, ಅದೇನೋ ವ್ಯತ್ಯಾಸ ಇದೆ ಅಂತ. ಈ ಎಣ್ಣೆ ಅಥವಾ ತುಪ್ಪದ ದೋಷಗಳು ದೇಹದ ದೋಷಗಳನ್ನ ಹೇಳ್ತವೆ ಅಂತ, ಅಥವಾ ಶುದ್ಧ ಅದರ ಚೆನ್ನಾಗಿದ್ರೆ ದೇಹ ಚೆನ್ನಾಗಿರೋದನ್ನ ಹೇಳುತ್ತೆ ಅದು ಅಂತ. ಹಾಗಾಗಿ ಎಣ್ಣೆ ತುಪ್ಪ ಅಂದರೆ ದೇಹ, ಬತ್ತಿ ಆತ್ಮ, ಬತ್ತಿ ಆತ್ಮ, ಜೀವಗತಂ ಶುಭಂ, ಜೀವ ಹೇಗಿದೆ, ದೇವಸ್ಥಾನ ಅದರ ಸಾನ್ನಿಧ್ಯ ಹೇಗಿದೆ, ಎಷ್ಟಿದೆ ಸಾನ್ನಿಧ್ಯ ಲೆಕ್ಕ ಹಾಕ್ತಾರೆ ಬತ್ತಿಯಿಂದ ಅಂತ. ಬತ್ತಿ ಸಂಖ್ಯೆ ಎಷ್ಟಿದೆಯೋ ಅದರ ಮೇಲೆ ಸಾನ್ನಿಧ್ಯ ಲೆಕ್ಕ ಹಾಕ್ತಾರೆ, ಎಷ್ಟಿದೆ ಸಾನ್ನಿಧ್ಯ ಆ ದೇವಸ್ಥಾನದಲ್ಲಿ ಅಂತ. ಜ್ವಾಲೆ ಅದು ಆಯುಸ್ಸನ್ನು ಹೇಳುತ್ತೆ, ಜ್ವಾಲೆ. ಆಮೇಲೆ ಶುದ್ಧಿ ಅಶುದ್ಧಿ, ತೊಳೆಯದೆ ಯಾವುದೋ ಕಾಲಾಗಿದೆ ದೀಪವನ್ನು, ಮಸಿಗಟ್ಟಿ ಹಸಿರಾಗಿ ಇದ್ರೆ ಅಶುದ್ಧಿ ಅಂತ. ಈಗ ತೊಳೆದು ಬೆಳಗ್ಗೆ ಚೆನ್ನಾಗಿ ತಂದಿಟ್ಟಿದ್ರೆ, ಈ ಶುದ್ಧಿ ಅಶುದ್ಧಿಗಳು ಸುಖ ದುಃಖವನ್ನು ಹೇಳ್ತವೆ ಅಂತ. ದೀಪ ಎಷ್ಟು ಶುದ್ಧವಾಗಿದೆಯೋ ಅಷ್ಟು ಸುಖ ಆ ಮನೆಯಲ್ಲಿದೆ ಅಂತ, ಎಷ್ಟು ಅಶುದ್ಧವಾಗಿದೆಯೋ ಅಷ್ಟು ದುಃಖ ಆ ಮನೆಯಲ್ಲಿದೆ ಅಂತ. ಆಮೇಲೆ ಗಾಳಿ ಅದು ಕೂಡ ಫಲ ಹೇಳುತ್ತೆ. ಮೃದುವಾದ ಗಾಳಿ ದೀಪಕ್ಕೆ ಪೋಷಕವಾಗಿರುತ್ತೆ, ಅದು ಮಿತ್ರರನ್ನು ಹೇಳುತ್ತೆ. ದೀಪಕ್ಕೆ ಅಂದರೆ ಹಿತವಾದ ಗಾಳಿ ಬರ್ತಾ ಇದ್ದರೆ ಮಿತ್ರರ ಒಂದು ಲಭ್ಯತೆಯನ್ನು ಹೇಳುತ್ತೆ ಅದು. ಗಾಳಿ ಜೋರಾಗಿ ಬೀಸಿ ದೀಪ ಆರಿ ಎಲ್ಲ ಆಗ್ತಾ ಇದ್ದರೆ ಶತ್ರುಗಳ ಉಪದ್ರವ, ಶತ್ರುಗಳ ಕಾಟವನ್ನು ಅದು ಹೇಳುತ್ತೆ. ಹಾಗೆ
ಪ್ರಶ್ನೆ ಮಾರ್ಗದ ಆ ಶ್ಲೋಕ. ಸ್ನೇಹೋ ಯಸ್ಯೇಹ ದೇಹೋ ಭವತಿ. ಸ್ನೇಹ ಅಂದರೆ ತುಪ್ಪ ಎಣ್ಣೆ, ಅದು ಫ್ರೆಂಡ್ಶಿಪ್ ಕೂಡ ಅದೇ. ಸ್ನೇಹೋ ಯಸ್ಯೇಹ ದೇಹೋ ಭವತಿ ತದುದರೇ ವರ್ತಿನಿ ವರ್ತಿರಾತ್ಮ. ವರ್ತಿಯ ಆತ್ಮ, ಬತ್ತಿಯ ಆತ್ಮ, ವರ್ತಿ ಬತ್ತಿಯಾಗಿದೆ ಕನ್ನಡದಲ್ಲಿ. ಜ್ವಾಲಾ ಚಾಯು, ಆಯುಸ್ಸು ಜ್ವಾಲೆ. ತದೀಯೇ ವಿಮಲ ಮಲಿನತೆ, ಶುದ್ಧಿ ಅಶುದ್ಧಿಗಳು, ಸೌಖ್ಯ ದುಃಖೆ, ಸುಖ ದುಃಖಗಳು ಕ್ರಮೇಣ. ಪಾತ್ರಂ ಗೇಹಂ, ಆ ಪಾತ್ರೆಯೇ ಮನೆ. ಸಮೀರೋ ಮೃದು ಪರುಷ ಗುಣೋ ಬಂಧುಶತ್ರು ಸ್ವರೂಪ. ಸಮೀರ ಅಂದರೆ ಗಾಳಿ, ಮೃದು ಪರುಷ. ಪರುಷ ಅಂದರೆ ಒರಟು ಅಂತ, ಕಠಿಣ ಅಂತ. ಅಂಥ ಗಾಳಿ ಅದು ಮೃದುವಾಗಿದ್ದರೆ ಬಂಧು, ಒರಟಾಗಿದ್ದರೆ ಶತ್ರು. ಹೀಗೆ ದೀಪವೇ ಇದೆಲ್ಲವನ್ನು ಹೇಳುತ್ತೆ. ದೀಪ ಲಕ್ಷಣವಾಗಿರಬೇಕು. ಲಕ್ಷಣವಾಗಿರಬೇಕು ಅಂದರೆ ವಾಮಾವರ್ತಃ ಅಂತ, ಹೀಗೆ ಸುತ್ತಬೇಕು ಹೊರತು ಸುಳಿಯೋದು ಹೀಗೆ ಸುತ್ತಬಾರದು. ಪ್ರದಕ್ಷಿಣವಾಗಿ ಸುತ್ತಬೇಕು ಹೊರತು ಅಪ್ರದಕ್ಷಿಣವಾಗಿ ಸುತ್ತಬಾರದು. ನೋಡಿ, ಮಲಿನ ಕಿರಣ, ಸಸ್ಫುಲಿಂಗ, ಅಲ್ಪಮೂರ್ತಿ, ಕ್ಷಿಪ್ರಂ ನಾಶಂ ವ್ರಜತಿ, ಹೀಗೆಲ್ಲ ತುಂಬ ಲಕ್ಷಣಗಳನ್ನು ಅದಕ್ಕೆ ದೀಪಕ್ಕೆ ಹೇಳಿದ್ದಾರೆ. ದೀಪದಲ್ಲಿ ಹೊಗೆ ಇರಬಾರ್ದು, ಕೆಂಡ ಇರಬಾರ್ದು, ಮಸಿ ಇರಬಾರ್ದು. ದೀಪದಲ್ಲಿ ಚಿಟ ಶಬ್ದ ಮಾಡ್ತಾ ಇರಬಾರ್ದು. ಶಬ್ದವಾನ್ ವೇಪತುಹು, ನಡುಗ್ತಾ ಇರಬಾರ್ದು. ಅದು ಪದೇ ಪದೇ ಆರು ಹೋಗೋದು ಹಚ್ಚೋದು, ಆರು ಹೋಗೋದು ಹಚ್ಚೋದು, ಆರಬಾರ್ದು. ಚಿಕ್ಕದಾಗಿರಬಾರ್ದು. ನಮ್ಮ ವಿದ್ಯಾಗುರುಗಳು ರಾಮಭದ್ರಾಚಾರ್ಯರು ಮತ್ತು ಶಂಕರಾಚಾರ್ಯರು ಹೇಳ್ತಾ ಇದ್ರು ಅದನ್ನು. ದೀಪ ಹೇಗಿರಬೇಕು, ದೀಪದ ಜ್ವಾಲೆ ಹೇಗಿರಬೇಕು ಅಂದರೆ ಮಲ್ಲಿಗೆ ಮೊಗ್ಗೆ ಅಂತ ಇರಬೇಕು ಅಂತ. ಉದಾಹರಣೆ ಇದು, ಮಲ್ಲಿಗೆಯ ಮೊಗ್ಗೆ ಅಂತ, ಅದರಂತೆ ಇರಬೇಕು ಅಂತ. ಅದೇ ಲಕ್ಷಣ. ಹಾಗಿದ್ರೆ ದೀಪ ಶುಭ ಅಂತ. ಹೀಗೆಲ್ಲ ಇದ್ರೆ ಅಶುಭ ಅಂತ. ಹಾಗಾಗಿ ಹೀಗೆಲ್ಲ ಇದ್ದರೆ ಆ ಮನೆಗೂ ಅಶುಭವನ್ನು ಹೇಳಬೇಕಾಗತ್ತೆ. ಶುಭ ದೀಪ ಆದರೆ ಸಂಹತ ಮೂರ್ತಿ, ಚದುರಿ ಹೋಗೋದಿಲ್ಲ, ಅದು ಏಕಾಗ್ರ ಆಗತ್ತೆ, ಅನೇಕಾಗ್ರ ಆಗೋದಿಲ್ಲ ಅದು. ಅಲ್ಲಿಂದ ಶುರು ಮಾಡಿ ಅನೇಕ ಲಕ್ಷಣಗಳು ಹೇಳಿದ್ದಾರೆ. ಅದಕ್ಕೆ ಪ್ರದಕ್ಷಿಣ ಗತಿ, ವೈಡೂರು ಹೇಮದ ಕಾಂತಿ ಇರುತ್ತೆ, ಅದಕ್ಕೆ ಶಬ್ದ ಇರೋದಿಲ್ಲ, ನಡಗೋದಿಲ್ಲ, ಅದು ಸ್ಥಿರವಾಗಿರುತ್ತೆ. ಅದು ಉಚ್ಚುಕ, ಮೇಲ್ಮುಖ ಹೋಗ್ತಾ ಇರುತ್ತೆ, ಅಡ್ಡ ಎಲ್ಲ ಹೋಗ್ತಾ ಇರೋದಿಲ್ಲ. ಇದೆಲ್ಲ ಇದ್ದರೆ ಆ ದೀಪ ಶುಭ ಅಂತ. ದೀಪದಿಂದ ತುಂಬ ವಿಚಾರಗಳನ್ನು ಹೇಳ್ತಾ ಇದ್ದಾರೆ. ಹಾಗೆ ದೀಪದ ಜ್ವಾಲೆ ಯಾವ ಕಡೆಗೆ ಹೊರಳಿದೆ, ಯಾವ ಕಡೆಗೆ ಮಾಲಿದೆ, ಗಾಳಿ ಬಂದಾಗ ಆ ಕಡೆ ಮಾರುತ್ತಲ್ವಾ. ಪೂರ್ವಕ್ಕಿದ್ರೆ ಇಷ್ಟ ಸಿದ್ಧಿ. ಆ ಕೋಷ್ಟಕ ತೋರಿಸ್ಬಿಡು ಸುರೇಶ್, ಬೇಕಾಗತ್ತೆ ಅದು. ಕೋಷ್ಟಕ ತೋರಿಸ್ಬಿಡು. ಪೂರ್ವಕ್ಕಿದ್ರೆ ಇಷ್ಟ ಸಿದ್ಧಿ ಮಾಡಿದ್ರೆ ಪೂರ್ತಿ ಇದೆ ಇಲ್ಲಿ. ಜ್ವಾಲ ಯಾವ ಕಡೆ ಮಾಲಿದೆ ಅಂತ. ಈಗ ಗಾಳಿ ಈಶಾನ್ಯದಿಂದ ಬರ್ತಾ ಇದ್ರೆ ನೈಋತ್ಯಕ್ಕೆ ಮಾರುತ್ತೆ, ಯಾವುದು ಜ್ವಾಲೆ ಆ ಕಡೆ ಬಗ್ಗತ್ತಲ್ವಾ. ಯಾವ ಕಡೆ ಒಲವಿದೆ, ಯಾವ ಕಡೆ ಬಗ್ಗಿದೆ ಅನ್ನೋದ್ರ ಮೇಲೆ ಇಷ್ಟು ಫಲಗಳನ್ನು ಹೇಳ್ಬೋದು ಅಂತ. ಪೂರ್ವ ಆದರೆ ಇಷ್ಟ ಸಿದ್ಧಿ, ಆಗ್ನೇಯ ಆದರೆ ಅಗ್ನಿಭಯ, ದಕ್ಷಿಣಕ್ಕಾದರೆ ಪ್ರಾಣಹಾನಿ, ಮೃತ್ಯು, ನೈಋತ್ಯ ಆದರೆ ಮರೆವು, ಪಶ್ಚಿಮ ಆದರೆ ಶಾಂತಿ, ವಾಯವ್ಯ ಆದರೆ ಶೂನ್ಯತೆ, ಉತ್ತರ ಆದರೆ ಮೃತ್ಯು ಜಯ, ಸಾವನ್ನು ಗೆಲ್ಬೋದು. ಈಶಾನ್ಯ ಆದರೆ ಶಿವ, ಶುಭ. ಶಿವ ಶಬ್ದಕ್ಕೆ ಅರ್ಥ ಇದೆ. ಇನ್ನು ಊರ್ಧ್ವಕ್ಕೆ ಹೋಗ್ತಾ ಇದ್ರೆ ಯಾವ ಕಡೆಗೂ ಹೋಗ್ತಾ ಇಲ್ಲ, ನೇರು ಊರ್ಧ್ವ ಹೋಗ್ತಾ ಇದೆ ಅಂದರೆ ಆ ಬಯಸಿದ್ದೆಲ್ಲ ಬರುತ್ತೆ ಅವರಿಗೆ ಅಂತ. ಅಭೀಷ್ಟ ವಸ್ತೂನಿ, ಅಭಿಪ್ರೇತ ವಸ್ತುಗಳೆಲ್ಲವೂ ಕೂಡ ಸಿದ್ಧಿ ಆಗತ್ತೆ ಅಂತ. ಇಷ್ಟು ಇದರಲ್ಲಿ ಅವನು ಕುಂಡ್ಲಿ ನೋಡಿ ದೀಪ ಹೇಳ್ಬೋದಂತ ಹೇಳ್ತಾರೆ ದೈವಜ್ಞರುಗಳು. ಸಾಮಾನ್ಯವಾಗಿ ದೀಪ ನೋಡೋದಿಲ್ಲ ಅವರು, ಕುಂಡಲಿ ನೋಡಿ ಹೇಳ್ತಾರೆ. ಚಂದ್ರನ ನೋಡಿ ಆ ತುಪ್ಪ ಎಣ್ಣೆ ಯಾವುದ್ರದ್ದು ಶುದ್ಧವೋ ಅಶುದ್ಧವೋ ಹೇಳ್ತಾರೆ ಅವರು. ಹಾಗೆ ಉದಯ ಲಗ್ನದಿಂದ ಬತ್ತಿಯನ್ನು ಹೇಳ್ತಾರೆ, ಎಷ್ಟಿದೆ ಬತ್ತಿ, ತನ್ನ ಮೂಲಕ ಸಾನ್ನಿಧ್ಯಗಳನ್ನ ಹೇಳುವಂಥದ್ದು. ಹಾಗೆ ಸೂರ್ಯನಿಂದಿರುವ ರಾಶಿಯ ಮೂಲಕವಾಗಿ ದೀಪವನ್ನು ಹೇಳ್ತಾರೆ. ದೀಪವನ್ನು ಬರೀ ಹೊರಗಣ್ಣಿಂದ ನೋಡಿದೇನೆ ರಾಶಿಚಕ್ರದಿಂದ ಇದೆಲ್ಲವನ್ನು ಕೂಡ ಹೇಳೋಕ್ಕೆ ಸಾಧ್ಯ ಇದೆ ಅಂತ. ಇಷ್ಟಾದಮೇಲೆ ಈ ರಾಶಿಚಕ್ರವನ್ನು ಅವನೇ ಬರೀಬೇಕು ಅಂತ ಲೆಕ್ಕ, ಪೃಚ್ಛಕನೇ ಯಜಮಾನನೇ ಬರೀಬೇಕು ಅಂತ ಲೆಕ್ಕ. ದೈವಜ್ಞರು ಪೂರ್ತಿ ಬರೆಸೋದಿಲ್ಲ ಅವನ ಕೈಲಿ, ಯಾಕೆಂದರೆ ಅದು ಬಗೆ ಹರಿಯೋದೇ ಇಲ್ಲ ಆಮೇಲೆ ಅಂಥದ್ದು. ಏನಕ್ಕೆ ಏನೋ ಆಗಿ ಮುಂದೆ ಮಾಡಬೇಕಾದ ಕೆಲಸ ಮಾಡೋಕ್ಕಾಗದೇ ಇರೋದ್ರಿಂದ ಒಂದು ಚೌಕ ಹಾಕಿಸ್ತಾರೆ ಸಾಮಾನ್ಯವಾಗಿ. ಆದರೆ ಬರಿಬೇಕು ಅವನು. ಬರೆದ್ರೆ ಅವನ ಹಣೆ ಬರಹ ಗೊತ್ತಾಗತ್ತೆ ಅಂತ. ಅವನೇ ಬರೆದ್ರೆ ಆ ರೇಖೆಗಳು ಕೂಡ ಅವನ ಹಣೆ ಬರಹವನ್ನು ಹೇಳ್ತವೆ ಅಂತ. ಹೇಗೆ ಹೇಳ್ತವೆ ಅಂದರೆ ಬರಿಬೇಕಾದ್ರೆ ಪ್ರದಕ್ಷಿಣಾಕಾರವಾಗಿ ಅವನು ಬರೆದ್ರೆ ಹೀಗೆ ಹೋಗ್ಬಾರ್ದು, ಹೀಗೆ ಬರಬೇಕು ಅವನು.
ಶುಭ. ಅದು ಅಪ್ರದಕ್ಷಿಣವಾಗಿ ಬರೆದ್ರೆ ಅನುಲೋಮ ವಿಲೋಮ, ಒಂದು ಹೀಗೆ ಬರೆದ ಇನ್ನೊಂದು ಹೀಗೆ ಬರೆದ, ಈ ಥರ ಎಲ್ಲ ಮಾಡಿದರೆ ವಿಘ್ನ ಸಂಭವ, ವಿಘ್ನ ತೋರಿಸುತ್ತೆ. ರೇಖೆ ದಪ್ಪ ಇದ್ರೆ ಒಳ್ಳೇದಂತೆ, ಸ್ಥೂಲ ರೇಖಾ ಸುಖಕರಿ ಅಂತೆ. ನಿಮಗೆ ರಂಗೋಲಿ ಹಾಕೋಕೆ ಹೇಳಿದ್ದಲ್ಲ ಇದು, ನೀವು ಹಾಕೋದ ಪ್ರಕಾರ ಹಾಕಿ. ನೀವು ಇಲ್ಲಿ ಪ್ರಶ್ನೆ ವಿಷಯಕ್ಕಿರುವಂಥದ್ದು ಸ್ಥೂಲ ರೇಖಾ ಸುಖಕರಿ, ಸೂಕ್ಷ್ಮ ದುಃಖಪ್ರದಾಯಿನಿ. ರೇಖೆ ಸಪುರ ಆದರೆ ತೆಳುವಾದರೆ ದುಃಖನ ಸೂಚನೆ ಮಾಡುತ್ತೆ. ರೇಖಾ ಛೇದ ಆಗಬಾರ್ದು. ರೇಖೆ ಹಾಕಿದರೆ ಅದು ಅವಿಚ್ಛಿನ್ನವಾಗಿ ಮುಂದುವರಿಬೇಕು, ತುಂಡಾಗಬಾರ್ದು. ಮಧ್ಯೆ ತುಂಡಾದರೆ ಕಾರ್ಯ ತುಂಡಾಗತ್ತೆ, ಕಾರ್ಯಹಾನಿ ಅದನ್ನು ಹೇಳುತ್ತೆ. ಅದು ಸುಖ ಕಾರ್ಯ ಎರಡಕ್ಕೂ ಹಾನಿ. ಪೂರ್ವ ರೇಖೆ ಮೊದಲು ಬರೆದ್ರೆ ದುಡ್ಡು ಬರುತ್ತೆ ಅಂತ ಅರ್ಥ, ಅದಕ್ಕೆ ಸಂಪತ್ತು ಬರುತ್ತೆ ಅಂತ. ಪಶ್ಚಿಮದ ರೇಖೆ ಮೊದಲು ಬರೆದ್ರೆ, ಈಗ ಹೀಗಿರುತ್ತಲ್ವ ರೇಖೆ, ಚೌಕ ಬರೆದ್ರೆ ಅದರಲ್ಲಿ ಪೂರ್ವ ರೇಖೆ ಮುಂದಿರುತ್ತೆ, ಪಶ್ಚಿಮ ರೇಖೆ ಹಿಂದಿರುತ್ತೆ, ಆ ಕಡೆ ಈ ಕಡೆ ಉತ್ತರ ದಕ್ಷಿಣದ ರೇಖೆ ಇರುತ್ತಲ್ವ. ಪೂರ್ವ ರೇಖೆ ಉತ್ತರದ ರೇಖೆ ಮೊದಲು ಬರೆದ್ರೆ ಲಿಖಿತ ಸೌಮ್ಯ ರೇಖಾ ಪ್ರಾಗ್ ಇದು ನೂನಂ ಧನಾಗಮಃ. ಉತ್ತರದ ರೇಖೆಯನ್ನು ಮೊದಲು ಬರೆದ್ರೆ ಸಂಪತ್ತಿನ ಪ್ರಾಪ್ತಿ, ಪಶ್ಚಿಮದ ಮೊದಲು ಬರೆದ್ರೆ ರೋಗದ ಪ್ರಾಪ್ತಿ. ಪಶ್ಚಿಮದಿಂದ ರೋಗ, ಪೂರ್ವದಿಂದ ಸಂತತಿ ಆಗುತ್ತೆ, ಮಕ್ಕಳಾಗತ್ತೆ, ವಂಶವೃದ್ಧಿ. ದಕ್ಷಿಣದ ರೇಖೆಯಿಂದ ಮೃತ್ಯು. ಇಷ್ಟು. ಇನ್ನು ಸ್ವಲ್ಪ ಇದೆ. ರಾಶಿ ಪೂಜೆಯನ್ನು ಮಾಡ್ತಾನೆ ದೈವಜ್ಞ. 12 ರಾಶಿಗಳನ್ನು ಬರೀಬೇಕು. ಅಲ್ಲಿ ಬರೆದು ದ್ವಾದಶ ಗುರುವನ್ನು ಪೂಜೆ ಮಾಡ್ತಾನೆ, ಗಣಪತಿಯನ್ನು ಪೂಜೆ ಮಾಡ್ತಾನೆ, ದ್ವಾದಶ ರಾಶಿಗಳನ್ನು ಪೂಜೆ ಮಾಡ್ತಾನೆ. ನವಗ್ರಹಗಳು ಅವು ಎಲ್ಲೆಲ್ಲಿವೆಯೋ ಅಲ್ಲಲ್ಲೇ ಪೂಜೆ ಮಾಡ್ತಾನೆ ಆ ಗ್ರಹಗಳನ್ನು. ಆ ಗ್ರಹಗಳ ಹೆಸರು ಹೇಳಿ ಸ್ವನಾಮಭಿಹಿ ಅಂತ. ರವಿ ಅಥವಾ ಚಂದ್ರ ಅವರವ್ರ ಹೆಸರು ಹೇಳಿ ಆಯಾ ರಾಶಿಗಳಲ್ಲಿ ಈಗ ಎಲ್ಲಿದ್ದಾರೋ ಅಲ್ಲಿ ಪೂಜೆ ಮಾಡ್ತಾನೆ. ಮುಖ್ಯವಾಗಿ ದಕ್ಷಿಣಾಮೂರ್ತಿಯನ್ನು ಪೂಜೆ ಮಾಡ್ತಾನೆ ಪಂಚಾಕ್ಷರಿಯಿಂದ. ಅದೇ ಮುಖ್ಯವಾಗಿರ್ತಕ್ಕಂಥದ್ದು. ದೀಪದ ಬುಡದಲ್ಲಿ ಲಕ್ಷ್ಮಿಯನ್ನು ಪೂಜೆ ಮಾಡ್ತಾನೆ. ಅಲ್ಲಿ ಪುಸ್ತಕ ಇಡಬೇಕು. ಅಷ್ಟಮಂಗಲದ 8 ವಸ್ತುಗಳ ಪೈಕಿ ಪುಸ್ತಕ ಒಂದು ಬರುತ್ತಲ್ವ. ಸರಸ್ವತಿ ಪೂಜೆ ಮಾಡ್ತಾನೆ, ಅಷ್ಟಮಂಗಲ ದೇವತೆ ಪೂಜೆ ಮಾಡ್ತಾನೆ. ಇದು ಒಂದು ಕಡೆಯಿಂದ ಆದರೆ ಕಬಡಗಳನ್ನ ಇಟ್ಕೊಂಡಿರ್ತಾನೆ ಮನೆ ಮೇಲೆ. ಅವನು ಕಬಡಗಳನ್ನ ಇಟ್ಕೊಂಡಿದ್ರೆ ಆ ಕಬಡಗಳಲ್ಲಿ ಇದನ್ನೇ ಮತ್ತೆ ಪೂಜೆ ಮಾಡ್ತಾನೆ. ಇದಿಷ್ಟು ಪೂಜೆಗಳನ್ನು ಕಬಡಗಳಲ್ಲಿ ಭಾವಿಸಿ ಮಾಡ್ತಾನೆ, ಅಂತರಂಗದಿಂದ ಭಾವಿಸಿ ಮಾಡ್ತಕ್ಕಂಥದ್ದು. 2 ಬಾರಿ ಆಗುತ್ತೆ ಇದು, ಅಥವಾ 2 ಜನ ಮಾಡ್ತಾರೆ. ಈ ರೀತಿ ನಡೆಯುತ್ತೆ. ಇದಾದಮೇಲೆ ಚಿನ್ನದ ಚೂರು ಒಂದು ಇರುತ್ತೆ, ಅದಕ್ಕೆ ಮುಖ ಬೆನ್ನು ಇರುತ್ತೆ. ಇರೋಂಥ ಚಿನ್ನದ ಸ್ವರ್ಣನ್ಯಾಸ ಆ ಮುಖ್ಯ ಘಟ್ಟಕ್ಕೆ ನಾವು ಬರ್ತಾ ಇದ್ದೇವೆ. ಅದನ್ನು ಅಭಿಮಂತ್ರಣೆ ಮಾಡ್ತಾನೆ ಅವನು. ಮೂರ್ತಿತ್ವೇ ಆ ಶ್ಲೋಕ ಇದೆಯಲ್ಲ ಅದರಿಂದ ಇರ್ಬೋದು. ಪಂಚಾಕ್ಷರಿ ಅಥವಾ ಇಷ್ಟ ದೇವತಾ ಮಂತ್ರಗಳಿಂದ ಸ್ವರ್ಣವನ್ನು ಅಭಿಮಂತ್ರಣೆ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ಈ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾನೆ. ಇಂಥ ಯಜಮಾನ, ಅವನ ನಕ್ಷತ್ರ ಇಂಥದ್ದು, ರಾಶಿ ಇಂಥದ್ದು ಅದೆಲ್ಲ ಹೇಳಿಕೊಂಡು ಅವನಿಗೆ ಈ ಅಷ್ಟಮಂಗಲ ಪ್ರಶ್ನೆ ಹೇಳಬೇಕಾಗಿದೆ. ನನ್ನ ಬುದ್ಧಿಯಲ್ಲಿ ನಿಂತು ಶುಭವನ್ನು, ನಿಜವನ್ನು, ಸತ್ಯವನ್ನು, ಅವನ ಹಿತವನ್ನು ಹೇಳಿಸಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗತ್ತೆ. ಈ ಪ್ರಾರ್ಥನೆ ಆಗ್ತಿದ್ದ ಹಾಗೆಯೇ ಸ್ವರ್ಣನ್ಯಾಸ. ಒಂದು ಚಿಕ್ಕ ಮಗು, ನೀವು ಮೊದಲಿಂದ ಹೇಳ್ತಾ ಇದ್ದೀವಿ ಅದನ್ನು, ಶಿಶುಹಸ್ತ ಅಂತ ಹೇಳ್ತಾ ಇದ್ದೀವಲ್ಲ, ಹುಡುಗನೋ ಹುಡುಗಿಯೋ. ಶಾಸ್ತ್ರದಲ್ಲಿ ಅವಕಾಶ ಇದೆ ಯಾರಿಗೆ ಅಂದರೆ ದೊಡ್ಡವರಾದರೂ ಕೂಡ ರಾಶಿ ಗ್ರಹಗಳ ಪರಿಜ್ಞಾನ ಇಲ್ಲದೇ ಇದ್ದರೆ, ಆ ವಿಷಯದಲ್ಲಿ ಬಾಲಕನಾಗಿದ್ದರೆ, ಜ್ಯೋತಿಷದ ವಿಷಯದಲ್ಲಿ ಬಾಲಕನಾಗಿದ್ದರೆ ಅದಾಗ್ಬೋದಂತೆ ದೊಡ್ಡವರಾದರೂ ಕೂಡ. ಆದರೆ ದೊಡ್ಡವ್ರನ್ನ ಮಾಡೋದಿಲ್ಲ ಯಾರು ಕೂಡ. ದೊಡ್ಡವ್ರ ಬಗ್ಗೆ ಅಷ್ಟು ನಂಬಿಕೆ ಇದೆ, ಚಿಕ್ಕವ್ರನ್ನೇ ಮಾಡ್ತಾರೆ. ಹುಡುಗನೋ ಹುಡುಗಿಯೋ ಸ್ವರ್ಣದೂತ ಅಥವಾ ದೂತಿ ಅಂತ ಅವರು ಸ್ನಾನ ಎಲ್ಲ ಮಾಡಿ ಶುದ್ಧವಾಗಿ ಮಡಿ ಉಟ್ಟು ಬಂದಿರ್ತಾರೆ ಅವರು. ಆ ಫೋಟೋ ಇದೆಯಾ ಸುರೇಶ? ಒಂದ್ಸರಿ ತೋರಿಸ್ಬೇಕಿದ್ರೆ ಆ ಫೋಟೋನ. ಈ ಥರ ಅದೆಲ್ಲ ಕೇರಳದ್ದು ಅದು. ಆಕೆ ಒಂದು ಪಂಚೆ ಬೇರೆ ಉಟ್ಕೊಂಡಿದ್ದಾಳೆ ಅವಳು ಹಾಕಿದ ಅಂಗಿ ಮೇಲೆ, ಒಂದು ಮಡಿ ಹೊಡೋದು ಅಂತ ಲೆಕ್ಕ ಅದು. ಈಗ ಪುಟ್ಟ ಮಗು ಬಂದು ರಾಶಿ ನಿರ್ಧಾರ ಮಾಡತ್ತೆ ಅಂತ. ಈಗ ಅಷ್ಟಮಂಗಲ ಪ್ರಶ್ನೆಯ ಪ್ರಧಾನವಾದ ರಾಶಿ ಯಾವುದು, ಆರೂಢ ಸ್ವರ್ಣಾರೂಢ ಯಾವುದು, ಅದರ ಮೂಲಕ ಚಿಂತನೆಯಲ್ಲಿ ಆಗಬೇಕಲ್ವಾ. ಅದನ್ನು ಮಗು ತೀರ್ಮಾನ ಮಾಡುತ್ತೆ. ಹೇಗೆ ಮಾಡುತ್ತೆ ಅಂದರೆ, ಆ ಮಗುವಿನ ಕೈಯಲ್ಲಿ 5 ದ್ರವ್ಯಗಳನ್ನು ಕೊಟ್ಟಿರ್ತಾರೆ. ಹೂವು, ಗಂಧ, ನೀರು, ಆಮೇಲೆ ಭತ್ತ ಮತ್ತು ಅಕ್ಕಿ. ಮಿಶ್ರಿತವಾಗಿರುತ್ತೆ ಎಲ್ಲದೂ ಕೂಡ. ಇದು ಅದರೊಳಗೆ ಚಿನ್ನ ಇರುತ್ತೆ, ಚಿನ್ನದ ಚೂರು ಇರುತ್ತೆ. ಬೊಗಸೆ, ಅಕ್ಕಿ ಬೊಗಸೆಯಲ್ಲಿ ನಿಮ್ಗೆ ಕಾಣ್ತಾ ಇದೆ ನೋಡಿ. ಆ ಬೊಗಸೆಯಲ್ಲಿ ಪಂಚಭೂತಗಳ ಪರವಾಗಿ ಜಲ, ಗಂಧ, ಆರ್ತವ ಅಂದರೆ ಹೂವು, ವ್ರೀಹಿ, ತಂಡುಲ, ಭೂತ ಪಂಚಕಂ ಪಂಚಭೂತಗಳ ಪರವಾಗಿ ಈ ಪಂಚ ವಸ್ತುಗಳು, ಪಂಚದ್ರವ್ಯಗಳು, ಜೀವವೇ ಚಿನ್ನ, ಇದಿಷ್ಟು ಸೇರ್ಕೊಂಡಿರುತ್ತೆ.
ಇದನ್ನು ಆ ಮಗು ತನ್ನ ಮನಸ್ಸಿಗೆ ಕಂಡ ಒಂದು ರಾಶಿಯಲ್ಲಿ ಇರಿಸಬೇಕು ಅಂತ. ರಾಶಿಚಕ್ರ ಬರೆದಿದ್ದಾರೆ ನೋಡಿ, ಇಲ್ಲಿ ಕಾಣ್ತಾ ಇಲ್ಲ ನಿಮಗೆ. ದೊಡ್ಡದಾಗಿ ಬರೆದಿರ್ತಾರೆ ರಾಶಿಚಕ್ರವನ್ನು, ತುಂಬ ದೊಡ್ಡದಾಗಿ. 3 ಬಾರಿಯ ಮಗು ಪ್ರದಕ್ಷಿಣೆ ಬಂದು ತನ್ನ ಮನಸ್ಸಿಗೆ ತೋರಿದ ಒಂದು ರಾಶಿಯಲ್ಲಿ ಅದನ್ನು ಇರಿಸಬೇಕು. ಈ ಥರ ಮಾಡಿದರೆ ತುಂಬ ತೊಂದರೆ ಆಗ್ಬೋದು. ಮೇಲಿಂದ ಹಾಕ್ತಾ ಇದ್ದಾಳಲ್ಲ ಈಗ ಅವಳು, ಹಾಗೆ ಮಾಡಿದ್ರೆ ತೊಂದರೆ ಆಗ್ಬೋದು. ಏನು ತೊಂದರೆ ಅಂತ ಹೇಳ್ತೀನಿ ನಿಮಗೆ. ಇರಿಸ್ಬೇಕು ಮೆಲ್ಲ ಅದನ್ನು ಅಂತ ಲೆಕ್ಕ. ಆ ರಾಶಿಯಲ್ಲಿ ಮೆಲ್ಲ ಇಡಬೇಕು ಅಂತ. ಆ ರಾಶಿಯೇ ಸ್ವರ್ಣಾರೂಢ ಅನ್ನೋ ಹೆಸರನ್ನು ಕರೆಸ್ಕೊಂಡು ಆ ರಾಶಿ ಮೂಲಕ ಪೂರ್ತಿ ಚಿಂತನೆ ಆಗುವಂಥದ್ದು ಅಂತ, ಸಂಪೂರ್ಣವಾಗಿ ಅಂತ. ಶಿಶುಹಸ್ತ ಅಂದರೆ ಇದು ಅಂತ. ಲಗ್ನ ಸಾಧನೆಯನ್ನು ಶಿಶುಹಸ್ತದ ಮೂಲಕ ಮಾಡೋದು ಅಂದರೆ ಅದು ಹೀಗೆ ಅಂತ. ಅಲ್ಲಿ ಮಗು ಇಡುತ್ತಲ್ಲ ರಾಶಿಯಲ್ಲಿ 3 ಖಂಡಗಳು. ಆ ಪುಷ್ಪಾಕ್ಷತೆಗಳಲ್ಲಿ ಮೇಲ್ಭಾಗ, ಮಧ್ಯಭಾಗ, ಅಡಿಭಾಗ, ಎಲ್ಲಿದೆ ಸ್ವರ್ಣ ನೋಡಬೇಕು ಅಂತ. ಮೇಲ್ಭಾಗದಲ್ಲಿದೆಯೋ, ಮಧ್ಯಭಾಗದಲ್ಲಿದೆಯೋ, ಅಡಿಭಾಗ ಅಂದರೆ ನೆಲಕ್ಕೆ ತಾಗಿ ಅಲ್ಲ, ಕೆಳಭಾಗ ಅಂತ 3 ಭಾಗ ಮಾಡಿ ಅಂತ. ಆ ಮೇಲ್ಭಾಗ ಉಚ್ಛ್ರಾಯಿನ ಹೇಳುತ್ತೆ, ಮಧ್ಯಭಾಗ ಮಧ್ಯಸ್ಥಿತಿ, ಇದು ಕೆಳಗಿನ ಸ್ಥಿತಿಯನ್ನು ಹೇಳುತ್ತೆ. ಸ್ವರ್ಣ ಮೇಲ್ಮುಖವ ಕೆಳಮುಖವ ನೋಡಬೇಕು. ನಿಮ್ಗೆ ಉದಾಹರಣೆ ಹೇಳ್ತೀವಿ, ಸ್ವರ್ಣ ಕೆಳಗಿದೆ, ಅದರ ಮುಖ ಮೇಲಿದೆ ಅಂದರೆ ಆ ಮನೆ ಮೇಲೆ ಬರೋಕ್ಕೆ ಶುರುವಾಗಿದೆ, ತುಂಬ ಮೇಲೆ ಬರೋಕ್ಕಿದೆ ಇನ್ನೂ ಕೂಡ ಅಂತ. ಏಳಿಗೆ ಪ್ರಾರಂಭ ಆಗಿದೆ, ತುಂಬ ಮೇಲಕ್ಕೆ ಹೋಗ್ತಾ ಹೋಗುತ್ತೆ, ತುಂಬ ಅವಕಾಶ ಇದೆ ಮೇಲೆ ಹೋಗೋದಕ್ಕೆ ಅಂತ. ಅದೇ ಮೇಲೆ ಪುಷ್ಪಾಕ್ಷತೆಗಳ ಮೇಲೆ ಅಧೋಮುಖವಾಗಿದ್ದರೆ ಮೇಲೆ ಬರೋಷ್ಟು ಬಂದಿದೆ ಆ ವಂಶ, ಆ ಕುಟುಂಬ, ಇನ್ನೂ ಅವನತಿ ಪ್ರಾರಂಭ ಆಗತ್ತೆ ಅಂತ, ಕೆಳಗೆ ಹೋಗುತ್ತೆ ಇನ್ನದು ಅಂತ. ಮಧ್ಯೆ ಇದ್ದರೆ ಅಷ್ಟು ದೂರ ಬಂದಿದೆ, ಇನ್ನು ಮೇಲಕ್ಕೆ ಹೋಗುತ್ತೆ ಅಂತ. ಮೇಲ್ಮುಖವಾಗಿದ್ದರೆ, ಅಧೋಮುಖವಾಗಿದ್ದರೆ ಅಷ್ಟು ದೂರ ಕೆಳಗೆ ಹೋಗಿದೆ, ಇನ್ನಷ್ಟು ಕೆಳಗೆ ಹೋಗುತ್ತೆ ಅಂತ. ಆಯಿತು. ಆ ಮಗು ಚಿತ್ರ ನೋಡಿದಿರಲ್ಲ, ಹೀಗೆ ಮೇಲಿಂದ ಹಾಕಿದಾಗ ಆ ಚಿನ್ನವೇ ಬೇರೆಯಾಗಿ ಹೋಗಿ ಭೂಮಿ ಮೇಲೆ ಬಿದ್ದರೆ, ಚಿನ್ನ ಅಂದರೆ ಏನು? ಜೀವ. ಜೀವ ಹೋಗಿದೆ ಅಂತ, ಜೀವ ಇಲ್ಲ ಅಂತ. ಭೂಸ್ಪರ್ಶ ತುಂಬ ದೋಷ ಚಿನ್ನಕ್ಕೆ. ಭೂಸ್ಪರ್ಶ ಆಗಲೇ ಕೂಡದು. ಇನ್ನು ಕೆಲವರು ಆ ರಾಶಿ ಚಕ್ರವನ್ನೇ ದಾಟಿ ಹೊರಗಡೆ ಹೋಗ್ಬಿಟ್ರೆ ಚಿನ್ನ ಅದು ಮತ್ತು ಹೊಸದಾಗಿ ಪ್ರಕ್ರಿಯೆ ಪ್ರಾರಂಭ ಮಾಡಬೇಕಾಗತ್ತೆ. ಇಡೀ ಪ್ರಕ್ರಿಯೆಯನ್ನು ಹೊಸದಾಗಿ ಪ್ರಾರಂಭ ಮಾಡಬೇಕಾಗತ್ತೆ. ಇದಕ್ಕೆಲ್ಲ ಫಲ ಇದೆ. ಹಾಗಾಗಿದ್ದಕ್ಕೆಲ್ಲ ತುಂಬ ಅನಿಷ್ಟ ಫಲಗಳಿರುತ್ತೆ ಅಂತ. ಇಷ್ಟ ಆಯ್ತಾ? ಊರ್ಧ್ವಮುಖವೋ ಅಧೋಮುಖವೋ, ಊರ್ಧ್ವ ಖಂಡದಲ್ಲಿದೆಯೋ, ಮಧ್ಯ ಖಂಡದಲ್ಲಿದೆಯೋ, ಅಧಃಖಂಡದಲ್ಲಿಯೋ, ಅದೆಲ್ಲ ಫಲಗಳನ್ನು ಹೇಳುತ್ತೆ. ಅದು ಮಾತ್ರ ಅಲ್ಲ, ಯಾವ ಕಡೆ ವಾಲಿದೆ ಅದು ಕೂಡ ಫಲ ಹೇಳುತ್ತೆ ಅಂತ. ಯಾವ ಕಡೆ ವಾಲಿದೆ ಅದು ಫಲ ಹೇಳುತ್ತೆ. ಮತ್ತು ಆ ರಾಶಿಯನ್ನು 9 ಪಾಲು ಮಾಡಿದರೆ ಯಾವ ನವಾಂಶದಲ್ಲಿದೆ ಅದು ಫಲ ಹೇಳುತ್ತೆ, ವರ್ತಮಾನ ಫಲವನ್ನು ಹೇಳುತ್ತೆ. ಅದು ಪ್ಲವದ ದಿಕ್ಕು ಶುದ್ಧ ದಿಕ್ಕಾದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಆದರೆ ಶುಭ, ವಿದಿಕ್ಕುಗಳಾದರೆ ಮೂಲ ದಿಕ್ಕುಗಳಾದರೆ ಅಶುಭ. ಹೀಗೆಲ್ಲ ಇದೆ. ಸುರೇಶ ಚಾರ್ಟ್ ತೋರಿಸು, ತ್ರಿಕಾಲ ಫಲ ಚಾರ್ಟ್ ತೋರಿಸು. ಸ್ವರ್ಣ ಯಾವ ಕಡೆ ಬಾಗಿದೆಯೋ, ಪ್ಲವ ಅಂತ ಕರೀತಾರೆ, ಯಾವ ಕಡೆ ಬಾಗಿದೆಯೋ ಅದರ ಮೂಲಕವಾಗಿ ಭೂತಕಾಲದ ಫಲವನ್ನು ಹೇಳಬೇಕು. ಅದನ್ನು ಹೇಳುತ್ತೆ ಅದು. ಸ್ವರ್ಣ ಆಂಶಕ ರಾಶಿಯಲ್ಲಿ ಯಾವ ಭಾಗದಲ್ಲಿದೆ 9 ಭಾಗ ಮಾಡಿದರೆ ಅದು ವರ್ತಮಾನ ಕಾಲವನ್ನು ಹೇಳುವಂಥದ್ದು. ಸ್ವರ್ಣದ ಸ್ಥಿತಿ, ಸ್ಥಿತಿ ಅಂದರೆ ಅದು ಊರ್ಧ್ವಮುಖವೋ ಅಧೋಮುಖವೋ ಎನ್ನುವಂಥದ್ದು, ಅದು ಭಾವಿ ಕಾಲವನ್ನು ಹೇಳುವಂಥದ್ದು. ಅಂತಂದರೆ ಮುಂದಕ್ಕೆ ಏನಾಗುತ್ತೆ ಅನ್ನೋದನ್ನು, ಉನ್ನತಿಯೋ ಅವನತಿಯೋ ಅನ್ನೋದನ್ನು ಅದು ಹೇಳುತ್ತೆ ಅಂತ. ಹೀಗೆ ಸ್ವರ್ಣದಿಂದ ತ್ರಿಕಾಲ ಫಲವನ್ನು ಕೂಡ ಹೇಳಬಹುದು ಅಂತ. ಇಷ್ಟು ಈ ಸ್ವರ್ಣದಿಂದ ಗೊತ್ತಾಗುವಂಥದ್ದು. ಇನ್ನೂ ತುಂಬ ಸಾಕಷ್ಟು ವಿಷಯಗಳಿದೆ, ಅದನ್ನೆಲ್ಲ ಮುಂದಕ್ಕೆ ನಾವು ನಿಧಾನವಾಗಿ ನೋಡೋಣ. ಅಷ್ಟಮಂಗಲ ಅಂತ ಯಾಕೆ ಹೇಳ್ತಾರೆ ಅಂದರೆ, ಅದು ಒಂದನ್ನು ಹೇಳ್ತೀನಿ ನಿಮಗೆ, ಹೇಳಿದನ್ನು ಪರಿವರ್ತನೆ ಮಾಡ್ತೀವಿ. ಅಷ್ಟಮಂಗಲ ಅಂತ ಯಾಕೆ ಹೇಳ್ತಾರೆ ಅಂದರೆ, ಈಗ ಸ್ವರ್ಣನ್ಯಾಸ ಆಗುತ್ತಲ್ಲ, ಆ ಸಮಯದಲ್ಲಿ ದೈವಜ್ಞ ಏನು ಮಾಡಬೇಕು ಅಂದರೆ 108 ಕವಡೆಗಳನ್ನು ಪ್ರತ್ಯೇಕ ಮಾಡ್ಕೋಬೇಕು, ಲೆಕ್ಕ ಹಾಕೋಬೇಕು. 108 ಕವಡೆಗಳನ್ನು ಅದನ್ನು ರಾಶಿ ಮಾಡ್ಕೋಬೇಕು. ಅದನ್ನು ಅದ್ರ ಮೇಲೆ ಕೈ ಇಟ್ಕೊಂಡು ಕೂತಿರ್ತಾನೆ ಅವನು. ಇಡು ಅಂತ ಒಂದು ಸೂಚನೆ ಕೊಡ್ತಾನೆ ದೈವಜ್ಞ ಮಗುವಿಗೆ, ಇದನ್ನು ಇಡು ಅಂತ, ಸ್ವರ್ಣವನ್ನು ಇಡು ಅಂತ. ಇಡುವಾಗಲೇ ಇಲ್ಲಿ ಅವನು 3 ಬೇರೆ ಬೇರೆ ಮಾಡ್ಕೋಬೇಕು. ಅವನು ಅದನ್ನು, ಆ ಕವಡೆಗಳ ಗುಂಪಿದೆಯಲ್ಲ ಅದನ್ನು 3 ಭಾಗ ಮಾಡ್ತಾನೆ.
ಉತ್ತರ ಭಾಗ ಮೊದಲು, ಉದಕ್ ಪೂರ್ವಂ ಅಂತ ಹೇಳ್ತಾರೆ. ಇದು ಉತ್ತರ ಅಲ್ವಾ, ಇದು ಪೂರ್ವ, ಇದು ಈ ಕಡೆ ಉತ್ತರ ಇರುತ್ತಲ್ವ, ಇದು ಮೊದಲು 3 ಭಾಗ ಮಾಡಬೇಕು. ಆ 3 ಭಾಗ, ಎಡಭಾಗ ಅದು ಭೂತಕಾಲ, ಅದು ಮಧ್ಯಭಾಗ ವರ್ತಮಾನ ಕಾಲ, ಬಲಭಾಗ ಭವಿಷ್ಯಕಾಲ. 3 ರಾಶಿ ಇದೆಯಲ್ವಾ, 8 ಬೇರೆ ಮಾಡ್ತಾನ, ಅಷ್ಟಮಂಗಲ 8 ಬೇರೆ ಮಾಡ್ತಾನ. ಶೇಷ ಉಳಿಯುತ್ತಲ್ಲ, ಆ ಶೇಷ ಓಜ ಉಳಿದ್ರೆ ಶುಭ, ಸಮ ಉಳಿದ್ರೆ ಅಶುಭ ಅಂತ. ಹಾಗಾಗಿ ಭೂತಕಾಲದ ಕವಡೆಯನ್ನು ತಗೊಳ್ಳಿ, ಬೇರೆ ಮಾಡಿದಾಗ ಸಮ ಉಳಿತು, ಭೂತಕಾಲ ಅಶುಭ ಅಂತ ಆಯಿತು ಅಂತ. ಅದರಿಂದ ಭವಿಷ್ಯದ ಕಾಲ ಬೇರೆ ಮಾಡ್ತಾನೆ, 8 ಬೇರೆ ಮಾಡ್ತಾನೆ, ವಿಷಮ ಉಳಿಯಿತು, ಓಜ ಉಳಿಯಿತು, ಭವಿಷ್ಯದ ಶುಭ ಅಂತ. ಹೀಗೆ 3ಕ್ಕೂ ಕೂಡ ಅವನು ಇಷ್ಟೇ ಅಷ್ಟಮಂಗಲದಲ್ಲಿ ಇರೋದೇನೆಂದರೆ ಭೂತಕಾಲ ಶುಭವೋ ಅಶುಭವೋ, ವರ್ತಮಾನ ಕಾಲ ಶುಭವೋ ಅಶುಭವೋ, ಭವಿಷ್ಯತ್ ಕಾಲ ಶುಭವೋ ಅಶುಭವೋ, ಒಂದು ಮಾತಲ್ಲಿ ಹೇಳೋವಂಥದ್ದು. ಅದು ಅಷ್ಟಮಂಗಲ. ಕವಡೆ ಮೂಲಕ ವ್ಯಕ್ತ ಆಗೋದು ಆ ರೀತಿಯಲ್ಲದು ಅಂತ. ಹಾಗಾಗಿ 3 ಅದು ಏಕಂ ದಶಂ ಶತಂ ಹಾಗೂ ಹೇಳ್ತಾರೆ ಅದನ್ನು. ಮತ್ತು ಭೂತ, ವರ್ತಮಾನ, ಭವಿಷ್ಯ ಅಂತ ಈ 3 ಕೂಡ ಅಷ್ಟಮಂಗಲ ಆ ಕವಡೆಗಳು ಹೇಳಿಬಿಡುತ್ತೆ. ಇದೆಲ್ಲ ಆಗಿ ಕಿಂಚಿತ್ ಫಲವನ್ನು ಹೇಳಿ ಅವನು ಒಂದು 2 ನಿಮಿಷ ಫಲ ಹೇಳಿ ಅವತ್ತು ಮುಕ್ತಾಯ ಮಾಡ್ತಾನೆ ಅದನ್ನು. ಯಾಕೆಂದರೆ ಪೂರ್ತಿ ಗಣಿತ ಮಾಡ್ಕೋಬೇಕು, ಅವನು ದಿನಗಟ್ಟಲೆ ಬೇಕು ಅದಕ್ಕೆ. ಈಗೆಲ್ಲ ಕ್ಷಣದಲ್ಲಾಗತ್ತೆ, ದಿನಗಟ್ಟಲೆ ಬೇಕು ಅವತ್ತಿನ ಕಾಲದಲ್ಲಿ ಮಾಡಿ ಮುಂದಿನ ಫಲ ನಿರೂಪಣೆ ಪ್ರಾರಂಭ ಆಗುವಂಥದ್ದು. ಪ್ರಶ್ನೆ ಇಟ್ಟ ಮೇಲೆ ಒಂದು 8 ದಿನ, 15 ದಿನ, 1 ತಿಂಗಳು, 2 ತಿಂಗಳು, 3 ತಿಂಗಳು ನಡೆಯುತ್ತೆ ಅದು. ಯಾಕೆಂದರೆ ಅಷ್ಟು ಗಣಿತ ಮೊದಲು ಮಾಡ್ಕೋಬೇಕಾಗತ್ತೆ ಅಂತ. ಹಾಗಾಗಿ ಫಲನ ಕಿಂಚಿತ್ ಪ್ರೋಚ್ಯ ಅಂತ ಒಂಚೂರು ಫಲ ಹೇಳಿ ಉಳಿದಿದ್ದನ್ನು ಗಣಿತ ಮಾಡ್ಕೊಂಡು ಅವನು ಹೇಳಬೇಕಾಗತ್ತೆ. ಉತ್ತರ ಪೂಜೆ ಮಾಡಿಕೊಂಡು ಅವನು ಗ್ರಂಥ ಪಠಣ, ಒಂದು ಗ್ರಂಥ ಇಟ್ಟಿರ್ತಾರಲ್ವಾ, ಯಾವುದೋ ಪುಟ ತೆಗೆದು ಓದಬೇಕು ಒಂಚೂರು ಆ ಯಜಮಾನ. ಅವನದು ಈ ಮಹಾಭಾರತ ಇಟ್ಕೊಂಡಿರ್ತಾರೆ ಅಂತ ತಿಳ್ಕೊಳ್ಳಿ. ಮಹಾಭಾರತ ತೆಗೆದ, ಅಲ್ಲಿ ಯುದ್ಧಕಾಂಡ ಬಂತು, ಇದು ಯುದ್ಧದ ದ್ರೋಣ ಪರ್ವೋ ಕರ್ಣ ಪರ್ವ ಯಾವುದೊಂದು ಬಂತು, ಆ ಪರ್ವ ಬಂತು, ಆ ಕಲಹ ನಡೀತಾ ಇದೆ, ಭೀಮ ದುರ್ಯೋಧನರ ಯುದ್ಧ ನಡೀತಾ ಇದೆ, ಅದನ್ನು ಓದ್ತಾನೆ ಅಂತ ಅಂದ್ಕೊಳ್ಳಿ ನೀವು. ಆಗ ದೈವಜ್ಞ ಫಲ ಹೇಳ್ತಾನೆ, ಕುಟುಂಬ ಕಲಹ ಇದೆ ನಿಮಗೆ ಕಾದಿದೆ ಅಂತ ಫಲ ಹೇಳ್ತಾನೆ ಅವನು. ಅಂತ ಉದಾಹರಣೆಗೆ ಹೇಳಿದ್ದಾನೆ. ಗ್ರಂಥ ವಾಚನಕ್ಕೂ ಕೂಡ ಫಲ ಬರುತ್ತೆ ಅಂತ. ಇದಾಗಿ ಸೂತ್ರ ಅಂತ ಬರುತ್ತೆ, ಅದೆಲ್ಲ ಮುಂದಕ್ಕೆ ನಿಮ್ಗೆ ವಿವರ ಹೇಳ್ತೀವಿ. ಸೂತ್ರ ಅಂದರೆ ಮೊದಲೇ ಹೇಳಿದ್ದು ನಿಮಗೆ. ತಾರಾಗ್ರಹಗಳು 5 ಯಾವುದೆಲ್ಲ? ತಾರಾಗ್ರಹಗಳು ದೊಡ್ಡದಾಗಿ ಕಾಣೋದು 2 ಗ್ರಹಗಳು, ಉಳಿದದಲ್ಲಿ ಚಿಕ್ಕ ಚಿಕ್ಕದಾಗಿ ಕಾಣುವಂಥದ್ದು ಆಕಾಶದಲ್ಲಿ ಅಂತ ತಾರಾಗ್ರಹಗಳು ಅಂತ. ಯಾವುದೆಲ್ಲ? ಕುಜ, ಬುಧ, ಗುರು, ಶುಕ್ರ, ಶನಿ. ಸೂರ್ಯ ಚಂದ್ರ ಗೋಳವಾಗಿ ಕಾಣ್ತಾರೆ, ದೊಡ್ಡದಾಗಿ ಕಾಣ್ತಾರೆ. ತಾರೆಗಳಂತ ಕಾಣುವ ಗ್ರಹಗಳು ಯಾವುದು? ಕುಜ, ಬುಧ, ಗುರು, ಶುಕ್ರ, ಶನಿ ಅಂತ 5 ಗ್ರಹಗಳು ಅಂತ ತಾರಾಗ್ರಹಗಳು. ಈ ಒಂದೊಂದು ಗ್ರಹಕ್ಕೆ ಒಂದೊಂದು ಸೂತ್ರ ಇದೆ. ಕುಜ ಅಂದರೆ ಅಗ್ನಿ ಸೂತ್ರ, ಬುಧ ಅಂದರೆ ಭೂಮಿ ಸೂತ್ರ, ಗುರು ಅಂದರೆ ಆಕಾಶ ಸೂತ್ರ, ಶುಕ್ರ ಜಲ ಸೂತ್ರ, ಇನ್ಯಾವುದು ಉಳಿತು? ಶನಿ ವಾಯು ಸೂತ್ರ. ಸೂತ್ರ ಅಂತ ಯಾಕೆ ಕರೀತಾರೆ ಅಂದರೆ ಅದಕ್ಕೆಲ್ಲ ಗಣಿತಗಳಿದೆ. ಗಣಿತಗಳು ಮಾಡ್ಕೊಂಡಾಗ ಈ ಗ್ರಹಗಳು ಸೂತ್ರಗಳಾಗಿ ಸಿಗ್ತವೆ ನಮಗೆ. ಇಲ್ಲಿವರೆಗೆ ಬೇರೆ 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 ಫಲಗಳು ಬಂದಿದೆಯಲ್ಲ, ಮಾಲೆಗಳು ಅಂದರೆ ಬಿಡಿ ಹೂವುಗಳಿದ್ದಾಗೆ ಮಾಲೆ ಕಟ್ಟಿದಾಗೆ ಈ ಪ್ರಕ್ರಿಯೆ ಅದು ಅಂತ ಎಲ್ಲ ಕೂಡಿಸಿ ಒಟ್ಟು ಫಲ ಹೇಳ್ತಾರೆ ಈಗ ಅಂತ. ಈ ಸೂತ್ರಗಳು ಜೀವ, ರೋಗ, ಮೃತಿ 3 ಥರ ಬರುತ್ತೆ. ಜೀವವಾಗಿ ಬಂದರೆ ತುಂಬ ಒಳ್ಳೆಯದು. ಈಗ ಉದಾಹರಣೆಗೆ ಕುಜ ಜೀವವಾಗಿ ಬಂದ, ಆ ಕುಜನ ವಿಷಯ ಎಲ್ಲ ತುಂಬ ಒಳ್ಳೆಯದಾಗತ್ತೆ ಅಂತ ಅರ್ಥ ಅಂತ. ಈಗ ಶನಿ ರೋಗವಾಗಿ ಬಂದ, ಶನಿಯ ಕಾರ್ಯಕತ್ವದಲ್ಲಿ ಹೇಳಿದೀವಲ್ಲ ಬೇರೆ ಬೇರೆ ನಿಮಗೆ, ಅದೆಲ್ಲ ಅನಿಷ್ಟ ಆಗತ್ತೆ, ಅನರ್ಥ ಆಗತ್ತೆ ಅಂತ. ಶುಕ್ರ ಮೃತಿಯಾಗಿ ಬಂದ ಅಂತ ಅಂದ್ಕೊಳ್ಳಿ. ಶುಕ್ರ ಅಂದರೆ ವಾಹನ, ಅತ್ಯಂತ ಅಶುಭಕ್ಕೆ ಅದು ಬಂತದ್ದು. ಹೀಗೆ ಜೀವ, ರೋಗ, ಮೃತಿ ಈ 3 ಭಾಗ ಮಾಡಿಕೊಂಡು ಆವರೆಗೆ ಬಂದ ಎಲ್ಲ ವಿಷಯಗಳನ್ನು ದೃಢಪಡಿಸಿ ಅಥವಾ ಅದನ್ನು ವ್ಯವಸ್ಥೆ ಮಾಡ್ತಾರೆ. ಈಗ ಗುರುವಿಗೆ ಸಂಬಂಧಪಟ್ಟ ವಿಷಯಗಳು ತುಂಬ ಅಶುಭ ಬಂದಿತ್ತು ಮೊದಲು ಅಂತ ಅಂದ್ಕೊಳ್ಳಿ ನೀವು. ಗುರು ತುಂಬ ಶುಭವಾಗಿ ಬಂದಿದೆ, ಜೀವಸೂತ್ರ ಬಂದಿದೆ ಅಂದರೆ ಅಷ್ಟೆಲ್ಲ ಅಶುಭ ಆಗೋದಿಲ್ಲ ಅಂತ ಅರ್ಥ ಅದಕ್ಕೆ. ಅಥವಾ ಬುಧನಿಗೆ ಸಂಬಂಧಪಟ್ಟ ವಿಷಯಗಳು ಮೊದಲೇ ತುಂಬ ಒಳ್ಳೇದು ಬಂದಿದೆ ಅಂದರೆ ಬುಧ ಅಶುಭವಾಗಿ ಬಂದಿದ್ದಾನೆ, ಸ್ವಲ್ಪ ಕಡಿಮೆ ಮಾಡ್ತಾರೆ ಶುಭತ್ವ ಅನ್ನೋರು. ಅಷ್ಟು ಒಳ್ಳೇದಾಗೋದಿಲ್ಲ, ಸ್ವಲ್ಪ ಕಡಿಮೆ, ಹಾಗೆಲ್ಲ ಮಾಡೋಕ್ಕಿರ್ತಕ್ಕಂಥದ್ದು ಸೂತ್ರ. ಆಮೇಲೆ ತ್ರಿಸ್ಫುಟ ಅಂತ ಬರುತ್ತೆ ಒಂದು, ಅದೆಲ್ಲ ತುಂಬ ವಿಷಯಗಳಿದೆ ಅದರಲ್ಲಿ. ಆ ತ್ರಿಸ್ಫುಟದ ಮೂಲಕವಾಗಿ ಬೇರೆ ಬೇರೆ ಸಂಗತಿಗಳನ್ನ ಹೇಳ್ತಾರೆ. ಪೃಚ್ಛಕನಿಗೆ ಏನಾಗುತ್ತೆ, ಅವನ ಸಂಸ್ಫುಟಗಳಿಗೆ ಏನಾಗುತ್ತೆ, ಅದೆಲ್ಲ ಹೇಳಕ್ಕಿರ್ತಕ್ಕಂಥದ್ದು. ಅದನ್ನು ಇನ್ನೊಮ್ಮೆ ನಿಧಾನ ನೋಡೋಣ. ಇದೆಲ್ಲ ಆಗಿ ಅಷ್ಟಮಂಗಲ ಫಲ ಇದರ ನಂತರ ಬರ್ತಕ್ಕಂಥದ್ದು. ನಮ್ಮ ಪೂಜಾ ಪ್ರಕ್ರಿಯೆಯಲ್ಲಿ ಅಲ್ಲಿ ನಿಮಗೆ ಹೇಳಿದ್ವು. ಇದೆಲ್ಲ ಆಗಿ ಆರೂಢ, ಉದಯ, ಚಂದ್ರ ಇದೆಲ್ಲದರ ಮೂಲಕವಾಗಿ ಫಲಗಳನ್ನು ಹೇಳಿ ಕೊನೆಯಲ್ಲಿ ಆಯುಸ್ಸನ್ನು ಗ್ರಹಕುಂಡಲಿ ಮೂಲಕ, ಜಾತಕದ ಮೂಲಕ ಚಿಂತನೆ ಮಾಡಿ
ಕೊಟ್ಟ ಕೊನೆಯಲ್ಲಿ ಇದಿಷ್ಟೆಲ್ಲ ಆಗಿ ಒಟ್ಟು ದೈವಾನುಕೂಲ ಉಂಟು ಅಂತಾಯ್ತೋ ಇಲ್ಲ ಅಂತಾಯ್ತೋ, ಮತ್ತು ಇನ್ನೇನು ಬಾಧೆಗಳು ಅಭಿಚಾರಗಳು ಏನಾರ ಉಂಟೋ, ಮತ್ತು ಇದೆಲ್ಲವನ್ನು ನೋಡಿ ಅವನು ಪರ್ಯವಸಾನ ಮಾಡುವಾಗ ತಿಂಗಳುಗಟ್ಟಲೆ ಕಳೆದಿರುತ್ತೆ. ಅವನು ಪ್ರಶ್ನೆ ಇಡೋಕ್ಕೆ ಶುರು ಮಾಡಿದ ಮೇಲೆ ಸರಿಯಾಗಿ ವಿಮರ್ಶೆ ನಡೆದರೆ, ಅಷ್ಟು ವಿಷಯಗಳು ಸಿಕ್ಕಿದ್ರೆ 2 ತಿಂಗಳು 3 ತಿಂಗಳು ಕೂಡ ನಡೀಬೋದು ಅದು ಅಂತ, ಎಷ್ಟು ನಡೀಬೋದು ಅಂತ. ವಿವರವಾಗಿ ಆದಾಗ ಪೂರ್ತಿ ಈ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಸಿಗದಿರುವುದೇ ಇಲ್ಲ ಅಂತ, ಎಲ್ಲ ಸಿಕ್ಬಿಡುತ್ತೆ. ದೋಷಗಳು, ಗುಣಗಳು, ಒಳ್ಳೆಯದು ಕೆಟ್ಟದ್ದು ಏನುಂಟು ಎಲ್ಲವೂ ಸಿಗುತ್ತೆ. ಒಬ್ಬ ಜ್ಯೋತಿಷಿಯ, ಒಬ್ಬ ದೈವಜ್ಞನ, ಜ್ಯೋತಿಷಿ ಅಲ್ಲ, ಒಬ್ಬ ದೈವಜ್ಞನ ಇಡೀ ವ್ಯಕ್ತಿ ಅವನ ವಿದ್ಯೆಯನ್ನು ಹೊರಗೆ ಹಚ್ಚುವಂಥ ಸಂದರ್ಭ ಅದು ಅಂತ, ಎಲ್ಲವೂ ಹೊರಗೆ ಬರಬೇಕು ಅದು ಅಂತ. ಅದು ಅಷ್ಟಮಂಗಲ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಸ್ವರ್ಣನ್ಯಾಸ, ಲಗ್ನ ಸಾಧನೆ ನಿಮ್ಮ ಹಾಗಿರುವ ಮಕ್ಕಳ ಮೂಲಕ, ಈ ನಿಮಗೆ ಕೊಡೋದಿಲ್ಲ ಅದನ್ನು. ಯಾಕೆ ಹೇಳಿ, ನೀವು ಚಿಕ್ಕವರು ಇರ್ಬೋದು, ಆದರೆ ನಿಮಗೆ ರಾಶಿ ಇದರ ಪರಿಜ್ಞಾನ ಇದೆ. ನಿಮಗೆ ನೀವು ನೋಡಿಕೊಂಡು ಯಾವ ರಾಶಿಗೆ ಗುರು ಅನುಕೂಲ ಇದೆ ಅಂತ ಇಟ್ಬಿಟ್ರೆ ನೀವು ಹೋಗಿ, ಈಗ ಸ್ವಲ್ಪ ಜ್ಯೋತಿಷ್ಯ ಗೊತ್ತಾಗಿದೆ ಸ್ವಲ್ಪ ನಿಮಗೆ, ಹಾಗಾಗಿ ಇರೋದ್ರಲ್ಲಿ ಅನುಕೂಲ ರಾಶಿ ಯಾವುದು ಅಂತ ನೋಡಿ ಅಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಂತ ಏನು ಬೋಧ ಇರಬಾರ್ದು. ಅಂಥ ಶಿಶುವಿನ ಮೂಲಕ ಅದಾಗುವಂಥದ್ದು. ಹೀಗೆ ಅದರ ಲಗ್ನ ಸಾಧನೆ ಜೊತೆಗೆ ಈ ಒಟ್ಟು ವಿಷಯವನ್ನು ನಾವು ಇವತ್ತಿಲ್ಲಿ ಪರ್ಯವಸಾನ ಮಾಡ್ತೇವೆ. ಇದು ಆರಂಭ ಆಗಿದ್ದು ಇವತ್ತು ಸೇವೆ ನಡೆದಿರುವಂಥದ್ದು ಹೊರ ರಾಜ್ಯಗಳ, ನಮ್ಮ ಬಾಂಬೆ, ದೊಂಬಿವಿಲಿ, ಪುಣೆ, ಚೆನ್ನೈ ಇಲ್ಲಿಯ ಶಿಷ್ಯರಿಂದ. ಈ RS ಹೆಗಡೆ ಅಲ್ಲಿಯವನೇ ಮೊದಲು, ದೊಂಬಿವಿಲಿ ಅಲ್ಲಿದ್ದವನು, ಅಲ್ಲಿ ನಮ್ಮ ಪ್ರಶ್ನೆಗಳನ್ನು ಕೇಳ್ತಾ ಇದ್ದ ಆ ಕಾಲದಲ್ಲಿ ಹಿಂದೆ. ಈಗ ಇಲ್ಲಿ ಹತ್ತಿರ ಬಂದು ಇಲ್ಲೇ ಇದ್ದಾನೆ, ನಮ್ಮ ಕುಂಟ ಹತ್ತಿರ. ಈ ಕಾಲದ ಕುರಿತಾಗಿರ್ತಕ್ಕಂಥ ಪ್ರಶ್ನೆ ಅವನು ಇವತ್ತು ಕೂತ್ಕೊಂಡಿದ್ದಾನೆ ಎದುರುಗಡೆಗೆ. ಅವರ ಆ ಹಳೆ ವಲಯ ಕೂಡ ಇವತ್ತು ಸೇವೆ ಮಾಡ್ತಾ ಇದೆ. ಆ ಕಾಲದ ಬಗ್ಗೆ ಪ್ರಾರಂಭ ಆಗಿ ಅದೀಗ ಇಲ್ಲಿವರೆಗೆ ಬಂದಿದೆ. ಇನ್ನೂ ಕೂಡ ಅದು ಮುಂದುವರಿಬೇಕು, ಒಂದು ಹಂತಕ್ಕೆ ಅದು ಬರಬೇಕಾಗಿದೆ. ಹಾಗೆ ಕಾಲ ಎಷ್ಟೆಲ್ಲ ಕೊಟ್ಟಿದೆ ನಮಗೆ ಅನ್ನೋದನ್ನು ನಾವು ಭಾವಿಸಬೇಕು ಅಂತ. ಎಷ್ಟೆಲ್ಲ ವ್ಯವಸ್ಥೆಗಳನ್ನು ಕೊಟ್ಟಿದೆ ನಮಗೆ ಬದುಕನ್ನು ತಿಳ್ಕೊಳ್ಳೋದಕ್ಕೆ, ಚಿಕ್ಕದನ್ನು ಕೂಡ ತಿಳ್ಕೊಳ್ಬೋದು ಅಂತ. ಇವತ್ತೇನಾಗತ್ತೆ, ನಿಮಗೆ ಶ್ವಾಸದ ಬಗ್ಗೆ ಹೇಳಿದ್ದೀವಿ, ಇವತ್ತೇನಾಗತ್ತೆ ತಿಳ್ಕೊಳ್ಬೋದು ಅಂತ. ಅಥವಾ ಈ ಗಂಟೆಯಲ್ಲಿ ಏನಾಗತ್ತೆ, ಬರೋ ಗಂಟೆಯಲ್ಲಿ ಏನಾಗತ್ತೆ ತಿಳ್ಕೊಳ್ಬೋದು ಅಂತ. ಇದಕ್ಕಿಂತ ಕರುಣೆ ಇರುತ್ತಾ? ಕಾಲಕ್ಕೆ ಕಣ್ಣು ಇಲ್ಲ ಅಂತಂತಾರೆ, ಆದರೆ ಕಾಲವೇ ಕಣ್ಣು, ನಮಗದನ್ನು ನೋಡುವ ಕಣ್ಣಿಲ್ಲ. ಕಾಲಕ್ಕೆ ಕರುಣೆ ಇಲ್ಲ ಅಂತ ಹೇಳ್ತಾರೆ, ಇನ್ನೇನು ಕರುಣೆ ಬೇಕು? ಎಲ್ಲವನ್ನು ಬಿತ್ತರಿಸಿದೆ. ಮತ್ತು ಸಮಾಧಾನವನ್ನು ಕೂಡ ಹೇಳಿದೆ. ಕಾಲ ಸಮಸ್ಯೆನೂ ಹೇಳುತ್ತೆ, ಸಮಾಧಾನವೂ ಹೇಳುತ್ತೆ, ದಾರಿ ತೋರಿಸುತ್ತೆ, ಎಲ್ಲವನ್ನೂ ಮಾಡುತ್ತೆ. ತಾಯಿ ತರಹ ಅದು ಅಂತ. ಹಾಗಾಗಿ ನಮಗೆ ಆ ಭಾಷೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಯೋಗ್ಯತೆ ಬೇಕು. ಡಿಕೋಡ್ ಮಾಡೋಕ್ಕೆ ಬರಬೇಕು. ಇದೆಲ್ಲ ಡಿಕೋಡಿಂಗ್ ಸಿಸ್ಟಮ್ಸ್ ಇದು ಅಂತ. ಕೋಡ್ ವರ್ಡಲ್ಲಿ ಕಾಲ ಹೇಳ್ತಾ ಇರುತ್ತೆ, ಅದನ್ನು ನಾವು ಡಿಕೋಡ್ ಮಾಡ್ಕೋಬೇಕು ಅಂತ. ಅದೇ ಜ್ಯೋತಿಷ ಎನ್ನುವಂಥದ್ದು. ಮಕ್ಕಳೇ, ನೀವೆಲ್ಲ ಒಳ್ಳೆಯ ದೈವಜ್ಞರಾಗಿ ಬೆಳಿಬೇಕು. ಅದು ನೀವು ವೃತ್ತಿಗೋಸ್ಕರ ಬಳಸ್ತಿರೋ ಇಲ್ಲೋ ಅನ್ನೋ ವಿಷಯ ಬೇರೆ. ನಮ್ಮ ಜೀವನದಲ್ಲಿ ನಾವು ವೃತ್ತಿಗೋಸ್ಕರ ಬಳಸಿಲ್ಲ, ನಾವು ಇದನ್ನು ಬಳಸೋದು ಕೂಡ ಇಲ್ಲ. ನಮ್ಮ ನಿಯಮ ಕೂಡ ಇದೆ. ಸನ್ಯಾಸಕ್ಕೊಂದು ನಿಯಮ ಇದೆ. ನಿಯಮ ಏನಂದರೆ, ಈ ಗ್ರಹ ನಕ್ಷತ್ರಗಳನ್ನ ಜೀವಿಕೆಗೆ ಬಳಸಬಾರದು ಅಂತ ನಿಯಮ ಇದೆ. ನಾವು ಅದನ್ನು ಶಾಸ್ತ್ರಗಳಲ್ಲಿ ಗಮನಿಸಿದ್ದೇವೆ. ಹೊಟ್ಟೆಪಾಡಿಗೋಸ್ಕರವಾಗಿ ಅಥವಾ ಹಣಕ್ಕೋಸ್ಕರವಾಗಿ ಇದನ್ನು ಬಳಸಬಾರ್ದು ಅಂತ. ದೈವಜ್ಞನ ಜೀವಿಕೆ ಅದರಿಂದ ಆಗ್ಬೋದು, ಅದಕ್ಕಾಗಿ ಅಂತಿದ್ದಾಗ ಅವನು ನಿಜವಾದ ದೈವಜ್ಞ ಆಗೋದಿಲ್ಲ ಅಂತ. ದೈವಜ್ಞನ ದೃಷ್ಟಿ ಹಣದ ಮೇಲೆ ನಿಂತರೆ ಅವನಿಗೆ ಆ ರೀತಿ ಫಲ ನಿರೂಪಣೆ ಮಾಡೋಕ್ಕೆ ಆಗೋದಿಲ್ಲ. ನಿಮ್ಗೆ ಆಗಲೇ ಹೇಳಿದ್ರು, ದೈವಜ್ಞನ ಹೃದಯ ಬಂದೇ ಬರಬೇಕು ಅಂತ. ಪ್ರೇಕ್ಷಕನ ಜೊತೆಗೆ ಬಂದಾಗ ನಿಮಿತ್ತಗಳು ಏರ್ಪಡುತ್ತೆ, ಅವನ ಒಳಗು ಹೊರಗು ಎಲ್ಲ ನಿಮಿತ್ತಗಳು ಏರ್ಪಡುತ್ತೆ. ಕಾಲ ಬಂದು ಅವನಿಗೆ ಇಡೀ ಕತೆ ಹೇಳುತ್ತೆ. ಆದರೆ ಅವನಿಗೆ ಹಣದ ಮೇಲೆ ದೃಷ್ಟಿ ಬಂದರೆ ಕರ್ಮ ಅನುಭವಿಸುವಂತೆ ಮಾಡ್ತಾನೆ ಅವನು, ಹೊರತು ತಪ್ಪಿಸ್ಕೊಳ್ಳೋ ಹಾಗೆ ಮಾಡೋದಿಲ್ಲ ಅಂತ. ಹಾಗಾಗಿ ವಿದ್ಯೆಯನ್ನು ವಿದ್ಯೆಯಾಗಿ ಸ್ವೀಕಾರ ಮಾಡಬೇಕು. ಜೀವನಕ್ಕಿಂತ ವಿದ್ಯೆ ದೊಡ್ಡದು. ವಿದ್ಯೆಯನ್ನು ಜೀವಿಕೆಗಾಗಿ ಅನ್ನೋ ಥರ ಬಳಸಬಾರ್ದು ಯಾವತ್ತೂ. ಅದರ ಬದಲು ಇನ್ನೊಬ್ಬರಿಗೆ ಒಳ್ಳೇದು ಮಾಡೋ ಸಲುವಾಗಿ ಅಂತ, ಲೋಕೋಪಕಾರಕ್ಕಾಗಿ ಬಳಸಬೇಕು. ಶುದ್ಧ ಹೃದಯದಲ್ಲಿ ನಾವು ಅದನ್ನು ಸ್ವೀಕಾರ ಮಾಡಬೇಕು ಅನ್ನೋದನ್ನಷ್ಟನ್ನು ಹೇಳಿ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಹರಿಸ್ತೇವೆ. ನಿಮಗೆಲ್ಲ ಬರುವ ಕಾಲ ಶುಭ ಕಾಲವಾಗಲಿ, ಸುಖದ ಕಾಲ ಆಗಲಿ, ಮತ್ತು ಭಗವಂತನ ದಾರಿ ಸಿಗುವಂಥ ಕಾಲ, ಸನ್ಮಾರ್ಗ ಸಿಗುವಂಥ ಕಾಲ, ಮುಂದೆ ಬರುವಂಥ ಕಾಲ ಆಗಲಿ. ಇದನ್ನು ಕೇಳಿದ ಎಲ್ಲರಿಗೂ
ಸರ್ವಶುಭಗಳನ್ನು ಗ್ರಹಗಳು ಕೊಡಲಿ. ಆ ಪರಮ ಗುರುವಿನ ಕರುಣೆಯನ್ನು ಆಧರಿಸಿ ಎಲ್ಲ ಗ್ರಹಗಳು ನಿಮಗೆಲ್ಲರಿಗೂ ಶುಭವಾದ ಏಕಾದಶ ಸ್ಥಾನದಲ್ಲಿ 11ನೇ ಮನೆಯಲ್ಲಿ ನಿಂತಂತೆ ಅಂತ ಶುಭ ಫಲವನ್ನು ಎಲ್ಲರಿಗೂ ಕೊಡೆ ಮಾಡಲಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ತಪ್ಪನೆ ಆಗ್ತದೆ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ ಕೀ. ಬಾನಿನ ನಡುವಲ್ಲಿ ನೇಸರನಿದ್ದರೆ ಹೆಜ್ಜೆಗೆ ಯಾವ ಭಯವಿಲ್ಲ. ಬಾನಿನ ನಡುವಲ್ಲಿ ನೇಸರನಿದ್ದರೆ ಹೆಜ್ಜೆಗೆ ಯಾವ ಭಯವಿಲ್ಲ. ಗುರಿಯ ಜೊತೆಯಲ್ಲಿ ಗುರುವನುಗ್ರಹವಿದ್ದರೆ ಕಾರ್ಯ ಸಾಧನೆಗೆ ತೊಡಕಿಲ್ಲ. ಗುರಿಯ ಜೊತೆಯಲ್ಲಿ ಗುರುವನುಗ್ರಹವಿದ್ದರೆ ಕಾರ್ಯ ಸಾಧನೆಗೆ ತೊಡಕಿಲ್ಲ. ಗುರಿಯ ತೋರಿದ ಗುರುವೇ ನಿಮ್ಮ ನಿರ್ಮಲ ನಗುವೆ ಛಲವಾಗಿ ಬಲವಾಗಿ ಮೂಡಿ ಬರಲಿ ಎಂದು ಬೇಡಿಕೊಳ್ಳುತ್ತಾ ಮತ್ತೊಮ್ಮೆ ಪರಮ ಪೂಜ್ಯರಿಗೆ ಸಾಷ್ಟಾಂಗ ನಮಸ್ಕಾರಗಳು.